ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ. ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ವಾಲ್ಮೀಕಿ ಮಹರ್ಷಿಗಳ ಅವರಿಂದ ರಚಿತವಾದಂತಹ ಈ ರಾಮಾಯಣದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಗೌತಮರ ಆಶ್ರಮದ ಉದ್ಧಾರ, ಅಲ್ಲಿ ಅಹಲ್ಯೆ ಇದ್ಲು, ಆ ಅಹಲ್ಯೆಯನ್ನ ಉದ್ಧಾರ ಮಾಡಿದ ಕಥೆಯನ್ನ ಕೇಳಿದ್ವಿ. ಅದ್ರ ಜೋಡಿನೇ ತಾವು ಮಿಥಿಲಾ ಪಟ್ಟಣವನ್ನ ಪ್ರವೇಶ ಮಾಡ್ತಾರೆ, ಜನಕ ರಾಜನಿಂದ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಆದಾಗ ತನ್ನ ತಾಯಿಯ ಉದ್ಧಾರ ಆಗಿದೆ ಅಂತ ಗೊತ್ತಾದಂತಹ ಶತಾನಂದ ಮಹರ್ಷಿಗಳು ರಾಮಚಂದ್ರನನ್ನ ಪರಿಪರಿಯಾಗಿ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವತ್ತಿನ ದಿನ ರಾತ್ರಿ ಹೊತ್ತು ಇಷ್ಟು ದಿವಸ ಕರ್ಕೊಂಡು ಬಂದ್ರಲ್ಲ ವಿಶ್ವಾಮಿತ್ರರು, ಅವರ ಇಡೀ ಇತಿಹಾಸವನ್ನ ಶತಾನಂದರು ರಾಮಲಕ್ಷ್ಮಣರಿಗೆ ಹೇಳ್ತಾರೆ. ಇಷ್ಟೆಲ್ಲ ಆಗ್ತದೆ. ವಿಶ್ವಾಮಿತ್ರರ ಎಲ್ಲ ಕಥೆಯನ್ನು ಕೇಳಿ ಅವತ್ತಿನ ದಿನ ರಾಮಲಕ್ಷ್ಮಣರು ಆ ಮಿಥಿಲಾ ಪಟ್ಟಣದಲ್ಲಿ ಆ ಜನಕನ ಆಸ್ಥಾನದಲ್ಲಿ ತಂಗಿ ಉಳಿತಾರಂತೆ. ಅವತ್ತಿನ ದಿನ ರಾತ್ರಿ ಕಳೀತಾರೆ. ಮರುದಿನ ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಹೊತ್ತಲ್ಲಿ ಈ ಜನಕ ಮಹಾರಾಜ ತನ್ನ ಎಲ್ಲ ಅನುಷ್ಠಾನ ಮುಗಿಸ್ಕೊಂಡು ವಿಶ್ವಾಮಿತ್ರರ ಹತ್ರ ಬರ್ತಾನಂತೆ. ಭಗವನ್ ಸ್ವಾಗತಂತೇಸ್ತು ಕಿಂಕರೋಮಿ ತವಾನಘ ಭವಾನ್ ಆಜ್ಞಾಪಯತು ಮಾಂ ಆಜ್ಞಾಪ್ಯೋ ಭವತಾಹ್ಯಯಂ. ಮಹರ್ಷಿಗಳು ಸದಾ ಕಾಡಲ್ಲೇ ಇದ್ದು ತಪಸ್ಸನ್ನ ಆಚರಿಸಿ ಇಡೀ ಜಗತ್ತು ಚೆನ್ನಾಗಿರ್ಬೇಕು ಅಂತ, ತಮಗೋಸ್ಕರ ಅಲ್ಲ, ಇಡೀ ಜಗತ್ತು ಚೆನ್ನಾಗಿರ್ಬೇಕು ಅಂತ ಹೇಳಿ ತಪಸ್ಸು ಮಾಡುವವರು ನೀವು ಇವತ್ತಿನ ದಿನ ನಮ್ಮ ನಾಡಿಗೆ ಅಂತ ಬಂದಿದ್ದೀರಿ. ನೀವು ಬಂದಿದ್ರಿಂದಾಗಿ ನಮ್ಮ ಈ ಏನು ಕ್ಷೇತ್ರ ಇದೆ, ಈ ಜಾಗ ಏನಿದೆ, ಅದು ತೀರ್ಥಕ್ಷೇತ್ರ ಆಯ್ತು. ತೀರ್ಥಕ್ಷೇತ್ರ ಯಾಕೆ ಅಂತಂದ್ರೆ, ಯಾವತ್ತು ತೀರ್ಥಕ್ಷೇತ್ರ ಅಂದ್ರೆ ಅತ್ಯಂತ ಪವಿತ್ರವಾದ ಸ್ಥಳ ಅಂತ. ಒಂದು ಋಷಿಗಳು ಅಂತಂದ್ರೆ ಯಾವಾಗ್ಲೂ ಪವಿತ್ರವಾದ ಸ್ಥಳದಲ್ಲಿ ಇರೋರು ಅಂತ. ಎರಡನೇದು, ಒಬ್ಬ ಋಷಿಗಳು, ಒಬ್ಬ ಸನ್ಯಾಸಿಗಳು ನಮ್ಮ ಮನೆಗೆ ಕಾಲಿಡ್ತಾರೆ ಅಂತಂದ್ರೆ ಅದು ಒಂದು ತೀರ್ಥಕ್ಷೇತ್ರ ಇದ್ದಂತೆ. ಯಾಕೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲ ತೀರ್ಥಗಳಿದೆ ಅಲ್ಲ. ತ್ರೈಲೋಕ್ಯೆ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ. ಆ ಇಡೀ ಜಗತ್ತಿನ ತೀರ್ಥಗಳು ಎಲ್ಲಿ ಸಿಗ್ತವೆ ಅಂದ್ರೆ ಸಾಗರಕ್ಕೆ ಹೋದ್ರೆ, ಸಮುದ್ರಕ್ಕೆ ಹೋದ್ರೆ ಅದರಲ್ಲಿ ಸಿಗ್ತವಂತೆ. ಯಾಕೆ? ಯಾವ ನದಿ ಬಂದ್ರೂ ಕೊನೆಗೆ ಅದು ಸಮುದ್ರವನ್ನೇ ಸೇರ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಅದೇ ರೀತಿ ಎಲ್ಲ ತೀರ್ಥಗಳು ಸಮುದ್ರವನ್ನ ಸೇರ್ತವೆ. ನಿಮಗೆ ಸಮುದ್ರದವರೆಗೆ ಹೋಗಿ ಬೇಕು ಅಂತಾದ್ರೆ ಸಮುದ್ರದ ನೀರನ್ನು ತರಬೇಕು, ಎಲ್ಲ ತೀರ್ಥಗಳು ಬೇಕು ಅಂದ್ರೆ. ಆದ್ರೆ ಆ ಒಬ್ಬ ವಿಪ್ರ, ಎಂಥ ವಿಪ್ರ ಅಂತಂದ್ರೆ ಉತ್ತಮ ತಪಸ್ಸುಳ್ಳಂತಹ ಜ್ಞಾನಿಯಾದಂತಹ ಒಬ್ಬ ಋಷಿ, ಒಬ್ಬ ವಿಪ್ರ, ಒಬ್ಬ ಸನ್ಯಾಸಿಗಳು ಮನೆಗೆ ಬರ್ತಾರೆ ಅಂತಂದ್ರೆ ಅವರ ಬಲಗಾಲಲ್ಲೇ ಆ ತೀರ್ಥಗಳ ಸನ್ನಿಧಾನ ಇರ್ತದೆ. ಪದೇ ವಿಪ್ರಸ್ಯ ದಕ್ಷಿಣೆ ತ್ರೈಲೋಕ್ಯೆ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಅವನ ಬಲಗಾಲಲ್ಲಿ ಸದಾ ತೀರ್ಥಗಳ ಆವಾಸ ಇರ್ತದೆ. ಅದಕ್ಕೆ ಸ್ವಾಮಿಗಳನ್ನ ಮನೆ ಕರೆದು ನಾವು ಪಾದಪೂಜೆ ಮಾಡ್ತೇವೆ. ಯಾಕೆ? ಆ ಪಾದಪೂಜೆ ಮಾಡುವುದು ಅಂತಂದ್ರೆ ಎಲ್ಲ ತೀರ್ಥಗಳ ಆಗಾರ ಅದು. ಅದಕ್ಕೆ ಪೂಜೆ ಮಾಡಿ ಅದನ್ನ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದು.
ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡ್ರೆ ಎಲ್ಲ ತೀರ್ಥಗಳ ನೀರು ನಮಗೆ ಸಿಡದಂತೆ ಎಲ್ಲ ಪಾಪಗಳು ನಾಶ ಆಗ್ತದೆ ಅಂತ. ಈ ರೀತಿ ನೀವು ಬಂದಿದ್ದೀರಿ, ನೀವು ಬಂದು ಇಲ್ಲಿದ್ದರಿಂದಾಗಿ ಒಂದು ರಾತ್ರಿ ಕಳೆದಿದ್ದೀರಿ ನಮ್ಮ ಆಸ್ಥಾನದಲ್ಲಿ. ನಮ್ಮ ಆಸ್ಥಾನ ಇವತ್ತು ತೀರ್ಥ ಕ್ಷೇತ್ರದಂತೆ ಕಾಣ್ತಾ ಇದೆ ಅಂತ ವಿಶ್ವಾಮಿತ್ರರು ಬಂದು ನಮ್ಮ ಈ ಆಸ್ಥಾನವನ್ನ ಆಶ್ರಮದಂತೆ ಪವಿತ್ರವನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ, ನಾನು ಏನ್ ಮಾಡ್ಬೇಕು ನಿಮಗಾಗಿ ಅಂತ ಜನಕ ಮಹಾರಾಜ ಕೇಳ್ತಾ ಇದ್ದಾನಂತೆ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಪುತ್ರವು ದಶರಥ ಸೇಮವು ಕ್ಷತ್ರಿಯವು ಲೋಕವಿಶ್ರುತವು. ನಿನಗೆ ನಿನ್ನೆಷ್ಟೇ ಪರಿಚಯ ಮಾಡಿಸಿದೆ ನಾನು. ಇವರಿಬ್ಬರು ದಶರಥನ ಮಕ್ಕಳು, ಕ್ಷತ್ರಿಯರು, ಲೋಕವಿಶ್ರುತರು. ಇಡೀ ಲೋಕದಲ್ಲಿ ಇವ್ರ ಬಗ್ಗೆ ಹೊಗಳೋದನ್ನ ನೀವು ಅಲ್ಲಲ್ಲಿ ನೋಡ್ತೀರಿ. ನೀವು ದ್ರಷ್ಟು ಕಾಮವು ಧನುಶ್ರೇಷ್ಠಂ ಯದೇ ತತ್ವೈ ತಿಷ್ಠತಿ. ನಿನ್ನ ಹತ್ರ ಧನುಸ್ಸಿದೆ ಅಂತಲ್ಲ, ಒಂದ್ಸತಿ ಆ ಹುಡುಗರಿಗೆ ತೋರಿಸ್ಬಿಡು. ಈ ನಾವು ವಿಶ್ವಾಮಿತ್ರರು ಎಲ್ಲ ಮಹರ್ಷಿಗಳು, ಅವರಿಗೆ ಧನುಸ್ಸನ್ನು ನೋಡಿ ಆಗ್ಬೇಕಾಗಿದ್ದೇನೂ ಇಲ್ಲ. ಕ್ಷತ್ರಿಯರು ಅಂತಂದ್ರೆ ಅದೇ ಕೆಲಸ ಮುಂದವ್ರದ್ದು. ಧನುಸ್ಸು ಬಾಣ ಏನಾದ್ರೂ ವಿಶೇಷವಾಗಿತ್ತು, ಏನೋ ಆಂಟಿಕ್ ಪೀಸ್ ಇತ್ತು ಅಂತಂದ್ರೆ ಅದನ್ನ ತೋರಿಸ್ಬೇಕಲ್ಲ. ಹಾಗಾಗಿ ಆ ಇಬ್ರು ಮಕ್ಕಳಿಗೆ ಒಂದ್ಸರ್ತಿ ನಿಮ್ ಧನುಸ್ಸನ್ನ ತೋರಿಸ್ರಿ ಅಂತ ಆ ಜನಕ ಮಹಾರಾಜನಿಗೆ ವಿಶ್ವಾಮಿತ್ರರು ಹೇಳ್ತಾರಂತೆ. ಆಗ ವಿಶ್ವಾಮಿತ್ರರನ್ನ ಒಟ್ಟಿಗೆ ಸೇರಿಸ್ಕೊಂಡೇ ರಾಮ ಲಕ್ಷ್ಮಣರನ್ನ ಜನಕ ಮಹಾರಾಜ ಧನುಸ್ಸನ್ನು ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿ ತೋರಿಸ್ಬೇಕಲ್ಲ. ಕರ್ಕೊಂಡು ಹೋಗೋ ದಾರಿ ಮಧ್ಯದಲ್ಲಿ ಕೆಲವು ತನ್ನ ವೃತ್ತಾಂತಗಳನ್ನ ಹೇಳ್ತಾನಂತೆ. ಈ ಧನುಸ್ಸು ಯಾವುದು ಅಂತಂದ್ರೆ, ಶ್ರೂಯತಾಮಸ್ಯ ಧನುಷಃ ಯದರ್ಥ ನಿಹತಿಷ್ಠತಿ. ಈ ನಾನು ತೋರಿಸುವಂತಹ ಧನುಸ್ಸು ಇದು ಬೇರೆ ಯಾರಲ್ಲಿಯೂ ಕೂಡ ಇಲ್ಲ. ಒಂತಹ ವಿಚಿತ್ರವಾದಂತಹ ಧನುಸ್ಸು. ನೀವು ಹಿಡ್ಕೊಂಡು ಬಾಣ ಬಿಲ್ಲು ಎಲ್ಲ ಯುದ್ಧಕ್ಕೆ ತಗೊಂಡು ಹೋಗ್ತೀನಿ ನಾನು ಅಂತ ಅನ್ಕೊಂಡ್ರೆ ಅದನ್ನ ಯುದ್ಧಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಇದು ಯಾರು ಕೊಟ್ಟಿದ್ದು ಅಂತಂದ್ರೆ, ದೇವರಾತ ಇತಿ ಖ್ಯಾತೋ ನಿಮೇರ್ ಜ್ಯೇಷ್ಠೋ ಮಹೀಪತಿ ನ್ಯಾಸೋಯಂ ತಸ್ಯ ಭಗವನ್ ಹಸ್ತೆ ದತ್ತೋ ಮಹಾತ್ಮನಃ. ಎಲ್ಲ ದೇವತೆಗಳು ನಿಮಿ ಅಂತ, ನನ್ನ ಜನಕ ವಂಶದಲ್ಲಿ ನಿಮಿ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಮಗ, ಹಿರಿಯ ಮಗ, ಅನೇಕ ಮಂದಿ ಮಕ್ಕಳಿದ್ರು, ದೊಡ್ಡ ಮಗ ದೇವರಾತ ಅಂತ. ಅವನಿಗೆ ಎಲ್ಲ ದೇವತೆಗಳು ಸೇರಿ ಈ ಧನುಸ್ಸನ್ನ ನ್ಯಾಸವಾಗಿ ಇಟ್ಟು ಹೋಗಿದ್ರು. ಸ್ವಲ್ಪ ದಿನ ನೀನು ಇಟ್ಕೊಂಡಿರು ಅಂತ ಹೇಳಿ ಅದನ್ನ ಇಟ್ಟು ಹೋಗಿದ್ರು. ಹಾಗಾದ್ರೆ ಒಂದು ತಿಳ್ಕೊಳ್ಬೇಕು, ಇದು ಜನಕನ ವಂಶ. ಇದು ಈಗ ಸೂರ್ಯವಂಶ ಯಾವ ರೀತಿನೋ ಅದೇ ರೀತಿ ಜನಕ ವಂಶ ಅಂತ. ಆ ಜನಕ ವಂಶ ಆದ್ರಿಂದ ಈ ಜನಕನ ಹೆಸರು, ಈ ರಾಜನ ಹೆಸರು ಜನಕ ಅಂತಲ್ಲ, ಜನಕ ವಂಶದಲ್ಲಿ ಹುಟ್ಟಿದ್ರಿಂದ ಅವನನ್ನ ಜನಕ ಜನಕ ಅಂತ ಕರಿತಿದ್ರು. ಹಾಗಾಗಿ ಎಷ್ಟು ಮಂದಿ ಜನಕರು ಹಿಂದೆಲ್ಲ ಬಂದೋದ್ರಲ್ಲ ಅವರೆಲ್ಲರೂ ಜನಕರು. ಇವನ ಹೆಸರು ಕ್ಷೀರಧ್ವಜ ಅಂತ. ಹಂಗಾಗಿ ಆ ಕ್ಷೀರಧ್ವಜ ಅಂತ ಹೆಸರು ಒಂದು ಜನಕ ವಂಶದಲ್ಲಿ ಬಂದಿದ್ರೆ ಜನಕರಾಜ ಜನಕರಾಜ ಅಂತ ಕರಿತಿದ್ರು. ಹೀಗಾಗಿ ನಮ್ಮ ಜನಕರ ವಂಶದಲ್ಲಿ ಅವಾಗ ಬಂದಿದ್ದು ಈಗ ನಾನಿರುವವರೆಗೂ ಕೂಡ ಈ ಧನುಸ್ಸಿದೆ. ಹಾಗಾದ್ರೆ ದೇವತೆಗಳಿಗೆ ಎಲ್ಲಿಂದ ಬಂತು ಧನುಸ್ಸು ಅಂತಂದ್ರೆ, ದಕ್ಷಯಜ್ಞ ವಧೇ ಪೂರ್ವಂ ಧನುರಾಯಮ್ಯ ವೀರ್ಯವಾನ್ ವಿಧ್ವಂಸ್ಯ ತ್ರಿದಶಾನ್ ರೋಷಾತ್ ಸಲೀಲಂ ಇದಂ ಅಬ್ರವೀತ್. ರುದ್ರದೇವರ ಧನುಸ್ಸಂತಿದು, ಶಿವಧನುಸ್ಸು. ಯಾಕೆಂದ್ರೆ ಹಿಂದೆ ದಕ್ಷಯಜ್ಞ ಧ್ವಂಸ ಆಯ್ತು. ದಕ್ಷ ರುದ್ರದೇವರು ತನಗೆ ಅವಮಾನ ಮಾಡಿದ್ರು ಅಂತ ಒಂದ್ಸರ್ತಿ ಸಭೆಯಲ್ಲಿ ಎದ್ದು ನಿಲ್ಲಿಲ್ಲ ರುದ್ರದೇವರು ದಕ್ಷನಿಗೆ ಅಳಿ ಆಗ್ಬೇಕು. ದಕ್ಷನ ಮಗಳು ಸತೀದೇವಿಯನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟಿದ್ರು. ಅಳಿಯಾಗಿ ನನಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಹೇಳಿ ಸಿಟ್ಟಿಂದ, ನನಗೇ ಮರ್ಯಾದೆ ಕೊಡುವುದಿಲ್ಲಲ್ಲ ಅವನಿಗೆ ಮಾಡ್ತೇನೆ ನಾನು ಅಂತ ಹೇಳಿ ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿ ಕೊಡುವುದಿಲ್ಲ, ರುದ್ರದೇವರಿಗೆ ಆಹುತಿಯನ್ನು ಕೊಡಬಾರದು. ಆ ರೀತಿ ಒಂದು ಯಜ್ಞ. ನಾವು ಯದ್ಯಪಿ ಯಜ್ಞ ಮಾಡಬೇಕಾದ್ರೆ ಎಲ್ಲ ದೇವತೆಗಳಿಗೆ ಒಂದೊಂದು ಆಹುತಿ ಅಂತ ಇರ್ತದೆ. ಸೋಮ, ಅಶ್ವಿನಿ ದೇವತೆಗಳು, ಅಗ್ನಿ, ಎಲ್ಲರಿಗೂ ಆಹುತಿ ಇರ್ತದೆ. ಅದರಲ್ಲಿ ನಾವು ಆ ಪ್ರಣೀತೆಯ ಮೇಲೆ ದರ್ಭೆಯನ್ನ ಕಟ್ಟಿಟ್ಟಿರ್ತೇವೆ ನಾವು. ಆ ದರ್ಭೆಯಿಂದ ದರ್ಭೆ ರಜ್ಜು ಅಂತ, ಅದು ಯಾರಿಗೆ ಸೇರಿದ್ದು ಅಂದ್ರೆ ರುದ್ರದೇವರಿಗೆ ಸೇರಿದ್ದು. ರುದ್ರಾಯ ಪಶುಪತಯೇ ಸ್ವಾಹ ಅಂತ ಹೇಳಿ ಅದನ್ನ ಆಹುತಿ ಹಾಕ್ಲಿಕ್ಕೆ ಇರ್ತದೆ. ಈ ದಕ್ಷ ಏನು ಮಾಡಿದ, ಯಾವಾಗ ರುದ್ರದೇವರಿಗೆ ಆಹುತಿ ಇಲ್ಲದೆ ಎಲ್ಲರೂ ಹೋಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ರುದ್ರದೇವರನ್ನ ಮರೆತು ಬಿಡ್ತಾರೆ. ಈ ದೇವತೆಗಳನ್ನು ನೆನಪಿಟ್ಟುಕೊಂಡಿದ್ದೇ ಯಾಕೆ, ದೇವತೆಗಳಿಗೆಲ್ಲ ಆವಿರ್ಭಾಗವನ್ನ ಕೊಡ್ಲಿಕ್ಕೆ ಇರ್ತದೆ ಅಂತ ಹೇಳಿ. ಯಾವಾಗ ಯಜ್ಞ ಸಂಬಂಧಿಯಾದ ಪ್ರಕ್ರಿಯೆಗಳಲ್ಲಿ ರುದ್ರದೇವರ ಉಲ್ಲೇಖ ಇಲ್ಲ ಅಂತ ಆಗ್ತದೋ ಇಡೀ ಜನತೆ ಅವರನ್ನ ಮರೆತು ಬಿಡಬೇಕು ಅಂತ ಹೇಳಿ ರುದ್ರ ದೇವರಿಗೆ ಆಹುತಿ ಇಲ್ಲದೆ ಒಂದು ಯಾಗವನ್ನು ಮಾಡಿಸ್ತಾರೆ. ಆ ಯಾಗ ಮಧ್ಯದಲ್ಲೇ ನಿಂತು ಬಿಡ್ತದಂತೆ. ಯಾಕೆ, ರುದ್ರದೇವರು ಬರಲಿಲ್ಲ ಅಂತ ಹೇಳಿ ವಿಷ್ಣು ದೇವರು ಬರಲಿಲ್ಲ ಅಂತ ಆಹುತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ. ಹೀಗಾಗಿ ದೊಡ್ಡ ಕೋಲಾಹಲ ನಡೆದು ಬಿಡ್ತು. ಆ ಯಾಗದಲ್ಲಿ ತನ್ನ ಪತಿಗೆ ಆಹುತಿ ಇಲ್ಲ ಅಂತ ಹೇಳಿ ಸತೀದೇವಿ ತಾನು ತನ್ನ ಆ ಜೀವವನ್ನು ಕಳ್ಕೊಂಡು ಬಿಡ್ತಾಳ. ಈ ರೀತಿ ಆದಾಗ ರುದ್ರದೇವರಿಗೆ ಬಹಳ ಕೋಪ ಬಂತು. ಬಹಳ ಕೋಪ ಬಂದಾಗ ಆ ರುದ್ರದೇವರು ಈ ಶಿವಧನುಸ್ಸನ್ನ ಹಿಡ್ಕೊಂಡು ಎಲ್ಲ ದೇವತೆಗಳು ಕೂಡ ಹೆದರುವಂತೆ ಠೇಂಕಾರ ಮಾಡಿ ಎಲ್ಲರನ್ನೂ ಅಲ್ಲಿಂದ ಓಡಿಸಿಬಿಟ್ರಂತೆ.
ಓಡಿಸ್ಬಿಟ್ರು. ರುದ್ರದೇವರಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ದೇವತೆಗಳಿಗೆ ಭಯ ಶುರುವಾಗಿದೆ. ರುದ್ರದೇವರು ಕೋಪ ತಣ್ಣಗೆ ಮಾಡಿಸೋದು ಬಹಳ ಕಷ್ಟ. ರುದ್ರದೇವರಿಗೆ ಸಿಟ್ಟು ಬೇಗ ಬರ್ತದಂತೆ, ಅದೇ ರೀತಿ ಪ್ರೀತಿ ಕರುಣೆಯೂ ಕೂಡ ಬೇಗ ಬರ್ತದೆ. ಹಾಗಾಗಿ ಏನ್ ಮಾಡಬೇಕು? ದೇವತೆಗಳೆಲ್ಲ ಒಟ್ಟು ಸೇರಿ, ನಾವು ಸಂಘೇ ಶಕ್ತಿ ಅಂತ ಹೇಳ್ದಂಗೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದರೆ ದೇವರು ಬೇಗ ಒಲಿತಾರೆ. ಈ ಕೂತು ಸ್ಟ್ರೈಕ್ ಮಾಡ್ಬೇಕಾದ್ರೆ ಒಬ್ಬನೇ ಕೂತು ಸ್ಟ್ರೈಕ್ ಮಾಡಿದ್ರೆ ಅವನ ಮಾತು ಯಾರು ಕೇಳೋದಿಲ್ಲ ಅಂತ. ಒಂದಿಷ್ಟು ಮಂದಿ ಸೇರಿ ಸಂಘೇ ಶಕ್ತಿ ಕೆಲವಿಗೆ ಅಂತ ಸೇರಿ ಸ್ಟ್ರೈಕ್ ಮಾಡಿದಾಗ ಸ್ವಲ್ಪ ಮಂದಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಅವ್ರ ಮಾತನ್ನು ಒಪ್ಕೊಳ್ತಾರೆ. ಅದೇ ರೀತಿ ದೇವತೆಗಳೆಲ್ಲ ಸೇರಿ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಅಷ್ಟೇ ಬೇಗ ಪ್ರಸನ್ನರಾಗ್ತಾರಂತೆ. ಈ ಧನುಸ್ಸು ಇದ್ರೆ ಸಮಸ್ಯೆ ಆಗ್ತದೆ, ಈ ಧನುಸ್ಸನ್ನ ನೀವೇ ತಗೊಂಡ್ಬಿಡ್ರಿ ಅಂತ ಹೇಳಿ ರುದ್ರದೇವರು ತನ್ನ ಕೈಯಲ್ಲಿದ್ದ ಧನುಸ್ಸನ್ನ ಎಲ್ಲ ದೇವತೆಗಳಿಗೆ ಕೊಟ್ಬಿಡ್ತಾರಂತೆ. ಯಸ್ಮಾತ್ ಭಾಗಾರ್ಥಿನೋ ಭಾಗಂ ನಾಕಲ್ಪಯತ ಮೇ ಸುರಾಹ ವರಾಂಗಾನಿ ಮಹಾರ್ಹಾಣಿ ಧನುಷಾ ಶಾತಯಾಮಿವಹ. ಯಾವುದಕ್ಕೋಸ್ಕರ ಈ ಧನುಸ್ಸನ್ನ ಹಿಡಿದಿದ್ದು ರುದ್ರದೇವರು, ಯಾವ ಕಾರಣದಿಂದ ರುದ್ರದೇವರಿಗೆ ಭಾಗವನ್ನ ಕೊಡದೆ ಯಜ್ಞ ಮಾಡಿದರೋ ಆ ಉದ್ದೇಶದಿಂದ ರುದ್ರದೇವರು ಧನಸ್ಸನ್ನ ಹಿಡಿದು ಎಲ್ಲ ದೇವತೆಗಳನ್ನ ಹೆದರಿಸಿದ್ರು. ಕೊನೆಗೆ ತಥೋ ವಿಮನಸ ಸರ್ವೇ ದೇವಾವೈ ಮುನಿಪುಂಗವ ಪ್ರಸಾದಯಂತ ದೇವೇಶಂ ತೇಷಾಂ ಪ್ರೀತೋ ಭವದ್ಭವಃ. ಅವರಿಂದ ಸಂಪ್ರೀತನಾದಂತಹ ರುದ್ರದೇವರು ಆ ಧನುಸ್ಸನ್ನ ದೇವತೆಗಳಿಗೆ ಕೊಟ್ಟುಬಿಟ್ಟ. ದೇವತೆಗಳು ಏನ್ ಮಾಡಿದ್ರು, ಒಂದ್ಸರ್ತಿ ಈ ದೇವರಾತ ಅಂತಂದ್ರೆ ನಿಮಿ ಅನ್ನುವಂತ ರಾಜನ ಮಗ, ಹಿರಿಮಗ, ಅವನಿಗೆ ಜನಕನ ವಂಶದಲ್ಲಿ ಬಂದವನು, ಅವನಿಗೆ ಈ ಧನುಸ್ಸನ್ನ ತಂದು ಕೊಟ್ಟು ಹೋದ್ರಂತೆ. ಈ ಧನುಸ್ಸನ್ನ ಇಟ್ಕೊಂಡಿರು. ಹೀಗಾಗಿ ಆ ಧನುಸ್ಸನ್ನ ನಿಮಿ ಇಟ್ಕೊಂಡಿದ್ದ. ಅವನಾದ್ಮೇಲೆ ಎಷ್ಟು ಜನ ರಾಜರು ಬಂದ್ರು ಎಲ್ಲರೂ ಇಟ್ಕೊಂಡಿದ್ರು. ಈಗ ನನ್ನ ಹತ್ರವೂ ಕೂಡ ಈ ಧನುಸ್ಸಿದೆ ಅಂತ ಹೇಳಿ ಆ ಧನುಸ್ಸಿರುವಂತಹ ದೊಡ್ಡ ಸಭಾಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಸಭಾಮಂಟಪಕ್ಕೆ ಕರ್ಕೊಂಡು ಹೋಗಿ ಧನುಸ್ಸನ್ನ ತಗೊಂಬರ್ರಿ ಅಂತ ಆದೇಶ ಮಾಡ್ತಾನಂತೆ ಜನಕ. ಆದೇಶ ಮಾಡಿದಾಗ ಧನುಸ್ ಬರ್ತದೆ. ನಾವೇನೋ ಅನ್ಕೊಳ್ತೇವೆ ಯಾರೋ ಎತ್ಕೊಂಡು ಬಂದು ಇಟ್ಟು ಹೋಗ್ತಾರೆ ಅಥವಾ ಅಲ್ಲಿದ್ದನ್ನ ತೋರಿಸ್ತಾನೆ ಅಂತ. ಅದನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನೃಣಾಂ ಶತಾನಿ ಪಂಚಾಶತ್ ವ್ಯಾಯತಾನಾಂ ಮಹಾತ್ಮನಾಂ. ಎಷ್ಟು ಜನ ಇದ್ರು ಅಂತಂದ್ರೆ ಶತಾನಿ ಪಂಚಾಶತ್ ಅಂದ್ರೆ 50-100 ಅಂದ್ರೆ 5,000 ಜನ. 5,000 ಜನ ಆ ಧನುಸ್ಸನ್ನ ಹಿಡ್ಕೊಂಡು ಬರ್ತಾರೆ. ಅದು ಹೆಂಗೆ? ಒಬ್ಬನು ತೆಳ್ಳಗಿರೋನು, ಒಬ್ಬನು ದಪ್ಪಗಿರೋನು ಹಂಗಲ್ಲಂತೆ. ಅದನ್ನ ಹೇಳ್ತಾರೆ ವ್ಯಾಯತಾನಾಂ. ಒಳ್ಳೆ ಅಗಲವಾದಂತಹ ಭುಜ, ಎದೆ ಉಳ್ಳಂತಹ ಒಳ್ಳೆ ಪರ್ಸನಾಲಿಟಿ ಇರುವಂತಹ ಮನುಷ್ಯರು ಅದನ್ನ ಎತ್ಕೊಂಡು ಬರ್ತಾರೆ. ಹೆಂಗೆ ಎತ್ಕೊಂಡ್ ಬರ್ತಾರೆ? ಎತ್ಕೊಂಡ್ರೆ ಕೈಯಲ್ಲಿ ಎತ್ಕೊಂಡ್ ಬರುವುದಲ್ಲಂತೆ. ಮಂಜೂಷಾಂ ಅಷ್ಟಚಕ್ರಾಂತಾಂ ಸಮೂಹಸ್ಥೆ ಕಥಂಚನ. ಎಷ್ಟೋ ಕಷ್ಟಪಟ್ಟು 8 ಚಕ್ರದ 8 ವೀಲರ್ ಒಂದು ಗಾಡಿ, ಅದರ ಮೇಲೆ ಮಂಜೂಷ, ಅದರ ಪಲ್ಲಕ್ಕಿ, 8 ಚಕ್ರದ ಪಲ್ಲಕ್ಕಿ. ಇಲ್ಲ ರಾಜರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ 2 ಚಕ್ರದ ಪಲ್ಲಕ್ಕಿ ಸಾಕಾಗ್ತದೆ. ಆದ್ರೆ ಈ ಧನುಸ್ಸನ್ನ ಎತ್ಕೊಂಡು ಬರ್ಲಿಕ್ಕೇನೆ 8 ಚಕ್ರದ ಪಲ್ಲಕ್ಕಿ ಬೇಕಾಯ್ತದೆ. ಆ 8 ಚಕ್ರದ ಪಲ್ಲಕ್ಕಿಯಲ್ಲಿ ಆ ಧನುಸ್ಸನ್ನ ಇಟ್ಕೊಂಡು ಈ 5,000 ಮಂದಿ ಅದನ್ನು ಕಷ್ಟಪಟ್ಟು ನೂಕೊಂಡು ಆ ಸಭಾಮಂಟಪಕ್ಕೆ ತಂದು ಇಡ್ತಾರಂತೆ. ಇಟ್ಟು ಅಂದ್ರೆ ಅಷ್ಟು ಭಾರ ಇತ್ತು ಆ ಧನುಸ್ಸು ಅಂತ. ಅಂಥ ಧನುಸ್ಸು. ಈ ಧನುಸ್ಸನ್ನ ಅವನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಹೇಳ್ತಾನಂತೆ ಜನಕರಾಜ, ಈ ಧನುಸ್ಸು ನನಗೆ ಇನ್ನೊಂದು ಸಹಾಯ ಮಾಡಿದೆ. ಏನು ಅಂತಂದ್ರೆ ಈ ಧನುಸ್ಸು ಇದ್ದಿದ್ರಿಂದ ನಾನು ಇವತ್ತಿನ ದಿನ ಬಚಾವಾಗಿದ್ದೀನಿ. ಯಾಕೆ ಅಂತಂದ್ರೆ ನಾನು ಒಂದ್ಸರ್ತಿ ಭೂಮಿಯನ್ನ ಅಗಿತಾ ಇದ್ದೆ. ಇವನಿಗೆ ಸೀರಧ್ವಜ ಅಂತ ಹೆಸರು ಬಂತು. ಸೀರಧ್ವಜ ಅಂತಂದ್ರೆ ಇವನು ಯಾವಾಗ್ಲೂ ಭೂಮಿಯನ್ನು ಅಗಿತಾ ಇದ್ದ, ಅದಕ್ಕೋಸ್ಕರ ಸೀರಧ್ವಜ ಅಂತ ಹೆಸರು ಬಂತು. ಸೀರ ಅಂದ್ರೆ ಅಗಿಯುವುದು. ಅವರಲ್ಲಿ ಧ್ವಜಪ್ರಾಯನಾಗಿದ್ದ ಇವನು ಅಂತ. ಯಾಕೆ ಅಗೀತಿದ್ದ? ಏನು ಕೃಷಿಕನ ಅವನು ಅಂತಂದ್ರೆ ಇಲ್ಲ ಅಂತೆ. ಅಲ್ಲಿ ಬಹಳಷ್ಟು ಯಜ್ಞಗಳನ್ನು ಮಾಡಿದಾನಂತೆ. ಯಜ್ಞ ಮಾಡಬೇಕು ಅಂತಂದ್ರೆ ಭೂಮಿಯನ್ನು ಅಗದು ಅದನ್ನ ತೋಡಿ ಆಳ ಮಾಡಿ ಅದರಲ್ಲಿ ಮೇಖಲೆಯನ್ನೆಲ್ಲ ಸ್ಥಾಪನೆ ಮಾಡಿ ಯಜ್ಞ ಮಾಡ್ಬೇಕು. ಹಾಗಾಗಿ ಅಲ್ಲಲ್ಲಿ ಭೂಮಿ ಅಗದು 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 ತಾನು ಯಜ್ಞ ಮಾಡಿ 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 ಇವನು ಭೂಮಿ ಅಗೆಯನು ಅಂತ ಅವನಿಗೆ ಹೆಸರು ಹಂಗೇ ಬಂದ್ಬಿಡ್ತು. ಅದರಿಂದ ಸೀರಧ್ವಜ ಅಂತ ಕರೀತಿದ್ರು. ಅವನು ಒಂದ್ಸರ್ತಿ ಯಜ್ಞ ಭೂಮಿ ಅಂತ ಅಗಿಬೇಕಾದ್ರೆ ಅವನ ಲಾಂಗೂಲ, ಏನು ಲಾಂಗೂಲ ಇರ್ತದೆ ಕೊಡಲಿ, ಅದಕ್ಕೆ ಒಂದ್ಸರ್ತಿ ಏನು ಸಿಕ್ಕಿ ಬೀಳುತ್ತದೆ, ಕ್ಷೇತ್ರಂ ಶೋಧಯತಾ ಲಬ್ಧ ನಾಮ್ನ ಸೀತೆಯತಿ ವಿಶ್ರುತ. ಆ ಕ್ಷೇತ್ರವನ್ನ ಶೋಧನೆ ಮಾಡ್ಬೇಕಾದ್ರೆ, ಅಗಿಬೇಕಾದ್ರೆ ಅವನಿಗೆ ಒಂದು ಮಗು ಸಿಕ್ಕಿ ಬಿಡ್ತದಂತೆ. ಮಗು ಸಿಕ್ಕರೆ ಅದಕ್ಕೆ ಏನ್ ಹೆಸರಿಡ್ಬೇಕು? ಸೀತಾ ಅಂತ. ಸೀರತಃ ಜಾತ ಅಂದ್ರೆ ಭೂಮಿಯನ್ನ ಅಗಿಬೇಕಾದ್ರೆ ಸೀರಧ್ವಜನಿಗೆ ಸಿಕ್ಕವಳಾದ್ರಿಂದಾಗಿ ಸೀತಾ ಅಂತ ಹೆಸರಿಟ್ಟ. ಸೀತಾ ಅಂತ ಹೆಸರಿಟ್ಟು ಭೂತಲಾದುತ್ಥಿತ ಸಾತು ವ್ಯವರ್ಧತ ಮಮಾತ್ಮಜ. ಆ ಭೂತಲದಿಂದ ಹುಟ್ಟಿದ ಅವಳು ನನ್ನ ಮಗಳಾಗಿ ದೊಡ್ಡವಳಾದ್ಲು. ದೊಡ್ಡವಳಾದ್ರೆ ಪರಮ ಸುಂದರಿ ಅಂತ ನೋಡ್ಲಿಕ್ಕೆ. ಪರಮ ಸುಂದರಿ ಅಂತಂದ್ರೆ ಎಲ್ಲ ರಾಜರು ಬರೋರಂತೆ, ನಮಗ್ ಮದ್ವೆ ಮಾಡ್ಕೊಡು, ನಮಗ್ ಮದ್ವೆ ಮಾಡ್ಕೊಡು ಅಂತ ಕೇಳುವರಂತೆ. ಅವಾಗ ಜನಕರಾಜ ಒಂದು ಉಪಾಯ ಮಾಡಿದಂತೆ. ಯಾರು ಮದುವೆ ಮಾಡಿ ಕೊಡ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ, ಯಾರು ಈ ಮುಂದಿರುವಂತಹ ಶಿವಧನಸ್ಸನ್ನ ಎತ್ತಿ
ಅದನ್ನ ಹೆದೆ ಏರಿಸುವುದು ಅಂತಂದ್ರೆ ಯಾವತ್ತು ಒಂದು ಶಸ್ತ್ರ, ಈ ಒಂದು ಬಿಲ್ಲು ಬಾಣ ಅದರ ಉಪಯೋಗ ಆದ್ಮೇಲೆ, ಯುದ್ಧ ಎಲ್ಲ ಆದ್ಮೇಲೆ ತಂದಿಡ್ಬೇಕಾದ್ರೆ ಹಂಗೆ ಇಡ್ತಿರ್ಲಿಲ್ಲ. ಈ ಗನ್ನೆಲ್ಲ ಇಡಬೇಕಾದ್ರೆ ಅದ್ರ ಒಳಗಿಂದ ಬುಲೆಟ್ಸ್ ಎಲ್ಲ ತೆಗೆದು ಹಂಗೆ ಇಡ್ತಾರಲ್ಲ, ಆ ರೀತಿ ಅದರ ಹಗ್ಗವನ್ನೆಲ್ಲ ತೆಗೆದು ಅದನ್ನ ರೆಸ್ಟ್ ಆಗಿ ಇಡ್ತಾರಂತ ಹಂಗೆ ಇಡುದು. ಮತ್ತೆ ನೆಕ್ಸ್ಟ್ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಧನುಸ್ಸನ್ನ ಹಿಡಿದು ಎಳೆದು ಅದನ್ನ ಹಗ್ಗ ಕಟ್ಟುದು. ಅಂದ್ರೆ ಧನುಸ್ಸು ಸ್ವಲ್ಪ ಸ್ಟ್ರೇಟ್ ಇರ್ತದೆ, ಅದನ್ನ ಹಗ್ಗ ಕಟ್ಟಿದಾಗ ಸ್ವಲ್ಪ ಬೆಂಡ್ ಆಗಿರ್ತದೆ, ಅವಾಗ ಅದು ಇನ್ನೂ ಫೋರ್ಸ್ ಆಗಿ ಬಾಣ ಹೋಗ್ತದೆ ಅಂತ. ಹಾಗಾಗಿ ಅದಕ್ಕೆ ಯಾರು ಹೆದೆ ಏರಿಸ್ತಾರೋ, ಅಂದ್ರೆ ಧನುಸ್ಸನ್ನ ಎತ್ತಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಹಗ್ಗವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುತ್ತಿ ಗಂಟು ಹಾಕ್ಬೇಕು. ಯಾರು ಈ ಧನುಸ್ಸನ್ನ ಹೆದೆ ಏರಿಸ್ತಾರೋ, ಬಂದು ಯಾರ ಮೇಲೂ ಬಾಣ ಪ್ರಯೋಗ ಮಾಡೋದು ಬೇಡ, ಬರೀ ಹೆದೆ ಏರಿಸಿದ್ರೆ ಸಾಕು, ನನ್ನ ಮಗಳನ್ನ ಅವರು ಮದುವೆಯಾಗಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಎಂಥ ವಿಪರ್ಯಾಸ ಆಯ್ತು ಅಂತಂದ್ರೆ, ಯಾರೂ ಕೂಡ ಆ ಧನುಸ್ಸನ್ನ ಅಲಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ರಾಜರು ಬರೋರು ಆ ಧನುಸ್ಸನ್ನ ಹಿಡಿಯೋರು, ಎಡಗೈಲಿ ಹಿಡಿಯೋದಲ್ಲ ಧನುಸ್ಸು ಅಂತ, ಎಡಗೈಲಿ ಹಿಂಗೆ ಎತ್ತಲಿಕ್ಕೆ ಹೋಗ್ತಾರೆ, ಆಗುದಿಲ್ಲ. ಇಲ್ಲ ಬಲಗೈ ಬೇಕಿದಕ್ಕೆ, ಬಲಗೈಲಿ ಹಿಡಿದ್ರೆ ಆಗುದಿಲ್ಲ. ಕೊನೆ ಎರಡೂ ಕೈ ಹಿಡಿದು ಎತ್ತಿದ್ರು ಆ ಧನುಸ್ಸನ್ನ ಅಲಗಾಡಿಸ್ಲಿಕ್ಕೂ ಕೂಡ ಯಾವ ರಾಜರಿಂದೂ ಆಗ್ಲಿಲ್ಲ. ಹಿಂಗಾಗ್ಬೇಕಾದ್ರೆ ರಾಜರಿಗೆ ಸಿಟ್ಟು ಬರ್ತದೆ, ಇನ್ನು ನಮ್ಮನ್ನು ಅವಮಾನ ಮಾಡ್ಲಿಕ್ಕೆ ಕರೆದಿಯ ನೀನು ಅಂತ ಹೇಳಿ ಆ ಜನಕ ರಾಜನ ಮೇಲೆ ಎಲ್ಲರೂ ಆಕ್ರಮಣಕ್ಕೆ, ಅವನ ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳಿ ಎಲ್ಲ ಹೊರಗಡೆಯಿಂದ ಡೇರೆ ಹಾಕೊಂಡು ಕೂತಿದಾರಂತೆ. ಆ ಜನಕ ರಾಜನ ಪೂರ್ಣ ಆಸ್ಥಾನ ಶತ್ರುಗಳಿಂದ ಸುತ್ತುವರೆದು ಬಿಟ್ಟಿತ್ತು. ಯಾಕೆ? ತನ್ನ ಮಗಳನ್ನ ಕೊಡ್ತಾ ಇಲ್ಲ, ಕೊಡಬೇಕು ಅಂತಂದ್ರೆ ಈ ರೀತಿ ಪಣ ಇಟ್ಟಿದ್ದಾನೆ, ಇದು ಯಾರಿಂದನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವನು ಪಾಪ ಜನಕರಾಜ, ಇವನಿಗೆ ಬೇರೆ ಏನು ಕೆಲಸ ಇಲ್ಲ, ಯುದ್ಧ ಮಾಡೋದೇ ಕೆಲಸ. ಮಾಡಿ 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 ತನ್ನ ಸೈನ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಸೈನ್ಯನೇ ಇಲ್ಲ. ತತ ಸಂವತ್ಸರೇ ಪೂರ್ಣೆ ಕ್ಷಯಂ ಯಾತಾನಿ ಸರ್ವಶಃ. 1 ವರ್ಷ ಯುದ್ಧ ಮಾಡಿದೆ ನಾನು, ನನ್ನ ಎಲ್ಲ ಸೈನ್ಯ ನಾಶನೇ ಆಗಿ ಹೋಯ್ತು. ಸಾಧನಾನಿ ಮುನಿಶ್ರೇಷ್ಠ ತಥೋಹಂ ವೃಷ ದುಃಖಿತ. ಯಾರೂ ಸೈನ್ಯದಲ್ಲಿಲ್ಲ, ಸೈನ್ಯಕ್ಕೆ ಬೇಕಾದ ಸಾಧನಗಳು, ಬಿಲ್ಲು ಬಾಣ ಕತ್ತಿ ಗುರಾಣಿ ಎಲ್ಲವೂ ನಾಶ ಆಗಿ ಹೋಗಿದೆ. ಏನ್ ಮಾಡಬೇಕು ನಾನು? ಆ ಸಂದರ್ಭದಲ್ಲಿ ತಥೋ ದೇವಗಣಾನ್ ಸರ್ವಾ ತಪಸಾಹಂ ಪ್ರಸಾದಯನ್ ದದುಶ್ಚ ಪರಮ ಪ್ರೀತಾ ಚತುರಂಗ ಬಲಂ ಸುರಾಹ. ಎಲ್ಲ ದೇವತೆಗಳನ್ನು ಉದ್ದೇಶಿ ನಾನು ತಪಸ್ಸು ಮಾಡಿದೆ. ತಪಸ್ಸು ಮಾಡಿದಾಗ ದೇವತೆಗಳಿಗೆ ಖುಷಿ ಆಯ್ತು, ನಿನಗೆ ಅಕ್ಷಯವಾದ ಒಂದು ಚತುರಂಗ ಬಲವನ್ನು ಕೊಡ್ತೇವೆ ಅಂತ ಹೇಳಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿಬಿಟ್ರು. ಅದಾದ್ಮೇಲೆ ನಾನು ಬಚಾವಾಗಿದ್ದೀನಿ. ಈಗ ಬರ್ತೀರಿ, ಧನುಸ್ ಎತ್ತಿ ನೀವು ಜಗಳಕ್ಕೆ ಬಂದ್ರೆ ದೇವತೆಗಳು ಕೊಟ್ಟಿರುವಂತಹ ಚತುರಂಗ ಬಲ ಇದೆ, ಅದರೊಟ್ಟಿಗೆ ಯುದ್ಧ ಮಾಡ್ರಿ ಅಂತ ಕಳಿಸ್ಬಿಡ್ತಿದ್ದ. ಹಿಂಗಾಗಿ ಯಾರಿಗೂ ಧನುಸ್ಸನ್ನೂ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ, ಈ ಚತುರಂಗ ಬಲದೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಧನುಸ್ ಎತ್ತಬೇಕು ಅಂತ ಬರ್ತಾರೆ, ಎತ್ತಲಿಕ್ಕೆ ಆಗದೆ, ಅಲಗಾಡಿಸ್ಲಿಕ್ಕೂ ಆಗದೆ ವಾಪಸ್ ಹೋಗಿ ಬಿಡ್ತಾ ಇದ್ದಾರೆ ರಾಜ. ಹಂಗಾಗಿ ಇಷ್ಟರವರೆಗೆ ಸ್ವಯಂವರ ನಡೀತಾನೇ ಇದೆ, ಇನ್ನು ಯಾರು ಕೂಡ ಇದನ್ನ ಅಲಗಾಡಿಸ್ಲಿಕ್ಕೂ ಕೂಡ ಆಗ್ಲಿಲ್ಲ ಅಂತ ಹೇಳಿ ಆ ಧನುಸ್ಸಿನ ಇತಿಹಾಸವನ್ನ ಹೇಳ್ತಾರೆ. ಇಷ್ಟ ಆಗ್ತದೆ. ಆ ಧನುಸ್ಸನ್ನ ಎದುರುಗಡೆ ಇಟ್ಟಿದ್ದಾರೆ. ಎದುರುಗಡೆ ಇಟ್ಟಂತಹ ಧನುಸ್ಸನ್ನ ವಿಶ್ವಾಮಿತ್ರರು ಎಲ್ಲರೂ ಕೂಡ ಆ ಧನುಸ್ಸನ್ನು ನೋಡ್ತಾ ಇದ್ದಾರೆ. ಇಷ್ಟಿರುವಾಗ ಯಾರ್ಯಾರು ಬಂದಿದ್ರು ಆ ಧನುಸ್ಸನ್ನು ಎತ್ತಲಿಕ್ಕೆ ಅಂದ್ರೆ ಎಲ್ಲ ದೈತ್ಯರು ಬಂದಿದ್ರಂತೆ. ರಾವಣನೂ ಬಂದಿದ್ದಂತೆ ಅದರ ಆ ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಆಮೇಲೆ ಅವನ ಕೈಯಿಂದಲೂ ಆಗದೆ ವಾಪಸ್ ಹೋಗಿಬಿಟ್ಟ ರಾವಣ. ಹಂಗಾಗಿ ನೈತತ್ ಸುರಗಣ ಸರ್ವೇ ಸಾಸುರ ನಚಯ ರಾಕ್ಷಸಾಹ ಗಂಧರ್ವ ಯಕ್ಷ ಪ್ರವರಾಹ ಸಕಿನ್ನರ ಮಹೋರಗಾಹ. ಯಾರಿಂದಲೂ ಎತ್ತಲಿಕ್ಕೆ ಆಗುದಿಲ್ಲ. ಇದು ದೇವತೆಗಳು ಆಗ್ಬೋದು, ಅಸುರರಾಗ್ಬೋದು, ರಾಕ್ಷಸರಾಗ್ಬೋದು, ಗಂಧರ್ವರು, ಯಕ್ಷರು, ಪನ್ನಗರು ಅಂತ ಯಾರೆಲ್ಲ ಎಷ್ಟೆಲ್ಲ ದೇವತೆಗಳ ಸಮೂಹ, ಅಸುರರ ಸಮೂಹ ಇದೆಯಲ್ಲ, ಯಾರು ಬಂದರೂ ಕೂಡ ಸೀತೆಯನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಅವರು ಲಕ್ಷ್ಮೀದೇವಿಯನ್ನೇ ಮದುವೆ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಲಕ್ಷ್ಮೀದೇವಿಯನ್ನ ನಮ್ಮ ಮನೇಲಿ ಇರಬೇಕು ಅಂತ ಬಯಸ್ಬೇಕಂತೆ. ಹಾಗಾಗಿ ಆ ದೇವಿ ಯಾರಿಗೂ ಒಲಿಲಿಲ್ಲ ಅವಳು ಅಂತ ಹೇಳಿ. ಹಿಂಗಿರ್ಬೇಕಾದ್ರೆ ಕೊಗತಿರು ಮಾನುಷಾಣಾಂಚ ಧನುಷೋಸ್ಯ ಪ್ರಪೂರಣೆ. ಹಾಗಾಗಿ ದೇವತೆಗಳು ಅಸುರರಿಂದಲೇ ಆಗದೆ ಇರುವುದನ್ನ ಮನುಷ್ಯರು ಹೆಂಗೆ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾದ್ರೆ ಮನುಷ್ಯರಿಗೆ ಏನು ಗತಿ? ಇದನ್ನಂತೂ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯರು ದೂರ ಇದ್ದು ಬಿಟ್ರಂತೆ, ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಬೇಡ ಅಂತ ಬಿಟ್ಟಿವಿ, ನಮಗೀಗ ಮದುವೆ ಆಗಿ ಮಕ್ಕಳಿದಾವೆ, ನಾವು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದು ಬೇಡ. ಎಷ್ಟೋ ಜನ ಹಂಗೆ ಮಾಡಿದವರು ಇದಾರಂತೆ. ಯಾಕೆ ಹೋಗುದಿಲ್ಲ? ಯಾಕೆಂದ್ರೆ ದೊಡ್ಡ ದೊಡ್ಡ ರಾಜರೇ ಮುಖ ತಗಸ್ಕೊಂಡು ಬರ್ಲಿಕತ್ತಾರೆ ಅಂದ್ಮೇಲೆ ನಾವು ಹೋಗಿ ಆ ಧನುಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನ ಪಡೋದು ಸುಮ್ಮನೆ ಅವಮಾನ ಆಗೋದಕ್ಕಿಂತ, ಇಲ್ಲ ಇಲ್ಲ ನಾವು ಆರಾಮಿದ್ದೇವೆ, ನಮ್ಗೆ ಬೇಡ, ನಾವು ಸುಮ್ಮನೆ ನೋಡ್ಲಿಕ್ಕೆ ಬಂದೀವಿ. ಅಲ್ಲಿ ಧನುಸ್ ಎತ್ತಲಿಕ್ಕೆ ಬಂದವರು ಅಲ್ಲಿ ಯಾರು ಎತ್ತಲಿಕ್ಕೆ ಆಗದಿರೋದನ್ನ ನೋಡಿ ನೀವು ಬರ್ರಿ ಅಂತಂದ್ರೆ, ಇಲ್ಲ ಇಲ್ಲ ನಾವು ಬರೀ ನೋಡ್ಲಿಕ್ಕೆ ಅಂತ ಬಂದವರು ಅಷ್ಟೇ, ಸ್ವಯಂವರ ಹೆಂಗೆ ನಡೀಲಿಕ್ಕೆ ಆಗ್ತದೆ, ಧನುಸ್ಸನ್ನು ನೋಡ್ದಂಗೆ ಆಗ್ತದೆ ಅಂತ ಹೇಳಿ ಬಂದಿದ್ದು ಅಂತ ಹೇಳಿ. ಹಿಂಗೆ ಕೆಲವರು ತಪ್ಪಿಸ್ಕೊಂಡವರು, ಕೆಲವು ಬಂದು ಅವಮಾನಿತರಾಗಿ ಹೋದವರು, ಕೆಲವರು ಬರದೇನೆ ಇರೋರು. ಈ ರೀತಿ ಅಂಥ ಧನುಸ್ಸನ್ನ ತೋರಿಸ್ತಾ ಇದ್ದಾನೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರಂತೆ. ವಿಶ್ವಾಮಿತ್ರ ಸರಾಮಸ್ತು ಶುತ್ವಾ ಜನಕ ಭಾಷಿತಂ ವತ್ಸರಾಮ ಧನು ಪಶ್ಯ ಇತಿ ರಾಘವಂ ಅಬ್ರವೀತ್. ವಿಶ್ವಾಮಿತ್ರರು ಜನಕ ಹೇಳಿದ್ದನ್ನೆಲ್ಲ ಕೇಳಿ ರಾಮನಿಗೆ ಹೇಳ್ತಾರಂತೆ,
ಮಗನೇ ವತ್ಸ, ಧನುಸ್ಸನ್ನು ಒಂದ್ಸತಿ ನೋಡು. ನಾವು ಹೇಳ್ತೇವಲ್ಲ, ಏನೋ ಕೆಲಸ ಆಗ್ಬೋದ್ರೆ ಅದು ಏನಂತ ನೋಡು ಹೋಗಲಿ ಅಂದ್ರೆ ಏನಿದೆ ಕೆಲಸ ಮುಗಿಸ್ಕೊಂಡು ಬಾ ಅಂತ. ಆ ರೀತಿ ಆ ಅರ್ಥದಲ್ಲಿ ವಿಶ್ವಾಮಿತ್ರರು ಧನುಸ್ಸಂತೆ ನೋಡು ಒಂದ್ಸರ್ತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜನಕನೂ ಹೇಳ್ತಾನೆ, ರಾಮ ನೀನು ಹೋಗಿ ಧನುಸ್ಸನ್ನ ನೋಡು, ಧನುಸ್ಸನ್ನ ಎತ್ತಿ ನೀನು ಹೆದೆ ಏರಿಸ್ಬಿಟ್ಟಿ ಅಂತಂದ್ರೆ ನನ್ನ ಮಗಳನ್ನ ನಿಂಗೆ ಕೊಡ್ತೇನೆ ನಾನು ಅಂತ ಹೇಳಿ ಹೇಳ್ತಾರಂತೆ. ಇಷ್ಟಾದಾಗ ಪಶ್ಯತಾಂ ನೃಸಹಸ್ರಾಣಂ ಬಹೂನಾಂ ರಘುನಂದನ, ದೊಡ್ಡ ಸಭೆ ಸೇರಿದೆ, ಎಲ್ಲ ರಾಜರುಗಳಿದ್ದಾರೆ. ರಾಮ ಧನುಸ್ಸಿನ ಹತ್ರ ಹೋಗ್ತಾ ಇದ್ದಾನಂತೆ. ಹತ್ರ ಹೋಗ್ತಾನೆ, ಧನುಸ್ಸನ್ನ ಒಂದ್ಸರ್ತಿ ಪೂರ್ತಿ ಧನುಸ್ಸನ್ನ ನೋಡ್ತಾನಂತೆ. ಅವನ ವಿನಯ ಹೇಗೆ ಅಂತಂದ್ರೆ ಅವನು ಕೈ ಮುಗದೇ ಇದ್ದಂತೆ. ಅದು ಎಲ್ಲರಿಗೂ ಕೈ ಮುಗಿಯೋದು, ಧನುಸ್ಸಿಗೂ ಕೈ ಮುಗಿಯೋದು, ನೆರೆದ ಜನರಿಗೆಲ್ಲ ಕೈ ಮುಗಿತಾನಂತೆ. ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಇವನ ಒಂದು ಇಷ್ಟು ಸರಳವಾಗಿದ್ದಾನಲ್ಲ ಇವನು ಅಂತ ಹೇಳಿ ಆಶ್ಚರ್ಯಪಟ್ಟು ಧನುಸ್ಸನ್ನ ನೋಡ್ತಾನಂತೆ. ಮೊದಲು ಆ ಧನುಸ್ಸನ್ನ ಎಡಗೈಲಿ ಮುಟ್ಲಿಕ್ಕೆ ಅಂತ ಹಿಂಗೆ ಹೋಗ್ತಾನಂತೆ. ಅವಾಗ ಜನರೆಲ್ಲ ಅಂದ್ಕೊಂಡ್ರಂತೆ, ನೋಡು ಈ ಎಡಗೈಲಿ ಮುಟ್ತಾನೆ, ಎತ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಬಲಗೈಯಲ್ಲಿ ಮುಟ್ಲಿಕ್ಕೆ ಹೋಗ್ತಾನೆ, ಆಮೇಲೂ ಆಗುದಿಲ್ಲ. ಎರಡೂ ಕೈಯಲ್ಲಿ ಎತ್ಲಿಕ್ಕೆ ಹೋಗ್ತಾನೆ, ಆಮೇಲೆ ಆಗುದಿಲ್ಲ, ವಾಪಸ್ ಹೋಗ್ತಾನೆ ನೋಡು ಅಂತ ಹಿಂಗೆಲ್ಲ ಮಾತಾಡ್ಕೊಳ್ತಿದ್ರು. ರಾಮಚಂದ್ರ ಅದನ್ನ ಎಡಗೈಯಲ್ಲಿ ಹೀಗೆ ಹಿಡಿತಾನಂತೆ. ಕಂಪಿಸ್ಲಿಕ್ಕೆ ಆರಂಭ ಆಗ್ತದಂತೆ. ಆಶ್ಚರ್ಯ ಆಗ್ತದೆ ಎಲ್ರಿಗೂ, ಯಾರಿಗೂ ಅಲಗಾಡಿಸ್ಲಿಕ್ಕೂ ಆಗ್ಲಿಲ್ಲ. ಧನುಸ್ಸು ಅಲಗಾಡ್ತಾ ಇದೆ, ಅಲ್ಲ ಅಲಗಾಡ್ತಾ ಇರುವುದು, ಅವನು ಮೇಲೆ ಎತ್ತಾ ಇದ್ದಾನೆ ಧನುಸ್ಸನ್ನ. ಎಡಗೈಯಿಂದನೇ ಆ ಧನುಸ್ಸನ್ನ ಮೇಲೆ ಎತ್ತಿ ಬಿಡ್ತಾನಂತೆ. ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್, ಎಲ್ಲ ಎದ್ದು ನಿಂತು ಬಿಡ್ತಾರಂತೆ. ಆ ಧನುಸ್ಸನ್ನ ಹೀಗೆ ರಾಮ ಎತ್ತಾನೆ, ಈ ಕಡೆಯಿಂದ ಎಲ್ಲರೂ ಕೂಡ ಎದ್ದು ನಿಂತು ಬಿಟ್ಟಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಯಾಕೆ ಇಷ್ಟರವರೆಗೆ ಯಾರು ಅಲಗಾಡಿಸಿದ್ದನ್ನೇ ನೋಡಿಲ್ಲ, ಎತ್ತಿ ಬಿಟ್ನಲ್ಲ ಇವನು ಅಂತ. ಮುಂದಿನ ಆಶ್ಚರ್ಯ ಕಾದಿದೆ, ಅದನ್ನ ಹೆದೆ ಏರಿಸಿದ್ರೆ ಸೀತೆಯನ್ನು ಕೊಡೋದು ಅಂತ, ಇವನು ಹೆದೆ ಏರಿಸ್ಲಿಕ್ಕೆ ಆಗ್ತದೆ ಇವನಿಗೆ. ರಾಮ ಅದೇ ಅಷ್ಟೇ ಹುರುಪಲ್ಲಿ ತಾನೇನು ಮಾಡಿದ, ಅದರ ಹಗ್ಗವನ್ನ ಹಿಡ್ಕೊಂಡಂತೆ. ಹಗ್ಗವನ್ನ ಹಿಡ್ಕೊಂಡು ಅದನ್ನ ಹೆದೆ ಏರಿಸ್ಬೇಕು. ಹೆದೆ ಏರಿಸ್ಬೇಕಾದ್ರೆ ನಾನು ಅವಾಗ ಹೇಳಿದೆ, ಹಿಂಗೆ ಎಳೆದಾಗ ಸ್ವಲ್ಪ ಬೆಂಡ್ ಆಗ್ತದೆ. ಅದು ಧನುಸ್ಸು ಹಾಗೆ ಬೆಂಡಾದಾಗ್ಲೇ ಆ ಬಾಣ ಹೊಡಿಬೇಕಾದ್ರೂ ಬಾಣ ಹಿಂಗೆ ಏನು ಎಳಿತಾರಲ್ಲ, ಎಳೆದಾಗ ಅದು ಎರಡು ಹಿಂಗೆ ಬೆಂಡಾಗಿ ಬಾಣ ಸ್ಪೀಡಾಗಿ ಹೋಗ್ತದೆ ಮುಂದೆ. ಹಾಗಾಗಿ ಹೆದೆ ಏರಿಸ್ಲಿಕ್ಕೆ ಅಂತ ಹೇಳಿ ಹಿಂಗೆ ಎಳಿತಾನೆ. ಎಳೆದಾಗ ಆ ಧನುಸ್ಸು ಮಧ್ಯದಿಂದ ಭಗ್ನ ಆಗಿ ಬಿಡ್ತದೆ. ಅದನ್ನ ಹೇಳ್ತಾರೆ, ಆರೋಪಯಿತ್ವ ಮೌರ್ವೀಂಚ ಪುರಯಾಮಾಸ ತದ್ಧನು ತದ್ಬಭಂಜ ಧನುರ್ ಮಧ್ಯೆ ನರಶ್ರೇಷ್ಠೋ ಮಹಾಯಶಃ. ಬಹುಶಃ ಇಟ್ಟು ಬಹಳ ದಿವಸ ಆಗಿರ್ಬೇಕೇನ, ಆ ಧನುಸ್ಸನ್ನ ಎತ್ತಿ ಕಟ್ಲಿಕ್ಕೆ ಹೋದ್ರೆ ಅದು ಮುರಿದೇ ಹೋಗಿಬಿಡ್ತದೆ. ಧನುಸ್ಸು ಮುರಿದು ಹೋದಾಗ ಒಂದು ಜೋರಾದ ಶಬ್ದ ಅಂತ. ಆ ಶಬ್ದ ಹೆಂಗಿತ್ತು ಅಂದ್ರೆ, ತಸ್ಯ ಶಬ್ದೋ ಮಹಾನ್ ಆಸೀತ್ ನಿರ್ಘಾತ ಸಮನಿಸ್ವನಃ ಭೂಮಿಕಂಪಶ್ಚ ಸುಮಹಾನ್ ಪರ್ವತಸ್ಯೇವ ಧೀರ್ಯತಃ. ಒಂದು ದೊಡ್ಡ ಪರ್ವತ ಜ್ವಾಲಾಮುಖಿ ಸ್ಫೋಟದಿಂದ ಆ ಹೊರಗೆ ಬಂದಾಗ, ಅದು ಭೇದವಾದಾಗ ಯಾವ ರೀತಿ ಇರ್ತದಲ್ಲ, ಅಂತಹ ಮಹತ್ತರವಾದಂತಹ ಶಬ್ದ ಬಂದಿತ್ತು. ಭೂಮಿಕಂಪಶ್ಚ ಸುಮಹಾನ್, ಇಡೀ ಭೂಮಿ ಒಂದ್ಸರ್ತಿ ಅಲಗಾಡಿ ಬಿಡ್ತಂತೆ. ಅಲಗಾಡಿದಾಗ ಅಲ್ಲಿ ಇದ್ದವರಷ್ಟೇ ಅಲ್ಲ, ಹೊರಗಡೆ ಇರೋರ್ಗೂ ಇದೇನೋ ಆಗಿದೆ, ಇವತ್ತು ಸ್ವಯಂವರದಲ್ಲಿ ಏನೋ ಆಗಿದೆ ಅಂತ ಅನ್ನೋದು ಗೊತ್ತಾಗೋ ರೀತಿಯಲ್ಲಿ ಇಡೀ ಭೂಮಿ ಅಲಗಾಡ್ತಾ ಇದೆ. ಬಹುಶಃ ಬೇರೆಯವರಾಗಿದ್ರೆ ಜನಕ ಒಳ್ಳೆಯವನು, ಬೇರೆಯವರಾಗಿದ್ರೆ ಕೊಡಂಗಿಲ್ಲ, ಹೋಗಿ ನಿನಗೆ ನನ್ನ ಮಗಳನ್ನ ಅಂತ ಹೇಳ್ತೀವಿ. ಹೆದೆ ಏರಿಸು ಅಂತ ಹೇಳಿದ್ರೆ ಮುರಿದು ಹಾಕಿದೆಯಲ್ಲ ನೀನು. ಆದ್ರೆ ಜನಕ ಹೇಳ್ತಾನಂತೆ, ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಭಗವನ್ ದೃಷ್ಟವೀರ್ಯೋಮೇ ರಾಮೋ ದಶರಥಾತ್ಮಜ ಅತ್ಯದ್ಭುತಂ ಅಚಿಂತ್ಯಂಚ ಅಥರ್ಕ್ಯತಮಿದಂ ಮಯ. ಎಂಥ ಆಶ್ಚರ್ಯ ಆಗಿಬಿಡ್ತು. ನೀವು ವಿಶ್ವಾಮಿತ್ರರು ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಅಷ್ಟು ರಾಕ್ಷಸರನ್ನು ಕೊಂದ್ರು ಅಂತೆಲ್ಲ ಹೇಳಿದಾಗ ನಿಮ್ ಬಾಯಿಂದ ಕೇಳಿದ್ದೆ ಅಷ್ಟೇ. ಈ ಕೇಳಿದಾಗ ಒಂದು ಆನಂದ ಆಗ್ತದೆ, ಆದ್ರೆ ಅದನ್ನ ನಾವು ಕಣ್ಣಾರೆ ನೋಡಿದಾಗ ಅಷ್ಟು ಆಶ್ಚರ್ಯ ಅನಿಸ್ತದಲ್ಲ. ಆ ರೀತಿ ನೀವು ಹೇಳಿದ್ದನ್ನ ಕೇಳಿದ್ದೆ, ನಾನು ಇವತ್ತು ಪ್ರತ್ಯಕ್ಷ ಕಣ್ಣಿಂದ ನೋಡ್ತಾ ಇದ್ದೇನೆ. ದೃಷ್ಟವೀರ್ಯೋಮೇ, ಅವನ ಪರಾಕ್ರಮವನ್ನ ನನ್ನ ಕಣ್ಣಿಂದ ನಾನು ಆಸ್ವಾದಿಸಿಬಿಟ್ಟೆ. ಅತ್ಯದ್ಭುತಂ, ಇದು ಒಂದು ಅದ್ಭುತ. ಇದು ಅಷ್ಟೇ ಅಲ್ಲ, ಅಚಿಂತ್ಯಂಚ, ಇದು ಚಿಂತನೆಗೂ ಕೂಡ ಸಿಗದೇ ಇರುವಂತದ್ದು. ಅದ್ಭುತ ಏನು, ಅವನು ಅಲಗಾಡಿಸ್ಬಿಟ್ಟ ಧನಸ್ಸು ಅಂತ ಹೇಳಿ. ಅಲಗಾಡಿಸ್ಬಿಟ್ಟ, ಇನ್ನು ಎತ್ತಾನೋ ಇಲ್ಲೋ ಅಂತಂದ್ರೆ ಎತ್ತಿಬಿಟ್ಟ. ಅದು ಅಚಿಂತ್ಯ, ಅದನ್ನ ಎಣಸೇ ಇರ್ಲಿಲ್ಲ. ಕಷ್ಟಪಟ್ಟು ಸಾಮರ್ಥ್ಯ ಬಹಳ ಇದೆ ಅಂತಂದ್ರೆ ಅಲಗಾಡಿಸ್ಬಿಡ್ಬೋದೋ ಏನೋ, ಆದ್ರೆ ಎತ್ತಿಬಿಟ್ಟ. ಇನ್ನೇನು ಧನುಸ್ ಕಟ್ತಾನೆ ಅಂತಂದ್ರೆ ಆ ಧನುಸ್ಸು ಮುರಿದು ಹೋಗ್ಬೇಕಾ. ಅಥರ್ಕಿತಮಿದಂ, ಇದನ್ನ ನಾನು ನನಸ್ಸಿನಲ್ಲಿಯೂ ಕೂಡ ತರ್ಕ ಈ ರೀತಿ ಅನುಮಾನನೇ ಮಾಡಿರ್ಲಿಲ್ಲ. ಅದು ಕಟ್ತಾನೆ ಅಂತ ಅನ್ಕೊಂಡೇನೋ, ಮುರಿದು ಹೋಗ್ತದೆ ಅಂತ ಅನ್ನೋದು ನಮಗೂ ಅನುಮಾನ ಇರ್ಲಿಲ್ಲ. ಇದು ಅದ್ಭುತ ಅಂತ ಹೇಳಿ ಜನಕ ರಾಜ ವಿಶ್ವಾಮಿತ್ರರತ್ತ ಎಲ್ಲ ರಾಮಚಂದ್ರನನ್ನು ಹೊಗಳ್ತಾನೆ. ಜನಕಾನಾಂ ಕುಲೆ ಕೀರ್ತಿಂ ಆಹರಿಷ್ಯತಿ ಮೇ ಸುತ. ನನ್ನ ಮಗಳು ನಿಜವಾದ ಪುಣ್ಯವಂತೆ, ಯಾಕೆಂದ್ರೆ ಇಡೀ ಜನಕ ಕುಲಕ್ಕೆ ಒಳ್ಳೆ ಕೀರ್ತಿಯನ್ನು ಕೊಡ್ತಾಳೆ. ಯಾಕೆ, ಮುಂದಿರುವಂತಹ ರಾಮ ರಘುವಂಶ ತಿಲಕ, ರಘುವಂಶ ಸೂರ್ಯವಂಶದಲ್ಲಿ ಹುಟ್ಟಿದವನು.
ಅಂತಹ ಸೂರ್ಯವಂಶದಲ್ಲಿ ಹುಟ್ಟಿದ ರಾಜನ ಹೆಂಡತಿ ಆಗ್ತಾಳೆ ಅಂತಂದ್ರೆ ಇಡೀ ನಮ್ಮ ಜನಕ ಕುಲ ಉದ್ಧಾರ ಆಗ್ತದೆ. ಸೀತಾ ಭರ್ತಾರ ಮಾಸಾಧ್ಯ ರಾಮಂ ದಶರಥಾತ್ಮಜಂ, ದಶರಥನ ಮಗನಾದಂತಹ ರಾಮನನ್ನ ಹೊಂದಿ ಇಡೀ ನಮ್ಮ ಜನಕ ಕುಲವನ್ನೇ ಇವಳು ಪಾವನಗೊಳಿಸ್ತಾಳೆ ಇವಳು ಸೀತೆ ಅಂತ ಹೇಳಿ ತಾನು ಹೇಳಿ ಮುಂದಿನ ಕೆಲಸ ಆಗ್ಬೇಕೀಗ. ಈಗ ಸ್ವಯಂವರ ಆಯ್ತು, ಸ್ವಯಂವರ ಆದ ಕೂಡಲೇ ಅಲ್ಲೇ ಹಾರ ಹಾಕ್ಸಿ ಮದುವೆ ಮಾಡಿ ಬಿಡುದಿಲ್ಲಂತೆ. ಆಮೇಲೆ ಮದುವೆ ಪ್ರೋಗ್ರಾಮ್ ಅಂದ್ರೆ ಎಂಗೇಜ್ಮೆಂಟ್ ಇದ್ದಂಗೆ, ನಿಮಗೆ ಇವರು ಕೊಡೋದು ಅಂತ ಫಿಕ್ಸ್ ಆಯ್ತು. ಹಾಗಾದ್ರೆ ಮದುವೆ ಆಗ್ಬೇಕಲ್ಲ, ಮದುವೆ ಆಗ್ಬೇಕು ಅಂದ್ರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇಬ್ರು ಬರಬೇಕು. ಹಂಗಾಗಿ ಏನ್ ಮಾಡ್ತಾನೆ ಇವನು ಜನಕ, ಮುನಿಗುಪ್ತೌತು ಕಾಕುತ್ಸ್ಥೌ ಕಥಯಂತು ನೃಪಾಯವೈ ಪ್ರೀತಿಯುಕ್ತಂತು ರಾಜಾನಂ ಆನಯಂತು ಸುಶೀಘ್ರಗಾಹ. ತನ್ನ ಸೇವಕರನ್ನ ಕಳೀತಾನಂತೆ. ಅದರಲ್ಲಿ ಕೆಲವೊಬ್ರು ಇರ್ತಾರೆ, ಗಾಡಿ ಓಡಿಸೋರಲ್ಲಿಯೂ ಕೆಲವೊಬ್ರು 20ರಲ್ಲಿ ಹೋಗೋರು, ನಿಧಾನ ಹೋಗೋರು, ಕೆಲವೊಬ್ರು ಹಂಗಿರೋದಿಲ್ಲ 100ರಲ್ಲೇ ಹೋಗ್ತಾರ, ಅವ್ರು ಸ್ಪೀಡಲ್ಲೇ ಹೋಗೋದು. ಹಂಗೆ ಯಾರು ಸ್ಪೀಡಾಗಿ ಹೋಗ್ತಾರಲ್ಲ ಅವ್ರನ್ನ ಕರೀತಾನಂತೆ. ಕರೆದು ಆದಷ್ಟು ಬೇಗ ಆದಷ್ಟು ಶೀಘ್ರದಲ್ಲಿ ನೀವು ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಗೆ ಹೋಗಿ ದಶರಥನಿಗೆ ವಿಷಯ ತಿಳಿಸ್ಬೇಕು. ಈ ರೀತಿ ಜನಕ ರಾಜ ಒಂದು ಪಣ ಇಟ್ಟಿದ್ದ, ಯಾರು ಶಿವಧನುಸ್ಸನ್ನ ಹೆದೆ ಏರಿಸ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡುವುದು ಅಂತ ಹೇಳಿ ರಾಮ ಹೆದೆ ಏರಿಸಿದ್ದಾನೆ. ಸೀತೆಯನ್ನ ರಾಮನಿಗೆ ಕೊಡುವುದು ಅಂತ ನಿಶ್ಚಯ ಆಗಿದೆ, ನಿಮ್ಗೆಲ್ಲ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡಿದ್ದೇನೆ. ನೀವು ಆದಷ್ಟು ಶೀಘ್ರ ಬಂಧು ಬಾಂಧವರೊಟ್ಟಿಗೆ ಮಿಥಿಲಾ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಇಷ್ಟನ್ನ ನೀವು ತಿಳಿಸ್ಬೇಕು. ಆದಷ್ಟು ವೇಗವಾಗಿ ಹೋಗ್ಬೇಕಿಲ್ಲಿಂದ ಅಂತ ಹೇಳಿ ಆ ಎಲ್ಲ ಸೇವಕರಿಗೆ ಆದೇಶ ಮಾಡ್ತಾನೆ. ಆದೇಶ ಪಡೆದಂತಹ ಅವರು ಸೇವಕರು ಜನಕೇನ ಸಮಾದಿಷ್ಟ ದೂತಾಸ್ತೆ ಕ್ಲಾಂತ ವಾಹನಾಹ ತ್ರಿರಾತ್ರಂ ಉಷಿತಾ ಮಾರ್ಗೆ ತೇಯೋಧ್ಯಾಂ ಪ್ರಾವಿಶನ್ ಪುರೀಂ. ಅವರು 3 ರಾತ್ರಿಗಳಲ್ಲಿ ಅಯೋಧ್ಯ ಪಟ್ಟಣವನ್ನ ಮುಟ್ಟಿದ್ರು ಅಂತ. ಯಾಕೆ ಅದನ್ನು ಕಾರಣ ಕೊಡ್ತಾರೆ, ಕ್ಲಾಂತ ವಾಹನಾಹ, ಅವರಿಗೆ ಸುಸ್ತಾಗ್ಲಿಲ್ಲಂತೆ. ಈ ಬಹಳಷ್ಟು ಗಾಡಿ ಓಡಿಸಿದ್ರೆ ಇಂಜಿನ್ ಬಿಸಿ ಆಗ್ತದಲ್ಲ, ಹಂಗೆ ಕ್ಲಾಂತ ವಾಹನಾಹ, ವಾಹನಗಳಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಅವಾಗೆಲ್ಲ ಕುದುರೆ ಗಾಡಿ ಆ ಗಾಡಿಯಲ್ಲೇ ಹೋಗ್ಬೇಕು ಅವರು. ಹಂಗಾಗಿ ವಾಹನಗಳಿಗೆ ವಿಶ್ರಾಂತಿ ಕೊಡುವ ಉದ್ದೇಶದಿಂದ ಬರೀ 3 ರಾತ್ರಿಯಲ್ಲಿ ದಶರಥನ ಆಸ್ಥಾನ ಅಯೋಧ್ಯೆಯನ್ನ ಹೊಂದಿದಾರಂತೆ. ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ದಶರಥ ರಾಜ ಕೂತಿದ್ದಾನೆ ಸಿಂಹಾಸನದಲ್ಲಿ. ಯಾರೋ ಬಂದಿದ್ದಾರೆ, ಬರೀ ಬಿಡ್ರಿ ಅವ್ರನ್ನ ಅಂತ ಕರೀತಾನೆ. ಒಂದಿಷ್ಟು ಜನ ಕಿಂಕರರ ಸೇವಕರು ಬಂದಿದ್ದಾರೆ. ಬಂದು ಕೈ ಮುಗಿತಾರಂತೆ. ಬದ್ಧಾಂಜಲಿ ಪುಟಾ ಸರ್ವೇ ದೂತ ವಿಗತ ಸಾಧ್ವಸಾಹ ರಾಜಾನಂ ಪ್ರಶ್ರಿತಂ ವಾಕ್ಯಂ ಅಬ್ರುವನ್ ಮಧುರಾಕ್ಷರಂ. ದೂತರು ಅಂತಾದಾಗ ಅದನ್ನ ದೂತರನ್ನ ಯಾರನ್ನ ಕಳಿಸ್ಬೇಕು ಅಂತಂದ್ರೆ ಚೆನ್ನಾಗಿ ಮಾತಾಡೋರು ಬೇಕು. ಈ ಸಿಹಿ ಸುದ್ದಿಯನ್ನೇ ಕಠೋರವಾಗಿ ಹೇಳಬಿಟ್ರೆ ಅದು ಅವರಿಗೆ ಖುಷಿ ಆಗುದಿಲ್ಲ. ಹಂಗಾಗಿ ಸಿಹಿ ಸುದ್ದಿ, ದುಃಖದ ಸುದ್ದಿಯನ್ನೇ ಸಿಹಿಯಾಗಿ ಹೇಳಲಿಕ್ಕೂ ಕೂಡ ಬರ್ಬೇಕಂತೆ. ನಮ್ಮಲ್ಲಿ ಒಬ್ಬ ಒಳ್ಳೆ ಜ್ಯೋತಿಷ್ಯರಿದ್ರು. ಒಬ್ಬ ರಾಜ ಕೇಳ್ತಾನಂತೆ ಜ್ಯೋತಿಷ್ಯರ ಹತ್ರ, ಅಲ್ಲ ನಮ್ದೆಲ್ಲ ಹೆಂಗಿದೆ ನೋಡಿ ಹೇಳ್ಬೇಕು ಅಂತ. ನೀನ್ 1 ತಿಂಗಳಲ್ಲಿ ಸಾಯ್ತೀನಿ ಹೇಳ. ಜ್ಯೋತಿಷ್ಯರನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಸಿಬಿಡ್ತಾನಂತೆ ರಾಜ ಜೈಲಿಗೆ ಯಾಕೆ, ಮತ್ ನಾನ್ ಸಾಯ್ತೀನಿ ಅಂತ ಅವನು ಏನು ಜ್ಯೋತಿಷ್ಯ ಅವನು ಅಂತ. ಕಡೆಗೆ ಏನಾಗ್ತದೆ, ಅವನ ಮಗ ಬರ್ತಾನಂತೆ. ಮಗ ಬಂದು ಹೇಳ್ತಾನಂತೆ, ಅವನು ನಾನ್ ನೋಡ್ತೇನೆ ನಿಮ್ಮ ಭವಿಷ್ಯ ನೋಡಿ ಹೇಳ್ತಾನಂತೆ, ಇಲ್ಲ ನಿಮ್ಮ ಮಗನಿಗೆ ಸ್ವಲ್ಪವೇ ದಿನಗಳಲ್ಲಿ ರಾಜಯೋಗ, ಅವನು ಈ ದೇಶದ ರಾಜ ಆಗುವಂತ ಯೋಗ ಇದೆ. ಅಂದ್ರೆ ಏನರ್ಥ, ಅವನು ರಾಜ ಆಗ್ಬೇಕು ಅಂತಂದ್ರೆ ಇವನು ಸಾಯ್ಬೇಕಲ್ಲ. ಆ ಹೇಳುವುದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳೋದು ಅಂತ. ಆದ್ರೆ ಇಲ್ಲಿ ಏನಂತಂದ್ರೆ ದೂತರು ಸಿಹಿ ಸುದ್ದಿಯನ್ನ ಸಿಹಿಯಾಗಿ ಹೇಳಬೇಕಲ್ಲ. ಹಿಂಗಾಗಿ ಅವರೆಲ್ಲ ಬಂದಿದ್ದಾರೆ. ಹೇಳ್ತಾರಂತೆ, ಕುಶಲಂ ಚಾವ್ಯಯಂ ಚೈವ ಸೋಪಾಧ್ಯಾಯ ಪುರೋಹಿತಂ ಜನಕಸ್ತ್ವಾಂ ಮಹಾರಾಜ ಪೃಚ್ಛತೆ ಸ ಪುರಸ್ಸರಂ. ಬಂದ ಕೂಡಲೇ ವಿಷಯ ತಿಳಿಸೋದಲ್ಲ, ನಾವು ಮಿಥಿಲಾ ಪಟ್ಟಣದಿಂದ ಬಂದ ಜನಕನ ದೂತರು. ಜನಕ ನಿಮ್ಮ ಕುಶಲವನ್ನ ಕೇಳಿದಾನೆ. ಅಷ್ಟೇ ಅಲ್ಲ, ಸ ಪುರೋಹಿತಾನ್ ಸಾಮಾತ್ಯಾನ್, ಎಲ್ಲ ರಾಜ ಮಂತ್ರಿಗಳು ಪುರೋಹಿತರು ಎಲ್ಲರೂ ಆರಾಮಿದಾರಾ ಅಂತ ವಿಚಾರಿಸಲಿಕ್ಕೆ ಹೇಳಿದಾನೆ ಜನಕ ರಾಜ. ಅಷ್ಟೇ ಅಲ್ಲ, ಒಂದು ಸಿಹಿ ಸುದ್ದಿಯನ್ನ ತಿಳಿಸ್ಲಿಕ್ಕೂ ಕೂಡ ಹೇಳಿದಾನೆ. ವಿಶ್ವಾಮಿತ್ರರೊಟ್ಟಿಗೆ ಬಂದಂತಹ ಇನ್ನ 2 ಮಕ್ಕಳು ಮಿಥಿಲಾ ಪಟ್ಟಣಕ್ಕೆ ಬಂದಿದ್ರು. ಅಲ್ಲಿ ಒಂದು ಪಣ ಇಡಲಾಗಿತ್ತು. ಆ ಪಣದಲ್ಲಿ ರಾಮ ಗೆದ್ದು ಸೀತೆಯನ್ನ ವಿವಾಹವಾಗುವುದು ಅಂತ ನಿಶ್ಚಯ. ಜನಕ ಮಹಾರಾಜ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ, ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಒಪ್ಪಿ ನೀವು ಬರಬೇಕಾಗಿದೆ ಮಿಥಿಲಾ ಪಟ್ಟಣಕ್ಕೆ ಅಂತ ಹೇಳಿ ದಶರಥನಿಗೆ ದೂತರೆಲ್ಲ ಹೇಳ್ತಾರಂತೆ. ದಶರಥನ್ಗೆ ಬಹಳಷ್ಟು ಖುಷಿ ಆಗ್ತದಂತೆ. ಯಾಕೆ, ನಾವು ಸ್ವಲ್ಪ ಹಿಂದೆ ಹೋದ್ರೆ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬರ್ತಾರೆ ಅನ್ನೋ ಸಂದರ್ಭದಲ್ಲಿ ದಶರಥ ಇದನ್ನೇ ಆಲೋಚನೆ ಮಾಡ್ತಿದ್ದ. ಕಥಂ ದಾರಕ್ರಿಯಾ, ಯಾವ ರೀತಿ ಮಕ್ಕಳಿಗೆ ಮದುವೆ ಮಾಡ್ಬೇಕು, ಯಾಕಂದ್ರೆ ದೊಡ್ಡವರಾಗಿದ್ದಾರೆ, ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ ಅಂತ ಆಲೋಚನೆ ಮಾಡ್ತಿದ್ದ ಅಷ್ಟೇ. ಈಗ ನೋಡಿದ್ರೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿ ಒಂದು ಮದುವೆಯನ್ನ ಫಿಕ್ಸ್ ಮಾಡಿಯೇ ಬಂದ್ಬಿಟ್ಟಿದ್ದಾರೆ. ಈಗ ಬಹಳ ಸಂತೋಷ ಆಗ್ತದೆ. ಏನೂ ಕಷ್ಟ ಇಲ್ಲ ಹುಡುಗಿ ಹುಡುಕ್ಬೇಕು, ಯಾವ ದೇಶದ ಯಾವ ರಾಜ್ಯದ ಹುಡುಗಿಯನ್ನು ಹುಡುಕೋದು, ಇದೆಲ್ಲ ಸಮಸ್ಯೆ ಇರ್ತದೆ. ಆದ್ರೆ ಇದ್ಯಾವುದೂ ಇಲ್ಲ, ಜನಕರಾಜನ ಮಗಳು ಸಿಕ್ಕಿಬಿಟ್ಲು ಅಂತ ಹೇಳಿ ಬಹಳಷ್ಟು ಸಂತೋಷ ಆಗ್ತದೆ. ಅವನು ರಾಜ ಹೇಳ್ತಾನಂತೆ, ಸೋಪಾಧ್ಯಾಯೋ ಮಹಾರಾಜ, ದೂತರು ಹೇಳ್ತಾರೆ, ಸೋಪಾಧ್ಯಾಯೋ ಮಹಾರಾಜ ಪುರೋಹಿತ ಪುರಸ್ಕೃತ ಶೀಘ್ರಮಾಗಚ್ಚ ಭದ್ರಂತೆ ದ್ರಷ್ಟುಮರ್ಹಸಿ ರಾಘವೋ. ಇನ್ನು ಆದಷ್ಟು ಶೀಘ್ರದಲ್ಲಿ
ನಿನ್ನ ಕುಟುಂಬ ಪರಿವಾರದವರು ಮತ್ತೆ ಪುರೋಹಿತ ಪುರಸ್ಕೃತ, ಪುರೋಹಿತರು ಬೇಕಲ್ಲ ಮದುವೆ ಮಾಡ್ಲಿಕ್ಕೆ, ನಿಮ್ಮ ಕುಲ ಪುರೋಹಿತರು ಅವರನ್ನೆಲ್ಲ ಕರ್ಕೊಂಡು ಆದಷ್ಟು ಶೀಘ್ರಕ್ಕೆ ಮಿಥಿಲಾ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಆ ದೂತರು ಹೇಳ್ತಾರೆ. ದಶರಥ ಸ್ವಲ್ಪನೂ ತಡ ಮಾಡ್ಲಿಲ್ಲಂತೆ, ಬೇಬೇಗ ಕರೆದ. ತಥೋ ರಾತ್ರಿಯಾಂ ಯತೀತಾಯಾಂ ಸೋಪಾಧ್ಯಾಯ ಸಬಾಂಧವ ರಾಜ ದಶರಥೋ ಹೃಷ್ಟ ಸುಮಂತ್ರಂ ಇದಮಬ್ರವೀತ್. ಕತ್ಲೆ ಆಗಿತ್ತಂತೆ, ರಾತ್ರಿ ಆಗಿತ್ತು, ನಾಳೆ ಬೆಳಿಗ್ಗೆ ಬೇಗ ಹೊರಡೋದು ಅಂತ ಫಿಕ್ಸ್ ಮಾಡ್ಕೊಂಡ್ರು. ಸುಮಂತ್ರನನ್ನ ಕರೆದು ಹೇಳ್ತಾನಂತೆ, ಅದ್ಯ ಸರ್ವೇ ಧನಾಧ್ಯಕ್ಷಾ ಧನಮಾದಾಯ ಪುಷ್ಕಲಂ ವ್ರಜಂ ತ್ವಗ್ರೆ ಸುವಿಹಿತ ನಾನಾ ರತ್ನ ಸಮನ್ವಿತಾ. ಸುಮಂತ್ರ ಎಲ್ಲ ಧನಾಧ್ಯಕ್ಷರಿದಾರಲ್ಲ, ಕೋಶವನ್ನ ನೋಡ್ಕೊಳ್ಳೋರು, ಈ ಲೆಕ್ಕಪಟ್ಟಿಯನ್ನು ನೋಡ್ಕೊಳ್ಳೋರು, ಅವ್ರನ್ನೆಲ್ಲ ಕರೆದು ಸ್ವಲ್ಪ ಜಾಸ್ತಿನೇ ದುಡ್ಡಿರ್ಲಿ, ಯಾಕಂದ್ರೆ ಎಷ್ಟು ಖರ್ಚಾಗ್ತದೆ ಮದುವೆ ಅಂತಂದ್ರೆ ಗೊತ್ತಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ದುಡ್ಡು ಕೊಟ್ಟು ಇವತ್ತು ರಾತ್ರಿ ಅವ್ರನ್ನ ಕಳಿಸಿಲ್ಲ. ಕಳಿಸ್ಬೇಕಾದ್ರೆ ಮತ್ತೆ ರೊಕ್ಕ ಯಾರು ಕದ್ಕೊಂಡು ಹೋದ್ರೆ ಅದಕ್ಕೆ ಹೇಳ್ತಾನೆ, ಚತುರಂಗ ಬಲಂಚಾಪಿ ಶೀಘ್ರಂ ನಿರ್ಯಾತು ಸರ್ವಶಃ. ಅವ್ರ ಸುತ್ತಲೂ ಚತುರಂಗ ಬಲ ಇರಬೇಕು, ಯಾರು ಅವ್ರನ್ನ ಮುಟ್ಟಬಾರದು. ಹಾಗಾಗಿ ಆದಷ್ಟು ಶೀಘ್ರ ಹಣ, ರತ್ನ, ವಜ್ರ, ವೈಡೂರ್ಯ ಇದನ್ನೆಲ್ಲ ಕೊಟ್ಟು ಅವ್ರನ್ನ ಆದಷ್ಟು ಬೇಗ ಕಳಿಸು. ವಸಿಷ್ಠೋ ವಾಮದೇವಶ್ಚ ಜಾಬಾಲಿರಥ ಕಶ್ಯಪ ಮಾರ್ಕಂಡೇಯಸ್ತು ದೀರ್ಘಾಯು ಋಷಿ ಕಾತ್ಯಾಯನಸ್ತಥ. ಎಲ್ಲ ಕುಲಪುರೋಹಿತರನ್ನ ಕರಿತಾನೆ. ಎಲ್ಲ ಕುಲಪುರೋಹಿತರನ್ನ ಕರೆದು ಈ ರೀತಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ವ್ಯವಸ್ಥೆ ಆಗಿದೆ, ಅದರಿಂದ ನಾವು ಶೀಘ್ರವಾಗಿ ಹೊರಡಬೇಕಾಗಿದೆ ಅಂತ ಹೇಳಿ ಎಲ್ಲ ಪುರೋಹಿತರಿಗೆ ತಿಳಿಸ್ತಾನೆ. ಅಷ್ಟೇ ಅಲ್ಲ, ತನಗೂ ಕೂಡ ಸ್ಯಂದನಂ ಯೋಜಯಸ್ವಮೆ, ತನಗೂ ಒಂದು ರಥವನ್ನ ತಯಾರು ಮಾಡ್ಲಿಕ್ಕೆ ಹೇಳ್ತಾನಂತೆ. ರಥ ತಯಾರಾಗ್ತದೆ, ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರಂತೆ. ಹೊರಟು ಆದಷ್ಟು ಶೀಘ್ರದಲ್ಲಿ ಯಾವ ರೀತಿ ದೂತರು ಹೋಗಿದ್ರು ಅದೇ ರೀತಿ ಸ್ಪೀಡಲ್ಲಿ 1 ವಾರದಲ್ಲಿ ಇಷ್ಟ ಆಗಿದೆ. 1 ವಾರದವರೆಗೆ ಅಲ್ಲೇ ಇದ್ರು ಎಲ್ಲರೂ. ಹಾಗಾಗಿ 1 ವಾರದಲ್ಲಿ ಜನಕರಾಜನ ಆಸ್ಥಾನಕ್ಕೆ ದಶರಥ, ಪುರೋಹಿತರು, ಅಮಾತ್ಯರು, ಮಂತ್ರಿಗಳು, ಯಾರೆಲ್ಲ ಬಾಂಧವರಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಬಂದಿದ್ದಾನೆ. ಉವಾಚ ವಚನಂ ಶ್ರೇಷ್ಠೋ ನರಶ್ರೇಷ್ಠ ಮುದಾನ್ವಿತಂ ಸ್ವಾಗತಂತೆ ನರಶ್ರೇಷ್ಠ ದಿಷ್ಟ್ಯಾ ಪ್ರಾಪ್ತೋಸಿ ರಾಘವ. ಹೊರಗಡೆ ಜನಕರಾಜ ನಿಂತು ಕಾಯ್ತಾ ಇದ್ದಾನಂತೆ, ಇವರಿಗೆ ಸ್ವಾಗತ ಮಾಡಬೇಕು ಅಂತ ಹೇಳಿ ದಶರಥನನ್ನ. ಬಂದು ಕೂಡ್ಲೆ ನೋಡ್ತಾನೆ, ಬಹಳ ಖುಷಿ ಆಗ್ತದೆ. ಜನಕರಾಜನಿಗೆ ಕೈ ಮುಗಿದು ತಾನು ಸ್ವಾಗತ ಹೇಳ್ತಾನಂತೆ. ದಿಷ್ಟ್ಯಾ ಪ್ರಾಪ್ತೋಸಿ, ನನ್ ಯಾವುದೋ ಜನ್ಮದ ಅದೃಷ್ಟ ಇರಬೇಕು, ಆ ಅದೃಷ್ಟದಿಂದ ಇವತ್ತು ನೀವು ಈ ರೀತಿ ನನ್ನ ಆಸ್ಥಾನಕ್ಕೆ ಬರುವಂತಾಗಿದೆ. ದಿಷ್ಟ್ಯಾಮೇ ನಿರ್ಜಿತ ವಿಘ್ನ ದಿಷ್ಟ್ಯಾಮೇ ಪೂಜಿತಂ ಕುಲಂ ರಾಘವೈ ಸಹ ಸಂಬಂಧಾತ್ ವೀರ್ಯಶ್ರೇಷ್ಠೈ ಮಹಾಬಲೈ. ಅಂದುಕೊಂಡೇ ಇರ್ಲಿಲ್ಲ ಸೂರ್ಯವಂಶಕ್ಕೆ ನನ್ನ ಮಗಳು ಹೋಗ್ತಾಳೆ ಅಂತ ಹೇಳಿ. ಯಾವುದೋ ಜನ್ಮಾಂತರದ ಪುಣ್ಯದಿಂದ ನನಗೆ ಈ ರೀತಿ ಆಗಿದೆ. ದಿಷ್ಟ್ಯಾಮೇ ನಿರ್ಜಿತಾ ವಿಘ್ನಾಹ, ಮದುವೆಗೆ ಎಷ್ಟೆಲ್ಲ ವಿಘ್ನಗಳು ಬಂತು, ಎಷ್ಟೆಲ್ಲ ವರ್ಷ ಒದ್ದಾಡಿದೆ ನಾನು, ಆದ್ರೆ ನನ್ನ ಅದೃಷ್ಟ ಜನ್ಮಾಂತರದ ಪುಣ್ಯ ಫಲದಿಂದ ಆ ಎಲ್ಲ ವಿಘ್ನಗಳನ್ನ ಇವತ್ತು ನಾನು ಗೆದ್ದು ಬಿಟ್ಟಿದ್ದೇನೆ. ಇನ್ ಯಾವ ವಿಘ್ನವೂ ಇಲ್ಲ. ದಿಷ್ಟ್ಯಾಮೇ ಪೂಜಿತಂ ಕುಲಂ, ನನ್ನ ಅದೃಷ್ಟದಿಂದಾಗಿ ನನ್ನ ಕುಲಕ್ಕೆ ಕೀರ್ತಿ ಇನ್ನಷ್ಟು ಹೆಚ್ಚಾಯ್ತು. ಯಾಕೆ? ರಾಘವೈ ಸಹ ಸಂಬಂಧ, ರಾಘವರೊಟ್ಟಿಗೆ ನನಗೆ ಸಂಬಂಧ ಬೆಳೆದಿದೆ. ರಾಘವರು ಅಂದ್ರೆ ರಘುಕುಲದವರು ಅಂತ, ಸೂರ್ಯವಂಶದವರು, ಅವರೊಟ್ಟಿಗೆ ನಮ್ಮ ಸಂಬಂಧ ಕುದುರಿದೆ. ಹಾಗಾಗಿ ನನ್ನಷ್ಟು ಪುಣ್ಯಾತ್ಮ ಇನ್ನೊಬ್ಬ ಇಲ್ಲ ಅಂತ ಹೇಳಿ ಆ ಮದುವೆಯ ಮಾತುಕತೆಗಳು ನಡೀತದೆ. ಅವಾಗ ದಶರಥ ಹೇಳ್ತಾನೆ, ಪ್ರತಿಗ್ರಹೋ ದಾತೃವಶಃ ಶ್ರುತಮೇತನ್ಮಯಾ ಪುರ ಯಥಾ ವಕ್ಷಸಿ ಧರ್ಮಜ್ಞ ತತ್ಕರಿಷ್ಯಾಮಹೇ ವಯಂ. ಆಯ್ತು, ನಾವು ಬಂದಾಯ್ತು. ಇನ್ನು ಪ್ರತಿಗ್ರಹ ಅಂತ ಅನ್ನೋದು ದಾತೃವಶ, ಕೊಡೋರು ಎಷ್ಟು ಕೊಡ್ತಾರೋ, ಇಸ್ಕೊಳ್ಳೋರಿಗೆ ಏನಿರುವುದಿಲ್ಲ, ಎಷ್ಟು ಬೇಕಾದ್ರೂ ಇಸ್ಕೊಳ್ತಾರೆ. ಪ್ರತಿಗ್ರಹ ಅಂತ ಅನ್ನೋದು ದಾತೃವಶ, ಕೊಡೋನು ಎಷ್ಟು ಕೊಡ್ತಾನೆ ಅದ್ರ ಮೇಲೆ. ಹಾಗಾಗಿ ನೀನು ಕೊಡ್ತಾ ಇರ್ಬೇಕಾದ್ರೆ ನೀನು ಕೊಡುವ, ನಾವು ಇಸ್ಕೊಳ್ಳಿಕ್ಕೆ ಏನ್ ದೊಡ್ಡದು. ಹಾಗಾಗಿ ನಾವು ಇಸ್ಕೊಳ್ಳೋರು ನೀ ಎಷ್ಟು ಕೊಟ್ಟರು ಇಸ್ಕೊಳ್ತೀವಿ ಅಂತ. ಅದು ಯಾಕೆ ಎಷ್ಟು ಕೊಟ್ಟರು ಇಸ್ಕೊಳ್ತೀವಿ ಅನ್ನೋದು ಮುಂದೆ ಗೊತ್ತಾಗ್ತದೆ. ಹಾಗಾಗಿ ಅಥರಾಮೋ ಮಹಾತೇಜ. ಇಷ್ಟಾದ ಕೂಡ್ಲೆ ಸಭೆಯಲ್ಲಿ ದಶರಥ ನೋಡ್ತಾ ಇದ್ದಾನೆ, ರಾಮ ಲಕ್ಷ್ಮಣ ಬಹಳ ದಿವಸ ಆಯ್ತು ನೋಡ್ಬೇಕು ಅಂತ ಅವನ ಕಣ್ಣು ಕಾತುರದಿಂದ ಕಾಯ್ತಾ ಇದೆ ಅಂತೆ. ಅಷ್ಟೊತ್ತಿಗೆ ಅಥರಾಮೋ ಮಹಾತೇಜ ಲಕ್ಷ್ಮಣೇನ ಸಮಂಯಯು ವಿಶ್ವಾಮಿತ್ರಂ ಪುರಸ್ಕೃತ್ಯ ಪಿತುಃ ಪಾದೌ ಉಪಸ್ಪೃಶನ್. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಹೋಗ್ರಿ, ಅಪ್ಪ ಬಂದಾರಲ್ಲ ಒಂದ್ಸತಿ ಮಾತಾಡ್ಸ್ಕೊಂಬರ್ರಿ ಅಂತ ಕಳಿಸ್ತಾರಂತೆ. ಇಬ್ರು ರಾಮಲಕ್ಷ್ಮಣರು ಬಂದು ಅಲ್ಲಿ ಬಂದ ಎಲ್ಲ ಪುರೋಹಿತರಿಗೆ, ತಂದೆ ತಾಯಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಆ ಜನಕರಾಜ ತಾನು ತನ್ನ ತಮ್ಮ ಒಬ್ಬ ಇದ್ದಾನೆ, ಅವನನ್ನ ಕರೆಸ್ಲಿಕ್ಕೆ ಅಂತ ಹೇಳಿ ದೂತರನ್ನ ಕರೆಸ್ತಾನೆ. ಮದುವೆ ಆಗ್ಬೇಕಾದ್ರೆ ಕುಟುಂಬದವರೆಲ್ಲರೂ ಬರ್ಬೇಕಲ್ಲ. ಹಂಗಾಗಿ ಭ್ರಾತಾ ಮಮ ಮಹಾತೇಜ ವೀರ್ಯವಾನ್ ಅತಿಧಾರ್ಮಿಕ ಕುಶಧ್ವಜ ಇತಿ ಖ್ಯಾತಃ ಪುರೀಂ ಅಧ್ಯವಸಚ್ಛುಭಾಂ. ಕುಶಧ್ವಜ ಅಂತ ಖ್ಯಾತನಾದಂತಹ ರಾಜ ನನ್ನ ತಮ್ಮ ಇದ್ದಾನೊಬ್ಬನು. ಅವನು ಸಾಂಕಾಶ್ಯ ಅಂತ ಇಲ್ಲೇ ಪುರಿ ಒಂದು ಪಟ್ಟಣ ಇದೆ, ಆ ಪಟ್ಟಣದಲ್ಲಿ ಇರ್ತಾನೆ. ಅವನನ್ನು ಕರೆಸ್ಬೇಕು ನಾನು ಅಂತ ಹೇಳಿ ಆ ಎಲ್ಲ ದೂತರನ್ನ ಕೊಟ್ಟು ಕಳಿಸ್ತಾನಂತೆ. ಕುಶಧ್ವಜನೂ ಬರ್ತಾನೆ. ಈ ಕಡೆ ಎಲ್ಲರೂ ಬರ್ಬೇಕಾದವ್ರು ಎಲ್ಲರೂ ಬಂದಾಗಿದೆ. ಎಲ್ಲ ಕೂತ್ಕೊಳ್ತಾರಂತೆ, ಒಂದು ದೊಡ್ಡ ಸಭೆ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲ ಕೂತಿದ್ದಾರೆ. ಕೂತಿರ್ಬೇಕಾದ್ರೆ ಯಾವತ್ತು ಒಂದು ಹೆಣ್ಣಿಗೆ ಗಂಡನ್ನ ಹುಡುಕಬೇಕಾದ್ರೆ ಯಾವುದನ್ನ ನೋಡ್ಬೇಕು ಅಂತ ಅನ್ನೋದು ಶಾಸ್ತ್ರ ಹೇಳ್ತದೆ. ಕುಲಂಚ ಶೀಲಂಚ ವಪುರು ವಯಶ್ಚ ವಿತ್ತಂಚ ವಿದ್ಯಾಂಚ ಸನಾತ ಸಾಂಚ ಅಂತ 7. ಈ 7 ಇದ್ರೆ ವಿಶೇಷಂ ಅಚಿಂತನೀಯಂ, ಇನ್ಯಾವುದೂ ನಾವು ಚಿಂತೆ ಮಾಡಬೇಕಾಗಿಲ್ಲ ಅಂತ. ಒಂದು ಮೊದಲನೇದಾಗಿ ಕುಲ ಅಂತೆ.
ಆಮೇಲೆ ಶೀಲ ಸ್ವಭಾವ, ಬಹಳ ಸಿಡುಕ ಅಂತಾದ್ರೆ ಕೊಡುದು ಕಷ್ಟ ಆಗ್ತದೆ, ಇಲ್ಲ ಬಹಳ ಪಾಪ ಹೆಂಡತಿಗೆ ಯಾರು ಏನಂದ್ರು ಏನ್ ಅನ್ನೋದಿಲ್ಲ ಅಂದ್ರೂ ಸಮಸ್ಯೆ ಆಗ್ತದೆ. ಹಾಗಾಗಿ ಅವನ ಶೀಲ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡ್ಬೇಕಂತೆ. ವಪುಹು ಶರೀರ ಎಲ್ಲ ಅಂಗಾಂಗಗಳು ಕರೆಕ್ಟ್ ಇವೆ ಅಲ್ಲ, ಮತ್ತೆ ಮದುವೆ ಆದ್ಮೇಲೆ ಅಂಗಗಳು ಸರಿ ಇಲ್ಲ ಅಂತ ಗೊತ್ತಾಗ್ಬಾರ್ದು, ಹಾಗಾಗಿ ಶರೀರ ಸರಿ ಇದೆಯಾ ಅಂತ ನೋಡ್ಬೇಕಂತೆ. ವಯಶ್ಚ ವಯಸ್ಸು, ವಯಸ್ಸು ಮದುವೆ ಆಗೋ ವಯಸ್ಸೇನಾ ಅಥವಾ ಮೀರಿ ಹೋಗ್ಬಿಟ್ಟಿದೇನಾ, ಅಥವಾ ಗಂಡು ಹೆಣ್ಣಿಗೆ ಬಹಳಷ್ಟು ಡಿಫರೆನ್ಸ್ ಇದೆನಾ, ಇದು ನೋಡ್ಬೇಕಂತೆ. ವಿತ್ತಂಚ ಸಂಪತ್ತು ಎಷ್ಟಿದೆ ಅಂತ ಅನ್ನೋದನ್ನ ನೋಡ್ಬೇಕಂತೆ. ವಿದ್ಯೆ ಎಷ್ಟು ಕಲ್ತಿದ್ದಾನೆ ಹುಡುಗ, ಯಾಕಂದ್ರೆ ವಿದ್ಯೆಯಿಂದಲೇ ಅಮೃತಮಶ್ನತೆ, ವಿದ್ಯೆ ಇದ್ರೆ ಮುಂದೆ ಹೇಗಾದ್ರೂ ಜೀವನ ಮಾಡ್ತಾರೆ ಅಂತ. ವಿತ್ತಂಚ ವಿದ್ಯಾಂಚ ಸನಾಥ ತಾಂಚ, ಸಂಸ್ಕಾರಗಳೆಲ್ಲ ಹೇಗಿದೆ ಇದನ್ನ ನೋಡಿ ನಾವು ಒಬ್ಬನಿಗೆ ಹೆಣ್ಣನ್ನು ಕೊಡಬೇಕು ಅಂತ. ಹಾಗಾಗಿ ಎಲ್ಲವೂ ಕೂಡ ರಾಮಚಂದ್ರನಲ್ಲಿ ಇತ್ತು ಅಂತ. ಒಳ್ಳೆಯ ಸ್ವಭಾವ, ಸ್ವಭಾವ ಆಗ್ಲೇ ಧನುರ್ಭಂಗ ಪ್ರಸಂಗದಲ್ಲಿ ಎಲ್ಲರೂ ನೋಡಿಬಿಟ್ರು, ಬಹಳ ವಿನೀತ ಅಂತೆ. ಮುಂದೆ ಬರ್ತದೆ ಅಯೋಧ್ಯ ಕಾಂಡಲ್ಲಿ ಸ್ಮಿತ ಪೂರ್ವಾಭಿಭಾಷಿ ಅಂತ, ಮೊದ್ಲೇ ಹೋಗಿ ಮಾತಾಡಿಸ್ಬಿಡ್ತಿದ್ದ ಅಂತ ರಾಮಚಂದ್ರ. ನಾ ಇನ್ನೊಬ್ರು ಮಾತಾಡ್ಲಿ ಅಂತ ಕಾಯೋದಲ್ಲ, ಮೊದಲೇ ತಾನು ಹೋಗಿ ಮಾತಾಡಿಸ್ಬಿಡ್ತಿದ್ದ. ಅಂಥ ವಿನಯ, ವಿನಯೋ ಹಿ ಭೂಷಯತಿ ಸರ್ವರಸಂ, ಎಲ್ಲ ಗುಣ ಇದೆ, ವಿನಯ ಒಂದಿಲ್ಲ ಅಂತಂದ್ರೆ ಎಲ್ಲ ಗುಣಗಳು ಇದ್ರೂ ವ್ಯರ್ಥ ಅಂತ. ಸಂಪತ್ತಿದೆ, ಬೇಕಾದ ಎಲ್ಲವನ್ನೂ ಮಾಡ್ತಾನೆ, ಸೇವೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ವಿನಯ ಇಲ್ಲ, ಎಲ್ಲರನ್ನೂ ಅನಾದರ ಮಾಡಿ ಮಾತಾಡ್ತಾನೆ ಅಂತಾದ್ರೆ ಯಾವ ಗುಣವೂ ಕೂಡ ಸರಿ ಕಾಣುವುದಿಲ್ಲ. ಆದ್ರೆ ಯಾವುದೂ ಗುಣ ಇಲ್ಲ, ಸ್ವಲ್ಪನೇ ಇದೆ, ವಿನಯ ಒಂದು ಸರಿ ಇತ್ತು ಅಂತಂದ್ರೆ ವಿನಯೋ ಹಿ ಭೂಷಯತಿ ಸರ್ವಸರಂ, ಎಲ್ಲ ಗುಣಗಳನ್ನು ಕೂಡ ಅದು ಎತ್ತಿ ಹಿಡಿದು ಭೂಷಣ ಅಂತ ತೋರಿಸ್ತದಂತೆ. ಹಾಗಾಗಿ ಆ ವಿನಯ ಅಂತ ಅನ್ನೋದು ರಾಮನಲ್ಲಿತ್ತು. ಹಾಗಾಗಿ ಒಳ್ಳೆಯ ಶೀಲ ಸ್ವಭಾವದವನು. ವಪುಹು ಶರೀರ ಅಂತೂ ನೋಡೇ ಇದ್ದಾರೆ, ಪದ್ಮಪತ್ರಾಯತಾಕ್ಷ ಅಂತ, ಕಮಲದ ದಳದಂತೆ ಅಗಲವಾದಂತಹ ಕಣ್ಣಂತೆ. ವಿಪುಲಾಂಸಹ ಕೈ ಹೇಗಿರ್ಬೇಕು ಅಂತಂದ್ರೆ ಆಜಾನುಬಾಹು ಅಂತ, ಜಾನು ಅಂತಂದ್ರೆ ಈ ಮೊಣಗಂಟು, ಕೈ ನಿಂತಾಗ ಮೊಣಗಂಟಿಗೆ ತಾಗಬೇಕಂತೆ. ಬಹುಶಃ ನಮ್ದು ಯಾರ್ದು ತಾಗುದಿಲ್ಲ, ಅದು ಒಂದು ಲಕ್ಷಣ ಅಂತ, ಪುರುಷ ಲಕ್ಷಣ ಅಂತ. ಹಾಗಾಗಿ ಎದೆ ಅಗಲವಾಗಿರ್ಬೇಕು ಅಂತ. ಈ ರೀತಿ ರಾಮಚಂದ್ರ ಎಲ್ಲ ದಿವ್ಯ ಲಕ್ಷಣಗಳಿಂದ ಕೂಡಿದವನಾಗಿದ್ದ. ವಯಸ್ಸು ಕೂಡ ನಮ್ಗೆ ಗೊತ್ತೇ ಇದೆ, ಈಗಷ್ಟೇ 16 ವರ್ಷ ಅವನಿಗೆ. ವಿತ್ತಂ ಸಂಪತ್ತು ಕೇಳ್ಬೇಕಾ, ಅವರು ದಶರಥನ ಆಸ್ಥಾನವನ್ನ ನಾವು ಮೊದಲನೇ ದಿನ ನೋಡಿದ್ದೇವೆ. ನಾವು ಅಲ್ಲಿರುವಂತಹ ಪಟ್ಟಣಿಗರೇ ಕಿರೀಟ ಹಾಕೊಂಡು ಓಡಾಡೋರು ಎಲ್ಲ ಕಡೆ. ಹಂಗಿರ್ಬೇಕಾದ್ರೆ ಆ ದೇಶವನ್ನು ಆಳುವ ರಾಜ ಆಗ್ಬೇಕಾದವನು. ಇವನ ಸಂಪತ್ತು ಕೇಳಲಿಕ್ಕೆ ಇಲ್ಲ. ವಿದ್ಯೆ, ಉತ್ತಮ ವಿದ್ಯೆ, ಬೇಕಾದ ಅಸ್ತ್ರಗಳೆಲ್ಲ ಉಪದೇಶ ಇದೆ ರಾಮನಿಗೆ. ಸನಾಥ ತಾಂಚ, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ. ಹಾಗಾದ್ರೆ ಅಂಥ ರಾಮಚಂದ್ರನಿಗೆ ಸೀತೆಯನ್ನ ಕೊಡ್ಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಅಂತ. ಇಷ್ಟಾದಾಗ ದಶರಥ ರಾಜ ವಸಿಷ್ಠರಿಗೆ ಹೇಳ್ತಾನಂತೆ, ಇವತ್ತು ಕುಲವನ್ನ ಹೇಳಬೇಕಾಗ್ತದೆ. ಮೊದಲೇ ಬರೋದು ಕುಲಂಚ ಶೀಲಂಚ ವಪುರ್ವಯಶ್ಚ, ಕುಲ ಯಾವುದು, ಎಂಥ ಕುಲದಲ್ಲಿ ಹುಟ್ಟಿದ್ದಾರೆ ಇವರು, ಇವರ ಪೂರ್ವಜರು ಎಂಥವರು ಅಂತ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ದಶರಥ ಹೇಳ್ತಾನೆ, ಜನಕರಾಜ ನಮ್ಮ ಕುಲಪುರೋಹಿತರು ವಸಿಷ್ಠರು ನಮ್ಮ ಕುಲದಲ್ಲಿ ಯಾರ್ಯಾರು ಬಂದು ಹೋದ್ರು ಅಂತ ಒಂದ್ಸರ್ತಿ ಹೇಳ್ತಾರೆ ಅಂತ ಹೇಳಿ ಆ ಸೂರ್ಯವಂಶದ ಪರಿಚಯವನ್ನು ಮಾಡಿಸ್ತಾರೆ. ಸೂರ್ಯವಂಶ ಎಲ್ಲಿಂದ ಪ್ರಾರಂಭ ಆಗಿದ್ದು? ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ ತಸ್ಮಾನ್ ಮರೀಚಿ ಸಂಜಜ್ಞೆ ಮರೀಚೇ ಕಶ್ಯಪಸ್ಸುತಃ. ಅವ್ಯಕ್ತ ಪ್ರಭವೋ, ಅವ್ಯಕ್ತ ನಾಮಕ ಪರಮಾತ್ಮನಿಂದ ಹುಟ್ಟಿದವನು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ, ಅವನಿಗೆ ಕಲ್ಪಾಯು ಅಂತ, ಕಲ್ಪಗಳ ಗಟ್ಲೆ ಬ್ರಹ್ಮದೇವರು ಹಂಗೆ ಇರ್ತಾರ. ಹಾಗಾಗಿ ನಿತ್ಯ ಅವ್ಯಯ, ಅವನಿಗೆ ವ್ಯಯ ನಾಶ ಮುದಿತನ ಬರೋದು ಇದು ಯಾವುದೂ ಇಲ್ಲ. ಅಂಥ ಬ್ರಹ್ಮದೇವರಿಂದ ಮರೀಚಿ ಮಹರ್ಷಿಗಳು ಹುಟ್ಟಿದ್ರು. ಮರೀಚಿ ಮಹರ್ಷಿಗಳಿಗೆ ಕಶ್ಯಪರು ಹುಟ್ಟಿದ್ರು. ಆ ಕಶ್ಯಪನಿಂದ ಕಶ್ಯಪ ಮತ್ತು ಅದಿತಿ ದೇವಿಯರಿಗೆ ಸೂರ್ಯ ಹುಟ್ಟಿದ. ಆ ಸೂರ್ಯನಿಗೆ ಅನೇಕ ಜನ ಮಕ್ಕಳಾದ್ರು, ಅದರಲ್ಲಿ ವೈವಸ್ವತ ಮನು ಅಂತ. ಆ ವೈವಸ್ವತ ಮನುವಿನಿಂದ ಈ ಸೂರ್ಯವಂಶ ಪ್ರಾರಂಭ ಆಗ್ತಾ ಹೋಯ್ತು. ಆ ವೈವಸ್ವತ ಮನುವಿಗೆ ವಿವಸ್ವಾನ್ ಕಶ್ಯಪಾಜ್ಞೆ ಮನುರು ವೈವಸ್ವತ ಸ್ಮೃತಃ ಮನು ಪ್ರಜಾಪತಿ ಪೂರ್ವಂ ಇಕ್ಷ್ವಾಕುಶ್ಚ ಮನೋಸ್ಮೃತಃ. ಆ ಮನುವಿಗೆ ಇಕ್ಷ್ವಾಕು ಅಂತ ರಾಜ, ಇಕ್ಷ್ವಾಕುವಿಗೆ ವಿಕುಕ್ಷಿ ಅಂತ ರಾಜ, ಇನ್ನೊಬ್ಬ ಕುಕ್ಷಿ ಅಂತ ಹುಡ್ತಾನೆ. ಈ ರೀತಿ ಒಂದೊಂದೇ ರಾಜರ ಹೆಸರು. ಸಾಧಾರಣ 2 ಪೇಜ್ ಗಟ್ಲೆ ಅಷ್ಟರವರೆಗೆ ದಶರಥ ಆಗೋವರೆಗೆ ಎಷ್ಟು ಜನ ಸೂರ್ಯವಂಶದ ರಾಜರು ಬಂದ್ರು ಅಂತನೋ ಉಲ್ಲೇಖಗಳು ಇಲ್ಲಿದೆ. ಅಂತೂ ಇಷ್ಟೆಲ್ಲ ಉಲ್ಲೇಖವನ್ನ ತಿಳಿಸ್ಬೇಕಾಗ್ತದೆ. ಮದುವೆ ಆಗ್ಬೇಕಾದ್ರೆ ಯಾರೋ ನಡತೆಗೆಟ್ಟವರು ನಿಮ್ಮ ಕುಲದಲ್ಲಿ ಇದ್ರಲ್ಲ ಅಂತ ನಾಳೆ ದಿವಸ ಆಕ್ಷೇಪ ಬರಬಾರದು. ಹಂಗಾಗಿ ಇಡೀ ಸೂರ್ಯವಂಶನ್ನ ವಸಿಷ್ಠರು ನಿರೂಪಣೆ ಮಾಡ್ತಾ ಇದ್ದಾರೆ. ಸೂರ್ಯವಂಶದಲ್ಲಿ ಅಂಬರೀಷ ರಾಜ ಬಂದ. ಆ ಅಂಬರೀಷ ರಾಜನಿಗೆ ನಹುಷ ಅಂತ ಮಗ, ನಹುಷನಿಗೆ ಯಯಾತಿ ಅಂತ, ಯಯಾತಿಗೆ ನಾಭಾಗ ಅಂತ, ನಾಭಾಗನಿಗೆ ಅಜ ಅಂತ ಒಬ್ಬ ಮಗ ಇದ್ದ. ಆ ಅಜನಿಗೆ ಹುಟ್ಟಿದವನೇ ಈ ದಶರಥ. ದಶರಥನ ತಂದೆಯ ಹೆಸರು ಅಜ ಅಂತ ಹೇಳಿ. ಆ ಅಜನಿಗೆ ಹುಟ್ಟಿದವನು ದಶರಥ. ದಶರಥನಿಗೆ 4 ಜನ ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಂತ ಹೇಳಿ
ರಾಮಲಕ್ಷ್ಮಣರವರೆಗೆ ಬಂದು ಆ ಕುಲವನ್ನ ವಸಿಷ್ಠ ಮಹರ್ಷಿಗಳು ನಿಲ್ಲಿಸ್ತಾರೆ. ಇಷ್ಟಾದ ಕೂಡಲೇ ಇವನ ಕುಲವನ್ನ ಹೇಳಬೇಕಲ್ಲ, ಜನಕನ ಕುಲವನ್ನ ತಾನೇ ಹೇಳ್ತಾನೆ. ರಾಜಾಭೂತ ತ್ರಿಶುಲೋಕೇಶು ವಿಶ್ರುತ ಸ್ವೇನ ಕರ್ಮಣ ನಿಮಿಃ ಪರಮಧರ್ಮಾತ್ಮ ಸರ್ವ ಸತ್ವವತಾಂಬರಃ. ನಮ್ಮ ಕುಲದ ಮೂಲ ಪುರುಷ ನಿಮಿ ಅಂತ. ಆ ನಿಮಿ ರಾಜ, ಆ ನಿಮಿ ರಾಜನಿಂದ್ರ ತಸ್ಯ ಪುತ್ರೋ ಮಿಥಿರ್ನಾಮ ಜನಕೋ ಮಿಥಿ ಪುತ್ರಕಃ. ಆ ನಿಮಿಗೆ ಒಬ್ಬ ಮಗ ಇದ್ದ ಮಿಥಿ ಅಂತ, ಅವನಿಗೆ ಜನಕ ಅಂತ ಒಬ್ಬ ಮಗ ಹುಟ್ಟಿದ. ಹಾಗಾದ್ರೆ ಆ ಜನಕ ಮೂಲ ಪುರುಷ ನಿಮಿ ಅಂತ ಹೇಳಿ, ಆಮೇಲೆ ಅವನ ಮೊಮ್ಮಗ ಜನಕ, ಅವನಿಂದ ಹಿಡಿದು ಈ ನಮ್ಮ ವಂಶಕ್ಕೆ ಜನಕ ವಂಶ ಅಂತ ಹೆಸರು ಬಂತು. ಆ ಜನಕ ಹುಟ್ಟಿದ್ರಿಂದಾಗಿ ನಮ್ಮ ವಂಶಕ್ಕೆ ಜನಕ ವಂಶ ಅಂತ ಹೆಸರಾಯ್ತು ಅಂತ ಹೇಳಿ ಒಬ್ಬೊಬ್ಬರದೇ ಹೆಸರು ಹೇಳ್ಕೊಂಡು ಬರ್ತಾನೆ. ಆ ಜನಕನಿಗೆ ಅನೇಕ ಮಂದಿ ಮಕ್ಕಳು, ಉದಾವಸು ಅಂತ, ಉದಾವಸುವಿಗೆ ನಂದಿವರ್ಧನ ಅಂತ ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ಜನಕ ಮಹಾರಾಜರದ್ದು ಒಂದು ಪೇಜಲ್ಲಿ ಇದೆ ಪೂರ್ತಿ ಅವರ ಇತಿಹಾಸ, ಅವರ ಕುಲದಲ್ಲಿ ಯಾರೆಲ್ಲ ಬಂದು ಹೋದ್ರು ಅಂತ ಹೇಳಿ. ಹಾಗಾಗಿ ಅಂಥ ಸ್ವರ್ಣರೋಮ ಅಂತ ಒಬ್ಬ ಹುಟ್ಟಿದ ಅವರ ವಂಶದಲ್ಲಿ. ಸ್ವರ್ಣರೋಮನಿಗೆ ಒಬ್ಬ ಮಗ ಹುಟ್ಟಿದ, ಅವನಿಗೆ ಹರಸ್ವರೋಮ ಅಂತ ಹೇಳಿ. ಆ ಹರಸ್ವರೋಮನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ, ಒಬ್ಬನು ಸೀರಧ್ವಜ, ಒಬ್ಬನು ಕುಶಧ್ವಜ ಅಂತ ಹೇಳಿ. ಆ ಸೀರಧ್ವಜನೇ ನಾನು ಜನಕ, ಕುಶಧ್ವಜ ನನ್ನ ತಮ್ಮ ಅಂತ. ನನ್ನ ತಂದೆ ತಾನು ಕಾಡಿಗೆ ಹೋದ, ಕಾಡಿಗೆ ಹೋಗ್ಬೇಕಾದ್ರೆ ಈ ಕುಶಧ್ವಜ ಇನ್ನು ಸಣ್ಣ ಹುಡುಗ, ಹಂಗಾಗಿ ರಾಜ್ಯವನ್ನೆಲ್ಲ ನನ್ನ ಕೈಯಲ್ಲಿ ಕೊಟ್ಟು ತಂದೆ ಇವನ ಜವಾಬ್ದಾರಿಯನ್ನ ನನ್ನ ಮೇಲೆ ಬಿಟ್ಟು ಕಾಡಿಗೆ ಹೋದ. ನಾನು ನನ್ನ ತಮ್ಮನನ್ನ ನೋಡ್ಕೊಂಡೆ, ಕುಶಧ್ವಜನನ್ನ. ಒಂದು ಸರ್ತಿ ಸುಧನ್ವ ಅನ್ನುವಂತಹ ಸಾಂಕಾಶ್ಯ ದೇಶದ ರಾಜ ನಮ್ಮ ಮೇಲೆ ಯುದ್ಧಕ್ಕೆ ಬಂದ. ಯುದ್ಧ ಮಾಡಿ ಅವನನ್ನ ಸೋಲಿಸಿ ಆ ಸಾಂಕಾಶ್ಯ ರಾಜ್ಯವನ್ನ ವಶಕ್ಕೆ ಪಡೆದು ಈ ಕುಶಧ್ವಜನನ್ನ ಆ ಸಾಂಕಾಶ್ಯ ರಾಜ್ಯದ ರಾಜನನ್ನಾಗಿ ಮಾಡಿದೆ. ಈ ರೀತಿ ನಾನು ಈ ಮಿಥಿಲಾ ಪಟ್ಟಣವನ್ನು ನೋಡ್ಕೊಳ್ತೇನೆ, ನನ್ನ ತಮ್ಮನಾದಂತಹ ಕುಶಧ್ವಜ ಆ ಸಾಂಕಾಶ್ಯ ರಾಜ್ಯವನ್ನ ನೋಡ್ಕೊಳ್ತಾನೆ ಅಂತ ಹೇಳಿ ಈ ರೀತಿ ಪರಸ್ಪರ ಅವರವರ ಪರಿಚಯಗಳು ನಡೀತವೆ. ಪರಿಚಯಗಳಾಯ್ತು. ಹಾಗಾದ್ರೆ ಇನ್ನು ನಾವು ಮಾತಾಡ್ಬೇಕಲ್ಲ, ಮುಂದಿನ ಮದುವೆದೆಲ್ಲ ಕಥೆ ಏನು. ಇವರಿಬ್ರು ಏನೋ ಗುಸುಗುಸು ಮಾತಾಡ್ತಾ ಇದ್ದಾರೆ, ಜನಕ ರಾಜ ಮತ್ತೆ ಕುಶಧ್ವಜ ಏನೋ ಗುಸುಗುಸು ಮಾತಾಡ್ತಾ ಇದ್ದಾರೆ. ಅಲ್ಲ, ಏನಾಯ್ತು, ಏನು ಸಮಸ್ಯೆ ಇದೆನಾ, ವರದಕ್ಷಿಣೆ ಇದೇನಾದ್ರೂ ಪ್ರಾಬ್ಲಮ್? ಇಲ್ಲ, ನಮ್ದೊಂದು ಕೋರಿಕೆ ಇತ್ತು ಅಂತ ಹೇಳಿ ಜನಕ ರಾಜ ಹೇಳ್ತಾನೆ. ಸೀತಾಂ ರಾಮಾಯ ಭದ್ರಂತೆ, ಸೀತೆಯನ್ನ ರಾಮನಿಗೆ ಕೊಡುದು ಅಂತ ನಿಶ್ಚಯ ಆಗಿದೆ ಈಗಾಗ್ಲೇ, ಯಾಕೆಂದ್ರೆ ಸ್ವಯಂವರದಲ್ಲಿ ಗೆದ್ದಿದ್ದಾನೆ. ಜನಕ ಹೇಳ್ತಾನೆ, ನನಗೆ ಇನ್ನೊಬ್ಬಳು ಮಗಳಿದ್ದಾಳೆ ಊರ್ಮಿಳ ಅಂತ ಹೇಳಿ, ಅವಳನ್ನು ಲಕ್ಷ್ಮಣನಿಗೆ ಕೊಡೋಣ ಅಂತ, ನೀವು ಒಪ್ಪಿದರೆ ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ ನಾನು ಅಂತ. ಇದು ಶಿವಧನುರ್ಭಂಗ ಮಾಡಿದ್ದು ರಾಮ, ಅದರಿಂದ ಎರಡು ಹಕ್ಕಿ ಹೊಡೆದಂಗೆ ಒಂದೇ ಗುರಿ ಇಟ್ಟು. ಹೇಗೆ ಲಕ್ಷ್ಮಣನಿಗೆ ಊರ್ಮಿಳೆಯನ್ನ ನೀವು ಒಪ್ಪುದು ಅಂತ ಆದ್ರೆ ನಾವು ಕೊಡ್ತೇವೆ, ಆಗ್ಬೋದು ಅಂತ ಆಗ್ತದೆ. ಕೊನೆಗೆ ರಾಮನಿಗೆ ಸೀತೆಯನ್ನ, ಲಕ್ಷ್ಮಣನಿಗೆ ಊರ್ಮಿಳೆಯನ್ನ ಕೊಡುವುದು ಅಂತ ನಿಶ್ಚಯ ಆಗ್ತದೆ. ಇಷ್ಟಾದ ಕೂಡಲೇ ಸ್ವಲ್ಪ ಮನಸ್ಸಿನ್ನು ವಿಶಾಲ ಆಗ್ತದಂತೆ. ಕುಶಧ್ವಜ ಹೇಳ್ತಾನಂತೆ, ಅಲ್ಲ, ನನಗಿಬ್ರು ಮಕ್ಕಳಿದ್ರು, ಹೆಣ್ಣು ಮಕ್ಕಳು, ನನಗಿಬ್ರು ಹೆಣ್ಣು ಮಕ್ಕಳಿದ್ರು, ನಿಮ್ಗೆ ಹೇಗೂ ಇನ್ನೂ ಇಬ್ರು ಗಂಡು ಮಕ್ಕಳಿದಾರಲ್ಲ, ಹೆಂಗೆ ಆಗ್ಬೋದು ಅಂತ ಆಯ್ತು. ಹಾಗಾದ್ರೆ ಈ ಕುಶಧ್ವಜನಿಗೆ ಇಬ್ರು ಮಕ್ಕಳಂತೆ. ಭ್ರಾತಾ ಯವೀಯಾನ್ ಧರ್ಮಜ್ಞ ಏಷ ರಾಜ ಕುಶಧ್ವಜ. ಕುಶಧ್ವಜನ ಪರಿಚಯವನ್ನೆಲ್ಲ ಮಾಡಿಸಿ ಆ ಕುಶಧ್ವಜನಿಗೆ ಇಬ್ರು ಮಕ್ಕಳು, ಒಬ್ಳು ಶ್ರುತಕೀರ್ತಿ ಅಂತ ಹೇಳಿ, ಇನ್ನೊಬ್ಳು ಮಗಳನ್ನ ಧರ್ಮಜ್ಞನಾದಂತಹ ಕುಶಧ್ವಜನ ಇಬ್ಬರು ಮಕ್ಕಳು ಅಂತ, ಶ್ರುತಕೀರ್ತಿ ಮತ್ತು ಮಾಂಡವಿ. ಆ ಮಾಂಡವಿಯನ್ನ ಭರತನಿಗೆ ಕೊಡುದು, ಶ್ರುತಕೀರ್ತಿಯನ್ನ ಶತ್ರುಘ್ನಿಗೆ ಕೊಡುದು ಅಂತ ಹೇಳಿ ತೀರ್ಮಾನ ಮಾಡ್ತಾರಂತೆ. ತೀರ್ಮಾನ ಮಾಡಿ ಬಹಳ ಸಂತೋಷ ಆಗ್ತದೆ. ದಶರಥ ಹೇಳ್ತಾನೆ, ಉಭಯೋರಪಿ ರಾಜೇಂದ್ರ ಸಂಬಂಧೇನ ಅನುಬದ್ಧತಾ ಇಕ್ಷ್ವಾಕು ಕುಲಮವ್ಯಗ್ರಂ ಭವತಃ ಪುಣ್ಯಕರ್ಮಣಃ. ಅವನು ಹೇಳ್ತಾನಂತೆ, ದಶರಥ ಜನಕನಿಗೆ ಹೇಳ್ತಾನಂತೆ, ಇಡೀ ಇಕ್ಷ್ವಾಕು ಕುಲವನ್ನ ಪೂರ್ಣವಾಗಿ ಆವರಿಸ್ಬಿಟ್ಟಿಯಲ್ಲ ನೀನು ಅಂತ. ಯಾಕೆಂತಂದ್ರೆ ಬರೀ ಒಬ್ಬನಿಗೆ ಮದುವೆ ಅನ್ಕೊಂಡು ನಾವು ಬಂದಿದ್ದು, ಇದು 4 ಜನರಿಗೂ ಸಂಬಂಧ ಕುದುರ್ಬಿಟ್ಟಿದೆ. ಈಗ ಇಡೀ ನೀವು 4 ಜನ ಮಕ್ಕಳನ್ನ ನಮ್ಮ 4 ಜನ ಕುಲದ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೆ. ಹಾಗಾಗಿ ನೀನು ಇಡೀ ಇಕ್ಷ್ವಾಕು ಕುಲವನ್ನ ಆವರಿಸ್ಬಿಟ್ಟಿದ್ದಿ ಅಂತ ಹೇಳಿ ಅವನನ್ನು ಹೊಗಳ್ತಾನೆ. ಕುಲಂ ಧನ್ಯಮಿದಂ ಮನ್ಯೆ ಯೇಷಾಂ ತೌ ಮುನಿಪುಂಗವು ಸದೃಶಂ ಕುಲ ಸಂಬಂಧಂ ಯದಾ ಜ್ಞಾಪಯತ ಸ್ವಯಂ. ವಿಶ್ವಾಮಿತ್ರ ಮಹರ್ಷಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಜನಕ ಮಹಾರಾಜ, ಯಾಕೆ ರಾಮನನ್ನ ಕರ್ಕೊಂಡ್ಬಂದ. ರಾಮ ಸೀತೆಯರ ವಿವಾಹ ಅಷ್ಟೇ ಅಲ್ಲ, ಇದ್ದವರು ಎಲ್ಲರ ಮಕ್ಕಳ ವಿವಾಹವು ಕೂಡ ನಡೆದು ಬಿಡ್ತು. ಹಾಗಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಮದುವೆ ಯಾವಾಗ ಮಾಡುದು ಅಂತ, ಅದಕ್ಕೆ ಒಂದೇ ಖರ್ಚಲ್ಲಿ ಒಟ್ಟಿಗೆ ಒಂದೇ ದಿನ ಆಗಿಬಿಡ್ತದೆ. ಏಕಾನ್ನ ರಾಜಪುತ್ರೀಣಾಂ ಚತಸೃಣಾಂ ಮಹಾಮುನೆ ಪಾಣೀನ್ ಗೃಹಂತು ಚತ್ವಾರೋ ರಾಜಪುತ್ರ ಮಹಾಬಲಾಹ. ಒಂದು ಕೆಲಸ ಮಾಡೋಣ, ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಟೈಮಿಂಗ್ಸ್ ನೋಡ್ಕೊಂಡು 4 ಮಂದಿಗೆ ಮದುವೆ ಮಾಡಿಬಿಡೋಣ ಅಂತ ಹೇಳಿ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡ್ತಾರೆ. ಮದುವೆ ಅಂತ ಆಯ್ತು, ನಿಶ್ಚಯ ಆಯ್ತು. ಮದುವೆ ನಿಶ್ಚಯ ಆಗಿದ್ದಕ್ಕೆ ಜನರಿಗೆ ಕೊಡ್ಬೇಕಲ್ಲ, ಅದಕ್ಕೆ ಜನಕ ರಾಜ
ಅನೇಕ ದಾನಗಳನ್ನು ಮಾಡಿದಂತೆ. ಸುವರ್ಣ ಶೃಂಗ್ಯ ಸಂಪನ್ನಾಹ ಸವತ್ಸಾಹ ಕಾಂಸ್ಯ ದೋಹನಾಹ. ಸುವರ್ಣ ಶೃಂಗ್ಯ, ಈ ಹಸುವಿನ ಕೋಡುಗಳಿಗೆ ಬಂಗಾರದ ಕವಚವನ್ನ ಹಾಕಿಸಿ ಅಂತಹ ಸವತ್ಸಾಹ ಕರುಗಳಿಂದ ಸಹಿತವಾಗಿ ದಾನ ಮಾಡಿದಂತೆ. ದಾನ ಮಾಡಬೇಕಾದ್ರೆ ಅದಾದ್ಮೇಲೆ ಟೆನ್ಷನ್ ಆಗ್ಬಾರ್ದು ಅವ್ರಿಗೆ. ದಾನ ಕೊಟ್ಬಿಟ್ರು, ಹಾಲು ಕರಿಬೇಕು, ಹಾಲು ಕರಿಲಿಕ್ಕೆ ನಮ್ಮ ಮನೇಲಿ ಪಾತ್ರೆನೇ ಇಲ್ಲ ಅಂತ ಆಗ್ಬಾರ್ದು. ಅದಕ್ಕೆ ಕಾಂಸ್ಯ ದೋಹನಾಹ, ಕಂಚಿನ ಪಾತ್ರೆಗಳನ್ನು ಕೊಟ್ಟಂತೆ. ಗವಾಂ ಶತ ಸಹಸ್ರಾಣಿ ಚತ್ವಾರಿ ಪುರುಷರ್ಷಭ. ಶತ ಸಹಸ್ರಾಣಿ 100,000, ಚತ್ವಾರಿ 400,000 ಅಂದ್ರೆ 4 ಲಕ್ಷ ಆಗ್ತದೆ. 4 ಲಕ್ಷ ಹಸುಗಳನ್ನ ದಾನ ಮಾಡಿದ. ಜನಕನೂ ದಾನ ಮಾಡಿದ, ದಶರಥನೂ ದಾನ ಮಾಡಿದ. ದಶರಥ 4 ಮಕ್ಕಳು, 4 ಮಕ್ಕಳಿಗೆ ಮದುವೆ ಆದ್ರಿಂದಾಗಿ 1 ಲಕ್ಷ ಒಬ್ಬೊಬ್ಬನಿಗೆ ಲೆಕ್ಕದಲ್ಲಿ 4 ಲಕ್ಷ ಹಸುಗಳನ್ನ ದಾನ ಮಾಡಿದ. ವಿತ್ತಮನ್ಯಚ್ಚ ಸುಬಹು ದ್ವಿಜೇಭ್ಯೋ ರಘುನಂದನ ದದೌ ಗೋದಾನಮುದ್ದೇಶ್ಯ ಪುತ್ರಾಣಾಂ ಪುತ್ರವತ್ಸಲಃ. ದಶರಥ ರಾಜ ಇಷ್ಟಲ್ಲದೇನೆ ಅದ್ರ ಮೇಲೆ ಮತ್ತೆ ಅನೇಕ ಆಭರಣಗಳನ್ನ, ಹಣವನ್ನೆಲ್ಲ ಅನೇಕರಿಗೆ ದಾನ ಮಾಡಿದ. ಈ ರೀತಿ ಆ ದಾನ ಇಸ್ಕೊಳ್ಳಿಕ್ಕೆ ಒಂದು ಸಂಭ್ರಮ ಅಂತ. ಮದುವೆಗೆ ಹೋಗುದು ಅಂತಂದ್ರೆ ದಾನ ಇಸ್ಕೊಳ್ಳೋದು ಅಂತಾನೆ. ಹಾಗಾಗಿ ಆ ಮದುವೆಯನ್ನ ಎಲ್ಲರೂ ಕೂಡ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಅಷ್ಟೊತ್ತಿಗೆ ಆ ಮರುದಿನ ಬರ್ತದೆ. ಬೆಳಿಗ್ಗೆ ಹೊತ್ತು ಇನ್ನು ಮದುವೆ, ಇವತ್ತಿನ ದಿನ ಮದುವೆಯ ಕಾರ್ಯಕ್ರಮ. ಮೊದಲು ಯುಕ್ತೆ ಮುಹೂರ್ತೆ ವಿಜಯೇ ಸರ್ವಾಭರಣ ಭೂಷಿತೈ ಭ್ರಾತೃಭಿ ಸಹಿತೋ ರಾಮ ಕೃತ ಕೌತುಕ ಮಂಗಲ. ವಿಜಯ ಎಂಬುವಂತಹ ಮುಹೂರ್ತವನ್ನ ನೋಡ್ತಾರೆ. ಮುಹೂರ್ತ ನೋಡಿ ಈ ಮುಹೂರ್ತದಲ್ಲಿ ಎಲ್ಲರಿಗೂ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿ ಭ್ರಾತೃಭಿ ಸಹಿತೋ ರಾಮ ಕೃತ ಕೌತುಕ ಮಂಗಲ. ಅವತ್ತಿನ ದಿನ ಬೇಕಾದ ಆಭರಣಗಳನ್ನೆಲ್ಲ ಹಾಕಿಸಿ ರಾಮಚಂದ್ರನನ್ನ ಅವನ 3 ಜನ ತಮ್ಮಂದರನ್ನು ಕೂಡ ರೆಡಿ ಮಾಡ್ತಾರೆ. ವಸಿಷ್ಠಂ ಪುರತಃ ಕೃತ್ವ ಮಹರ್ಷೀನ್ ಅಪರಾನಪಿ ವಸಿಷ್ಠೋ ಭಗವಾನ್ ಏತ್ಯ ವೈದೇಹಂ ಇದಮಬ್ರವೀತ್. ವಸಿಷ್ಠ ಮಹರ್ಷಿಗಳು ಅವತ್ತಿನ ದಿನ ಬೆಳಿಗ್ಗೆ ನಡಬೇಕಾದಂತಹ ಪುಣ್ಯಾಹ ವಾಚನ, ನಾಂದಿ ಸಮಾರಾಧನೆ, ಆ ಕಡೆ ಎಲ್ಲ ಗೌರಿ ಪೂಜೆ ಎಲ್ಲ ನಡೀತಾ ಇತ್ತಂತೆ. ಹಿಂಗೆ ನಡೆದು ಎಲ್ಲ ಮುಗಿತದೆ. ಆ ವಸಿಷ್ಠ ಮಹರ್ಷಿಗಳು ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬಂದು ಜನಕನಿಗೆ ಹೇಳ್ತಾನಂತೆ, ನಮ್ದು ಎಲ್ಲ ಕೆಲಸ ಮುಗಿದಿದೆ, ಮುಂದಿಂದು ಕನ್ಯಾದಾನದ ಕೆಲಸ, ಅದನ್ನ ನೀವು ಮುಂದಿನವರು ಮಾಡಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ರಾಮಚಂದ್ರ ಕಲ್ಯಾಣ ಮಂಟಪದಲ್ಲಿ ನಿಂತಿದ್ದಾನೆ. ಜನಕ ಮಹಾರಾಜ ಸೀತೆಯನ್ನ ಕರ್ಕೊಂಡು ಬರ್ರಿ ಅಂತ ಹೇಳ್ತಾನಂತೆ. ತತಃ ಸೀತಾಂ ಸಮಾನೀಯ ಸರ್ವಾಭರಣ ಭೂಷಿತಾಂ ಸಮಕ್ಷಂ ಅಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ. ಅಗ್ನಿ ಪ್ರಜ್ವಲಿಸ್ತಾ ಇದೆ. ಅಂತ ಅಗ್ನಿಯ ಎದುರುಗಡೆ ರಾಘವಾಭಿಮುಖ, ಆ ರಾಮಚಂದ್ರನಿಗೆ ಅಭಿಮುಖಳಾಗಿ ಸೀತೆಯನ್ನ ನಿಲ್ಲಿಸ್ತಾರಂತೆ. ಸೀತೆಯನ್ನ ನಿಲ್ಲಿಸಿ ಇಯಂ ಸೀತಾ ಮಮ ಸುತ ಸಹಧರ್ಮ ಚರೀತವ. ರಾಮ ನೋಡಪ್ಪ ಸೀತೆಯನ್ನ, ಮೊದಲನೇ ಸರ್ತಿ ನೋಡ್ತಿರೋದಲ್ಲ. ಯಾಕೆಂದ್ರೆ ಹಿಂದೆಲ್ಲ ಮದುವೆ ಆಗ್ಬೇಕಾದ್ರೆ ಮದುವೆಯಲ್ಲಿ ಅನೇಕ ಇದೆ. ಗಾಂಧರ್ವೋ ರಾಕ್ಷಸಶ್ಚೈವ ಪೈಶಾಚ ಸ್ಪಷ್ಟ ಮೋಮತಃ ಅಂತ ಹೇಳಿ ಬ್ರಾಹ್ಮ ವಿವಾಹ ಅಂತಂದ್ರೆ ಎಲ್ಲವೂ ಕ್ರಮ ಪ್ರಕಾರ ಹೆಣ್ಣು ಗಂಡು ಮುಖ ನೋಡದೆ ಮದುವೆ ದಿವಸನೇ ಮುಖ ನೋಡೋದು ಅಂತ ಹೇಳಿ. ಇನ್ನು ಗಾಂಧರ್ವ ವಿವಾಹ ಅಂತಂದ್ರೆ ಗಾಂಧರ್ವ ವಿವಾಹ ಈ ಮೊದಲೇ ವಿವಾಹ ಆಗಿಬಿಡುದು, ಆಮೇಲೆ ಮನೆಗೆ ಬರುದು, ಕರ್ಕೊಂಡು ಬಂದು ನಾವು ವಿವಾಹ ಆಗಿದೆ ಇನ್ನು ಮುಂದಿನ ಮಾಡ್ಬೇಕು. ಇನ್ನು ರಾಕ್ಷಸ ಪೈಶಾಚ ಅಂತೆಲ್ಲ ಅನೇಕ ರೀತಿಯ ವಿವಾಹ ಇದೆ. ಈ ಬ್ರಾಹ್ಮ ವಿವಾಹ ನಡೆದಿದೆ ಇಲ್ಲಿ ಅಂತ. ಆ ವಿವಾಹ ವಿಧಿಯಿಂದಾಗಿ ಅವನು ಆ ಜನಕ ಹೇಳ್ತಾ ಇದ್ದಾನೆ, ಸಮಕ್ಷಂ ಅಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ಇಯಂ ಸೀತಾ, ಇವಳು ಸೀತೆ ನನ್ನ ಮಗಳು, ಇವಳನ್ನ ನೋಡು, ಸಹಧರ್ಮ ಚರೀತವ, ಇವಳೇ ನಿನ್ನ ಸಹಧರ್ಮಚಾರಿಣಿ ಅಂಥವಳನ್ನ ನೋಡು. ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂಗಣ್ಣೇಶ್ವ ಪಾಣಿನ. ಆ ರಾಮಚಂದ್ರನ ಕೈಯನ್ನ ಹಿಡಿದು ಜನಕ ಮಹಾರಾಜ ತನ್ನ ಮಗಳಾದಂತಹ ಸೀತೆಯ ಕೈಯನ್ನ ಅವನ ಕೈಗೆ ಕೊಡ್ತಾಳೆ. ಇದೇ ಪಾಣಿಗ್ರಹಣ ಅಂತ. ಪಾಣಿಗ್ರಹಣ ಮಾಡಿ ಅಗ್ನಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಇರ್ತದೆ. ಪಾಣಿಗ್ರಹಣ ಮಾಡಿಸಿ ಇತ್ಯುಕ್ತ ಪ್ರಾಕ್ಷಿಪದ್ ರಾಜ ಮಂತ್ರಪೂತಂ ಜಲಂ ತದಾ. ಅನೇಕ ಮಂತ್ರಗಳಿಂದ ಪವಿತ್ರೀಕೃತವಾದಂತಹ ನೀರು, ವರುಣನನ್ನ ಅನೇಕ ದೇವತೆಗಳನ್ನ ಆವಾಹನೆ ಮಾಡ್ಲಿಕ್ಕಿದೆ. ಅಂತಹ ಅವಾಹಿತವಾದಂತಹ ಜಲವನ್ನ ಸಂಕಲ್ಪ ಮಾಡಿ ಅದನ್ನು ಹೇಳ್ತಾರೆ. ಸಪ್ತರ್ಷಿ ಗಂಗಾ ವಾಲುಕಾಭಿ ಸಪ್ತರ್ಷಿ ಮಂಡಲ ಪರ್ಯಂತಂ ಕೃತರಾಶೇ ವರ್ಷ ಸಹಸ್ರಾವಸಾನೆ ಏಕೈಕ ವಾಲುಕಾಪಕರ್ಷಣ ಕ್ರಮೇಣ ಸರ್ವರಾಶಿ ಅಪಕರ್ಷಣ ಸಂಹಿತ ಕಾಲಂ ಬ್ರಹ್ಮಲೋಕೆ ನಿವಾಸ ಸಿದ್ಧಾರ್ಥಂ. ಒಂದು ಮದುವೆ ನಡಿಬೇಕಾದ್ರೆ ತಂದೆಗೆ ಏನು ಪುಣ್ಯ ಬರುತ್ತದೆ, ಹೆಣ್ಣು ಕೊಟ್ಟ ತಂದೆಗೆ ಏನು ಪುಣ್ಯ ಅಂತಂದ್ರೆ ಗಂಗಾ ವಾಲುಕಾಭಿ, ಗಂಗೆಯಿಂದ ಒಂದಿಷ್ಟು ಉಸುಕು ತರಬೇಕಂತ ಮರಳು. ಆ ಮರಳನ್ನು ತಂದು ರಾಶಿ ಹಾಕ್ಬೇಕಂತ. ಎಷ್ಟು ರಾಶಿ ಹಾಕ್ಬೇಕು ಅಂತಂದ್ರೆ ಸಪ್ತರ್ಷಿ ಮಂಡಲ ಪರ್ಯಂತಂ ಕೃತರಾಶೇ. ಸಪ್ತರ್ಷಿ ಮಂಡಲ ನಾವು ನೋಡಿದಾಗ 7 ಕಾಂಟಿನೆಂಟ್ಸ್ ಏನ್ ಕಾಣ್ತದೆ ಅಲ್ಲಿವರೆಗೆ ರಾಶಿ ಹಾಕ್ಬೇಕಂತ. ನಮ್ಮ ಕೈಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಕಲ್ಪನೆ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ಒಂದು ದೊಡ್ಡ ಗಂಗಾ ವಾಲುಕ ಮರಳಿನ ರಾಶಿ ಇದೆ. ಆ ರಾಶಿಯಲ್ಲಿ 1,000 ವರ್ಷ ಆದ ಕೂಡಲೇ ಒಂದು ಕಣವನ್ನ ತೆಗಿಬೇಕಂತ. 1,000 ವರ್ಷಕ್ಕೆ ಒಂದು ಕಣವನ್ನ ತೆಗಿಬೇಕು. ಈ ರೀತಿ 1,000 ವರ್ಷಕ್ಕೆ ಇನ್ನೊಂದು ಕಣ, ಇನ್ನು ನೆಕ್ಸ್ಟ್ 1,000 ಆಗ್ತದೆ ಇನ್ನೊಂದು ಕಣ. ಈ ರೀತಿ ತೆಗೆದು 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 ಅದು ಸಪ್ತರ್ಷಿ ಮಂಡಲ ಪರ್ಯಂತ ಇರುವಂತಹ ಆ ರಾಶಿ ಎಲ್ಲಿ ಖಾಲಿ ಆಗ್ತದಲ್ಲ, ಎಲ್ಲಿವರೆಗೆ ಇರ್ತದೋ ಅಂದ್ರೆ ಖಾಲಿ ಆಗುವವರೆಗೂ ಈ ವ್ಯಕ್ತಿ ಕನ್ಯಾದಾನ ಮಾಡಿದ ತಂದೆ ಬ್ರಹ್ಮಲೋಕೆ ನಿವಾಸ ಸಿದ್ಧಾರ್ಥಂ, ಅವನಿಗೆ ಬ್ರಹ್ಮಲೋಕದಲ್ಲಿ ನಿವಾಸ ಆಗ್ತದೆ ಅಂತ.
ಹಾಗಾಗಿ ಇಷ್ಟೆಲ್ಲ ಸಂಕಲ್ಪ ಮಾಡಿ ತಾನು ಜನಕರಾಜ ಆ ಸೀತೆಯ ಕೈಯನ್ನ ರಾಮಚಂದ್ರನ ಕೈಗಿಟ್ಟು ಅದನ್ನ ನೀರು ಹಾಕ್ತಾ ಇದ್ದಾನೆ. ಸಾಧು ಸಾಧ್ವಿತಿ ದೇವಾನಾಂ ಋಷೀಣಾಂ ವದತಾಂ ತದಾ. ಎಲ್ಲ ದೇವತೆಗಳು ಕೂಡ ಬಂದಿದಾರಂತಲ್ಲಿ. ದೇವರ ಮದುವೆ ಅದನ್ನ ಕಣ್ ತುಂಬಿಸ್ಕೊಳ್ಳಿಕ್ಕೆ ಬಂದೇ ಬರ್ತಾರೆ. ನಾವು ನಿತ್ಯ ಮಂಟಪದಲ್ಲಿ ಎಲ್ಲ ಮದುವೆ ಮಾಡ್ಬೇಕಾದ್ರೂ ಮಂಗಳಾಷ್ಟಕವನ್ನು ಹೇಳ್ತೇವೆ. ಯಾಕೆ? ಎಲ್ಲ ದೇವತೆಗಳ ಸನ್ನಿಧಾನ ಬರಬೇಕು ಅಂದ್ರೆ ಅದೃಶ್ಯವಾಗಿ ಎಲ್ಲ ದೇವರು ಇದ್ದೇ ಇರ್ತಾರಂತ. ಆದ್ರೆ ಸಾಕ್ಷಾತ್ ರಾಮಚಂದ್ರನ ಮದುವೆ ಅಂತಂದ ಮೇಲೆ ಅಲ್ಲಿ ದೃಶ್ಯರಾಗಿ ಎಲ್ಲ ದೇವತೆಗಳು ಇದ್ದಾರಂತೆ. ಕನ್ಯಾದಾನ ಆಗ್ತಾ ಇದೆ, ಮಾಂಗಲ್ಯ ಬಂಧನ ಆಗ್ತದೆ. ಎಲ್ಲ ದೇವತೆಗಳು ಕೂಡ ಸೀತಾರಾಮನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿ ಆನಂದವನ್ನ ಪಡ್ತಾ ಇದ್ದಾರೆ. ಹಿಂದೆ ಲಕ್ಷ್ಮೀದೇವಿ ಸಮುದ್ರ ಮಥನವಾಗಿ ಪ್ರಾದುರ್ಭೂತಳಾಗ್ತಾಳೆ. ಪ್ರಾದುರ್ಭೂತ ಅಂದ್ರೆ ಮೊದಲು ಇದ್ದವಳೇ ಮತ್ತೊಮ್ಮೆ ಕಾಣಿಸ್ಕೊಳ್ತಾಳೆ. ಕಾಣಿಸ್ಕೊಂಡಾಗ ನಾಮುಂದು ಅಂತ ದೇವತೆಗಳು ಅಸುರರು ಎಲ್ಲ ಲಕ್ಷ್ಮಿಯನ್ನ ವರೆಸ್ಲಿಕ್ಕೆ ಬರ್ತಾರಂತೆ. ಆದ್ರೆ ಲಕ್ಷ್ಮೀದೇವಿ ನಿರ್ದುಷ್ಟನಾದಂತಹ ಆ ನಾರಾಯಣನ ಕೊರಳಿಗೆ ಹೋಗಿ ಹಾರವನ್ನು ಹಾಕ್ತಾಳೆ. ಹೇಗೋ ಅದೇ ರೀತಿ ಈ ಸೀತೆಯನ್ನು ಕೂಡ ಅನೇಕ ಮಂದಿ ದುಷ್ಟರು, ರಾಕ್ಷಸರು, ಎಲ್ಲ ರಾಜರು ಕೂಡ ನನಗ್ ಬೇಕು ಅಂತ ಹೇಳಿ ಶಿವಧನಸ್ಸನ್ನ ಎತ್ತಿ ಅದನ್ನ ಹೆದೆಯೇರಿಸುವ ನೆಪದಿಂದ ಬಂದ್ರು. ಆದ್ರೆ ಯಾರಿಗೂ ಅವಳು ಸಿಗ್ಲಿಲ್ಲ. ನಿರ್ದುಷ್ಟನಾದಂತಹ ರಾಮನನ್ನ ಆರಿಸಿದ್ಲು, ಅವನನ್ನೇ ಮದುವೆ ಆದ್ಲು. ಈ ರೀತಿ ಅಲ್ಲಿ ದೇವಲೋಕದಲ್ಲಿ ಲಕ್ಷ್ಮೀ ನಾರಾಯಣನನ್ನ ವರಿಸಿದಾಗ ಎಲ್ಲ ದೇವತೆಗಳು ನೋಡಿ ಆನಂದ ಪಟ್ಟರಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ಸೀತೆ ರಾಮನನ್ನ ವರಿಸಿದ್ದನ್ನು ನೋಡಿ ಆನಂದ ಪಟ್ಟರು. ಇಂಥ ಸೀತೆ ಇಂಥ ರಾಮನನ್ನ ವರಿಸಿದ್ಲು ಅಂತ. ಅಷ್ಟೇ ಅಲ್ಲ, ರಾಮಚಂದ್ರನೂ ಕೂಡ ಸೀತೆಯನ್ನ ವರಿಸಿದ. ಯಾಕೆ? ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ. ಅವಳು ವರೆಸಿದ್ಲು ಅಂತ ತಾನು ವರೆಸ್ಬೇಕಂತಿಲ್ಲಲ್ಲ. ಆದ್ರೆ ನಾರಾಯಣ ಲಕ್ಷ್ಮೀದೇವಿಗೆ ಯಾವ ರೀತಿ ಕ್ಷೀರಾಂಬುದಿಯಲ್ಲಿ ಜಯವಿತ್ತನೋ, ಅನುಗ್ರಹ ಮಾಡಿದ್ನೋ, ಅದೇ ರೀತಿ ಈ ವಿದೇಹ ನಗರದ ಜನಕರಾಜನ ಆಸ್ಥಾನದ ಕಲ್ಯಾಣ ಮಂಟಪದಲ್ಲಿಯೂ ಕೂಡ ರಾಮಚಂದ್ರ ಸೀತೆಗೆ ಅದೇ ರೀತಿ ಅನುಗ್ರಹ ಮಾಡಿ ಸೀತೆಯನ್ನ ತನ್ನ ಹೆಂಡತಿ ಅಂತ ತಾನು ಸ್ವೀಕಾರ ಮಾಡಿದ. ದೇವದಂದುಭಿ ನಿರ್ಘೋಷಃ ಪುಷ್ಪವರ್ಷೋ ಮಹಾನ್ ಅಭೂತ್ ಏವಂ ದತ್ವಾ ಸುತಾಂ ಸೀತಾಂ ಮಂತ್ರೋದಕ ಪುರಸ್ಕೃತಾಂ. ಈ ರೀತಿ ಈ ಮಂತ್ರೋದಕ ನೀರು ಬೀಳ್ತಾ ಇದ್ರೆ ದೇವದುಂದುಭಿ ದೇವನಗಾರಿ ಎಲ್ಲ ದೇವಲೋಕದಲ್ಲಿ ಹೊಡಿಲಿಕ್ಕೆ ಆರಂಭ ಆಯ್ತು ಅಂತ. ಅಂದ್ರೆ ದೇವಲೋಕದಲ್ಲಿ ಯಾರಿದ್ದೀರಿ, ಎಲ್ಲರೂ ಅಟೆನ್ಷನ್, ಒಂದ್ಸತಿ ಬರ್ರಿ, ಇಲ್ಲಿ ಮದುವೆ ಆಗ್ತಾ ಇದೆ, ಯಾವ ಕೆಲಸದಲ್ಲಿದ್ರು ಬಿಟ್ಟು ಬರ್ರಿ ಅಂತ ನಗಾರಿ ಹೊಡೆಯುವುದು ಅಂತಂದ್ರೆ ಅದೇ ಉದ್ದೇಶ. ಹೊರಗಡೆ ದೇವಸ್ಥಾನಗಳಲ್ಲಿ ಎಲ್ಲ ನಗಾರಿ ಹೊಡಿದೆ ಅಂದ್ರೆ ಪೂಜೆ ನಡೀತಾ ಇದೆ, ಒಂದ್ಸತಿ ಬಂದು ಹೋಗ್ರಿ ಇಲ್ಲಿ ಅಂತ. ಅದೇ ರೀತಿ ಆ ಲಕ್ಷ್ಮೀ ನಾರಾಯಣರ ರಾಮ ಸೀತೆಯರ ವಿವಾಹವನ್ನ ಎಲ್ಲ ದೇವತೆಗಳು ನೋಡಿ ಆನಂದಿಸಿದ್ರು. ಇಷ್ಟಾಗ್ತದೆ, ರಾಮಚಂದ್ರನ ಮದುವೆ ಮುಗಿತದೆ. ಸೈಡ್ ಇಂದ ಜನಕರಾಜ ಈ ಕಡೆ ಬರ್ತಾನೆ. ಲಕ್ಷ್ಮಣಾಗಚ್ಚ ಭದ್ರಂತೆ ಉರ್ಮಿಳಾಂ ಉದ್ಯತಾಂ ಮಯ. ಉರ್ಮಿಳೆ ರೆಡಿ ಇದ್ದಾಳಪ್ಪ, ಲಕ್ಷ್ಮಣ ಬಾಯಿಲಿ ಅಂತ ಹೇಳಿ ಅವಳ ಕೈಗೆ ಉರ್ಮಿಳೆಯ ಕೈಯನ್ನಿಟ್ಟು ತಾನು ನೀರು ಹಾಕ್ತಾನೆ. ಪ್ರತೀಚ್ಛ ಪಾಣಿಂ ಗೃಹ್ಣೇಶ್ವ ಮಾಭೂತ್ ಕಾಲಸ್ಯ ಪರ್ಯಾಯ. ಲೇಟ್ ಮಾಡ್ಬಿಟ್ರಿ, ಬರಿ ಇನ್ನೂ 2 ಮದುವೆ ಇದಾವ, ನಮಗೆ ಅರ್ಜೆಂಟ್ ಹೋಗ್ಬೇಕು, ಬೇಗ ಬೇಗ ಬರ್ರಿ ಅಂತ. ತಮೇವ ಮುಕ್ತ್ವಾ ಜನಕೋ ಭರತಂಚಾಭ್ಯ ಭಾಷತ ಗೃಹಾಣ ಪಾಣಿ ಮಾಂಡವ್ಯಾಹ ಪಾಣಿನ ರಘುನಂದನ. ಮಾಂಡವಿಯ ಪಾಣಿಯನ್ನ ಭರತನ ಕೈಯಲ್ಲಿಟ್ಟು ತಾನು ನೀರನ್ನು ಹಾಕ್ತಾ ಇದ್ದಾನೆ. ಅದೇ ರೀತಿ ಶತ್ರುಘ್ನಂಚಾಪಿ ಧರ್ಮಾತ್ಮ ಅಬ್ರವೀನ್ ಮಿಥಿಲೇಶ್ವರ ಶ್ರುತಕೀರ್ತೆಯರ್ ಮಹಾಬಾಹೋ ಪಾಣಿಂ ಗೃಹೀಶ್ವ ಪಾಣಿನ. ಶತ್ರುಘ್ನ ಬಾಪ, ನಿನ್ನ ಕೈಯಿಂದ ನನ್ನ ಮಗಳಾದಂತಹ ಶ್ರುತಕೀರ್ತಿಯ ಕೈಯನ್ನು ಹಿಡಿ ಅಂತ ಹೇಳಿ ಕುಶಧ್ವಜ ತಾನು ಕೈಯನ್ನಿಟ್ಟು ಈ ರೀತಿ ಒಂದೇ ಮಂಟಪದಲ್ಲಿ 4 ಜನರ ಮದುವೆ ಅಂತನ್ನೋದು ಮುಗಿತದೆ. ಇಂಥ ಮದುವೆಯ ಸಮಾರಂಭವನ್ನ ಎಲ್ಲ ಅಲ್ಲಿದ್ದ ಪಟ್ಟಣಿಗರೂ ಆಯ್ತು, ಋಷಿಮುನಿಗಳೂ ಆಯ್ತು, ಬೇರೆ ಎಲ್ಲ ರಾಜರಾಯ್ತು, ದೇವತೆಗಳು ಆಯ್ತು, ಎಲ್ಲರೂ ನೋಡಿ ಪರಮಾನಂದ ತುಂದಿರಾಗ್ತಾ ಇದ್ದಾರೆ ಅಂತ ಹೇಳಿ ಇಷ್ಟ ಆಗ್ತದೆ. ಮರುದಿನ ಆಗ್ತದೆ. ಇನ್ನು ಮರುದಿನ ಆದಾಗ ಮದುವೆ ಸಮಾರಂಭ ಎಲ್ಲ ಮುಗೀತು, ಮತ್ತೆ ವಾಪಸ್ ಎಲ್ಲರೂ ಹೋಗುದು. ಎಲ್ಲರೂ ಒಬ್ಬೊಬ್ಬರೇ ಹೊರಡ್ತಾರಂತೆ. ವಿಶ್ವಾಮಿತ್ರರು ಕೂಡ ತಾನು ಬಂದು ಕೆಲಸ ಆಯ್ತು, ದಶರಥ ಅಳತಿದ್ಯಲ್ಲ, ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಕರ್ಕೊಂಡ್ಬಂದ್ ಬಿಟ್ಟಿದ್ದೀನಿ ನೋಡು ಮಗನನ್ನ. ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬನೇ ಇದ್ದ, ಈಗ ನೋಡು ಇಬ್ಬರಾಗಿ ಕರ್ಕೊಂಡ್ಬಂದ್ ಬಿಟ್ಟಿದ್ದೀನಿ. ನಾನು ಹೇಳಿದ ಕೆಲಸವನ್ನ ಮಾಡಿದ್ದೇನೆ ನಾನು ಅಂತ ಹೇಳಿ ಅವನು ಸಂಕೋಚದಿಂದ ಕಾಲು ಮುಗಿದು ಆ ವಿಶ್ವಾಮಿತ್ರರನ್ನ ಬೀಳ್ಕೊಡ್ತಾರೆ. ಇತ್ತ ಈ ರಾಜ ಯಾರು, ಜನಕ ರಾಜ, ತನ್ನ ಮಕ್ಕಳನ್ನೆಲ್ಲ ಕಳಿಸ್ಬೇಕಲ್ಲ. ಮೊದಲೆಲ್ಲ ಮದುವೆಗಿಂತ ಮುಂಚೆ ಈ ಗಿಫ್ಟ್ ಕೊಡೋ ಪದ್ಧತಿ ಇರ್ಲಿಲ್ಲ. ಮದುವೆ ಆದ್ಮೇಲೆ ಕನ್ಯಾ ದಕ್ಷಿಣೆ ಅಂತ ಕೊಡ್ತಿದ್ರು. ಹಂಗಾಗಿ ಅಥ ರಾಜ ವಿದೇಹಾನಾಂ ದದೌ ಕನ್ಯಾಧನಂ ಬಹು. ಕನ್ಯಾಧನವನ್ನ ಬಹಳಷ್ಟು ಕೊಟ್ಟಂತೆ. ಗವಾಂ ಶತಸಹಸ್ರಾಣಿ ಬಹೂನಿ ಮಿಥಿಲೇಶ್ವರ. ದಶರಥ ಇನ್ನು ರಾಜ್ಯಕ್ಕೆ ಹೊರಡಬೇಕು, ಬಹಳಷ್ಟು ಈ ಮಿಥಿಲೇಶ್ವರನ ಅಂತ ಜನಕ ಗವಾಂ ಶತಸಹಸ್ರಾಣಿ 100,000 ಅಂತಂದ್ರೆ 1 ಕೋಟಿ ಅಂತ. 100,000 ಅಂದ್ರೆ 1 ಕೋಟಿ ಆಗ್ತದೆ. 1 ಕೋಟಿ ಹಸುಗಳನ್ನ ದಾನವಾಗಿ ಕೊಟ್ಟಂತೆ. ಕಂಬಲಾನಾಂಚ ಮುಖ್ಯಾನಾಂ ಕ್ಷೌಮಾನ್ ಕೋಟ್ಯಂಬರಾಣಿ ಚ. ಅನೇಕ ಕಂಬಲಗಳು, ಬೇಕಾದ ಬಟ್ಟೆಗಳು, ವಜ್ರ ವೈಡೂರ್ಯ ಆಭರಣ ಇದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ತಾನು ಕಳಿಸ್ತಾ ಇದ್ದಾನಂತೆ. ಕಳಿಸಿ ಬಹಳಷ್ಟು ಅಲ್ಲಿ ದುಃಖ ಆಗ್ತದೆ. ಮಕ್ಕಳು 4 ಜನ ಮಕ್ಕಳನ್ನ ಒಟ್ಟಿಗೆ ಕಳಿಸ್ಕೊಟ್ಟು ಆ ಸುಖವೂ ಕೂಡ ಆಗ್ತಾ ಇದೆ. ಈ ರೀತಿ
ಅವರು ದಶರಥನಿಂದ ಸಹಿತರಾದಂತಹ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು, ಸೀತಾ, ಉರ್ಮಿಳೆ, ಮಾಂಡವಿ ಮತ್ತು ಶ್ರುತಕೀರ್ತಿ ಇವರೊಟ್ಟಿಗೆ ತಾವು ಶೋಭಿಸ್ತಾ ಹೊರಟಿದ್ದಾರಂತೆ. ಹೊರಡಬೇಕಾದ್ರೆ ತಾನ್ ದೃಷ್ಟ ರಾಜಶಾರ್ದೂಲೋ ವಸಿಷ್ಠಂ ಪರ್ಯಪೃಚ್ಛತ ಅಸೌಮ್ಯ ಪಕ್ಷಿಣೋ ಘೋರ ಮೃಗಾಶ್ಚಾಪಿ ಪ್ರದಕ್ಷಿಣಾ. ದಶರಥ ಮುಂದೆ ಹೋಗ್ತಾ ಇದ್ದಾನೆ. ಏನೋ ಅಪಶಕನಗಳು ಕಾಣಿಸ್ತಾ ಇದೆ ಅವನಿಗೆ, ದಶರಥನಿಗೆ. ಅಲ್ಲ, ಏನ್ ನನಗೆ ಹಿಂಗಾಗ್ತದೋ, ಇರ್ಲಿ ಬಿಡು, ಎಷ್ಟೇ ಮದುವೆ ಆಗಿ ಬರ್ತಾ ಇದ್ದೇವೆ ನಾವು, ಏನ್ ಅಪಶಕನ ಏನ್ ಆಗ್ಲಿಕ್ಕಿಲ್ಲ. ಆದ್ರೂ ಯಾಕೋ ಮನಸ್ಸಿಗೆ ಕಾಡ್ತಾ ಇದೆ. ವಸಿಷ್ಠ ಮಹರ್ಷಿಗಳಿಗೆ ಹೋಗ್ತಾನಂತೆ. ಅಲ್ಲ, ಎಲ್ಲ ಪ್ರಾಣಿಗಳು ಪ್ರದಕ್ಷಿಣಾಕಾರವಾಗಿ ತಿರುಗ್ತಾ ಇದ್ದಾರೆ, ಹಕ್ಕಿಗಳೆಲ್ಲ ಮೇಲಿಂದ ಹಾರ ಹೋಗ್ತಾ ಇವೆ, ಇದು ಇದು ಅಪಶಕುನ ಅಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದಾಗ ವಸಿಷ್ಠರು ಇಲ್ಲ ಇಲ್ಲ ಹಂಗೇನು ಆಗುತ್ತೆ ಅಂತ ತಿಳ್ಕೊಳ್ಬೇಡ ನೀನು, ಏನ್ ಆಗೋದಿಲ್ಲ ಅಂತ ಹೇಳ್ತಾರಂತೆ. ಧೈರ್ಯ ತುಂಬ್ತಾರೆ. ತೇಷಾಂ ಸಂವದತಾಂ ತತ್ರ ವಾಯು ಪ್ರಾದುರ್ಬಭೂವ. ಇಷ್ಟು ಹೇಳ್ತಾ ಇದ್ದಾಗ್ಲೇನೆ ಆ ನೆಲದಿಂದ ಜೋರಾಗಿ ಗಾಳಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಗಾಳಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಒಂದ್ ರೀತಿ ಸುಂಟರ ಗಾಳಿ. ಸುಂಟರ ಗಾಳಿ ಅಂತಂದ್ರೆ ಅಲ್ಲಿದ್ದ ಧೂಳೆಲ್ಲ ಎದ್ದು ಬರ್ತದೆ, ಮುಂದಿರೋರು ಕಾಣುವುದಿಲ್ಲ. ದಶರಥ ಹೇಳ್ತಾನ, ಅನ್ಕೊಂಡೆ ಏನೋ ಆಗ್ತದೆ ಅಂತ, ಏನೋ ಆಗ್ತಾ ಇದೆ, ಈಗ ಅಪಶಕನಗಳು ಕಾಣಿಸ್ತಾ ಇದೆ, ಯಾಕೋ ಸರಿ ಆಗ್ತಾ ಇಲ್ಲ ಅಂತ ಆದಾಗ ಅಲ್ಲಿ ಸೂರ್ಯನ ಬೆಳಕು ಕಾಣುವುದಿಲ್ಲ ಅಂತ, ಅಷ್ಟು ಕವಿದು ಬಿಡುತ್ತದೆ ಧೂಳೆಲ್ಲ. ಅಂತಹ ಸಂದರ್ಭದಲ್ಲಿ ಎದುರುಗಡೆ ಏನೋ ಒಂದು ಪ್ರಕಾಶ ಕಾಣಿಸ್ತಾ ಇದೆ. ಆ ಪ್ರಕಾಶ ಹತ್ರ 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 ಬರ್ತಾ ಇದೆ ಅಂತ. ಹತ್ರ ಬರ್ತಾ ಇದ್ದಾಗೆ ಗೊತ್ತಾಗ್ತದೆ ಅದು ಯಾರೋ ಮನುಷ್ಯರು ಅಂತ. ಮನುಷ್ಯರು ಯಾರಪ್ಪ ಅಂತಂದ್ರೆ ದದರ್ಶ ಭೀಮ ಸಂಕಾಶಂ ಜಟಾ ಮಂಡಲ ಧಾರಿಣಂ ಭಾರ್ಗವಂ ಜಾಮದಗ್ನೇಯಂ ರಾಜ ವಿಮರ್ದನಂ. ಎದುರುಗಡೆ ಪರಶುರಾಮ ದೇವರು ಬರ್ತಾ ಇದ್ದಾರಂತೆ. ಬರ್ತಾ ಇರಬೇಕಾದ್ರೆ ಕಣ್ಣೆಲ್ಲ ಕೆಂಪಾಗ್ತಾ ಇದೆ ಅಂತ ಅವ್ರದ್ದು. ಭೀಮ ಸಂಕಾಶಂ ಜಟಾ ಮಂಡಲ ಧಾರಿಣಂ, ದೊಡ್ಡ ಜಟೆಯನ್ನ ಹಾಕೊಂಡಿದ್ದಾರಂತೆ. ಭಾರ್ಗವಂ ಜಾಮದಗ್ನೇಯಂ, ಜಮದಗ್ನಿಯ ಮಗನಾದಂತಹ ಭಾರ್ಗವ ಪರಶುರಾಮ ದೇವರು ಸಿಟ್ಟಿನಿಂದ ಬರ್ತಾ ಇದ್ದಾರಂತೆ. ಕೈಯಲ್ಲಿ ಒಂದು ಧನಸ್ಸನ್ನ ಹಿಡ್ಕೊಂಡಿದ್ದಾರಂತೆ, ಅವರು ಕೊಡಲಿಯನ್ನು ಹಿಡ್ಕೊಂಡಿದ್ದಾರಂತೆ, ಬಾಣವನ್ನು ಹಿಡ್ಕೊಂಡು ಸಿಟ್ಟಲ್ಲಿ ರೋಷದಿಂದ ವೇಗವಾಗಿ ಬರ್ತಾ ಇದ್ದಾರೆ. ಅವರು ಬರೋ ವೇಗಕ್ಕೆ ಈ ಗಾಳಿಯೆಲ್ಲ ಎದ್ದು ಇವರು ಈ ರೀತಿ ಡಿಸ್ಟರ್ಬೆನ್ಸ್ ಮಾಡಿರ್ತಾರೆ. ಬರ್ತಾ ಇದ್ದಾರೆ. ದಶರಥ ಹೆದರಿ ನಡುಗ್ತಾ ಇದ್ದಾರೆ. ಯಾಕಂದ್ರೆ ಪರಶುರಾಮ ದೇವರನ್ನ ಮೊದಲೇ ನೋಡಿದಾನ ಅವನು. ಪರಶುರಾಮ ದೇವರು ಬಂದಿದ್ದಕ್ಕೆ 350 ಮದುವೆ ಆಗ್ಬೇಕು ಪರಿಸ್ಥಿತಿ ಬಂತು. ಇದೀಂತ ಅವಸ್ಥೆ ಆಯ್ತು. ಇಂಥ ಶುಭ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಎಲ್ಲ ಈಗಷ್ಟೇ ಮದುವೆ ಆಗಿ ಬರ್ತಾ ಇದ್ದಾರೆ, ಇವ್ರು ಬಂದ್ರೆ ಪರಿಸ್ಥಿತಿ ಏನಿನ್ನು ಅಂತ ಹೇಳಿ ಬಹಳಷ್ಟು ಹೆದರಿ ಬಿಟ್ಟಿದ್ದಾನವನು. ದಶರಥ ಹೆದರಿ ಇರ್ಬೇಕಾದ್ರೆ ಬರ್ತಾರಂತೆ. ಎದ್ದು ಬಂದು ನಿಲ್ತಾರೆ. ಮೊದಲು ದಶರಥ ಓಡಿ ಹೋಗಿ ಪರಶುರಾಮ ದೇವರ ಕಾಲಿಗೆ ಬೀಳ್ತಾನಂತೆ. ಮಮ ಸರ್ವ ವಿನಾಶಾಯ ಸಂಪ್ರಾಪ್ತಸ್ತ್ವಂ ಮಹಾಮುನೆ ನಚೈಕಸ್ಮಿನ್ ಹತೆ ರಾಮೇ ಸರ್ವೇ ಜೀವಾಮಹೇ ವಯಂ. ನನ್ನ ಸರ್ವ ವಿನಾಶಕ್ಕೆ ನೀವು ಬಂದ ಹಾಗಿದೆ, ದಯವಿಟ್ಟು ಇದು ಸರಿಯಾದ ಸಮಯ ಅಲ್ಲ. ರಾಮನಿಗೆ ದಯವಿಟ್ಟು ಏನು ಮಾಡಬೇಡ್ರಿ. ರಾಮನಿಗೆ ಏನಾದ್ರೂ ಆಯ್ತು ಅಂತಂದ್ರೆ ನಚೈಕಸ್ಮಿನ್ ಹತೆ ರಾಮೇ ಸರ್ವೇ ಜೀವಾಮಹೇ ವಯಂ, ಇಲ್ಲಿದ್ದ ಯಾರೂ ಕೂಡ ಬದುಕೋದಿಲ್ಲ. ದಯವಿಟ್ಟು ಈಗಷ್ಟೇ ಮದುವೆ ಮಾಡ್ಕೊಂಡು ಮಕ್ಕಳು ಬರ್ತಾ ಇದ್ದಾರೆ, ನೀವು ಇನ್ನೇನು ಮಾಡ್ಬೇಡ್ರಿ, ಸುಮ್ಮನೆ ಹೋಗ್ಬಿಡ್ರಿ ಅಂತ ಹೇಳಿ ಪರಶುರಾಮ ದೇವರನ್ನ ರಾಮಚಂದ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಪರಶುರಾಮ ದೇವರು ಅವನ ಕಡೆಗಾಣಿಸಿ ಸೈಡ್ ಸರಿ ಅಂತ ಹೇಳಿ ಆ ರಾಮನ ಹತ್ರ ಹೋಗ್ತಾ ಇದ್ದಾರೆ. ಪರಶುರಾಮ ದೇವರು ರಾಮನ ಹತ್ರ ಹೋಗ್ತಾರೆ. ನೋಡು ರಾಮ, ಇಮೇ ದ್ವೇ ಧನುಷಿ ಶ್ರೇಷ್ಠೆ ದಿವ್ಯೇ ಲೋಕಾಭಿಪೂಜಿತೆ. ನನ್ನ ಹತ್ರ ಕೈಯಲ್ಲಿ ಏನ್ ಧನುಸ್ಸು ನೋಡ್ತಾ ಇದೆಯಲ್ಲ, ಇದು ವೈಷ್ಣವ ಧನಸ್ಸು. ಈ ಧನಸ್ಸಿನಂತೆ ಇನ್ನೊಂದು ಧನಸ್ಸಿತ್ತು, ಶಿವಧನಸ್ಸು ಅಂತ ಹೇಳಿ. 2 ಶ್ರೇಷ್ಠವಾದಂತಹ ಧನಸ್ಸಿತ್ತು. ದೃಢೇ ಬಲವತಿ ಮುಖ್ಯೇ ಸುಕೃತೆ ವಿಶ್ವಕರ್ಮಣ. ವಿಶ್ವಕರ್ಮ ದೇವಶಿಲ್ಪಿ 2 ಧನಸ್ಸನ್ನ ತಯಾರು ಮಾಡಿದ. ಆ 2 ಧನಸ್ಸಲ್ಲಿ ಒಂದು ಧನಸ್ಸನ್ನ ಶಿವದೇವರಿಗೆ ಎಲ್ಲರೂ ಕೊಟ್ಟರಂತೆ, ಇನ್ನೊಂದು ಧನಸ್ಸನ್ನ ವಿಷ್ಣುವಿಗೆ ಎಲ್ಲರೂ ಕೊಟ್ಟರಂತೆ. ಈ ವಿಷ್ಣುವಿಗೆ ಕೊಟ್ಟ ಮೇಲೆ, ಆಯುಧಗಳು ಕೊಟ್ಟ ಮೇಲೆ ಜಗಳಾಡ್ರಿ ಅನ್ಬೇಕಲ್ಲ, ಆ ರೀತಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರಂತೆ. ಅಲ್ಲ, ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ನೋಡ್ಬೇಕು ನಮಗೆ, ನೀವಿಬ್ರು ಒಂದ್ಸತಿ ಯುದ್ಧ ಮಾಡಿ ತೋರಿಸ್ರಿ ಅಂತ. ಯುದ್ಧ ಮಾಡುದು ಅಂದ್ರೆ ಎಲ್ಲರಿಗೂ ಗೊತ್ತು, ಆದ್ರೂ ಯುದ್ಧ ಮಾಡಿ ತೋರಿಸ್ರಿ, ಯಾವ ಧನುಸ್ಸು ದೊಡ್ಡದು ನೋಡೋಣ ನಾವು ಅಂತ ಹೇಳಿ ಅಲ್ಲಿ ಯುದ್ಧ ನಡೀತಂತೆ. ದೇವತೆಗಳೆಲ್ಲ ಕೂತಿದ್ದಾರೆ ಸೀಟ್ ಹಾಕೊಂಡು, ಯುದ್ಧ ಮಾಡಬೇಕು ಅಂತ ಹೇಳಿ ಶಿವ ಮತ್ತು ವಿಷ್ಣು ದೇವರು ಇಬ್ಬರು ಕೂಡ ಯುದ್ಧ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಯ್ತು, ಕೇವಲ ಒಂದು ಹುಂಕಾರದಿಂದಾಗಿ ಶಿವದೇವರು ಸ್ತಬ್ಧರಾಗಿ ಬಿಟ್ರು. ಅವರು ಚಲನೆ ಇಲ್ಲದೆ ಇರುವಂತೆ ಆಗಿಬಿಟ್ರಂತೆ. ಹಾಗಾಗಿ ಏನಾಯ್ತು, ಎಲ್ಲಾ ದೇವತೆಗಳು ಕೂಡ ಏನ್ ತಿಳ್ಕೊಂಡ್ರು, ವಿಷ್ಣು ಗೆದ್ದ, ಶಿವ ಸೋತ ಅಂತ ಹೇಳಿ ಈ ರೀತಿ ಹೇಳ್ತಾ ಹೋಗ್ಬಿಟ್ರು. ಹೀಗಾಯ್ತು. ಹಾಗಾಗಿ ಆ ಶಿವದೇವರ ಹತ್ರ ಇದ್ದ ಧನುಸ್ಸೇ ಶಿವಧನುಸ್ಸು, ಅದನ್ನು ಮುರಿದು ಹಾಕಿದಿ ನೀನು. ಅದನ್ನು ಮುರಿದು ಹಾಕಿದ್ರಿಂದಾಗಿ ನನಗೆ ಸಿಟ್ಟು ಬಂದಿದೆ. ಆ ಮುರಿದು ಹಾಕಿ ಅದೇನ್ ಟೇಂಕಾರ ಬಂತು, ಭೂಮಿ ಕಂಪ ಆಯ್ತು, ಪರ್ವತ ವೇದಿಸ್ತು ಅಂತೆಲ್ಲ ಕೇಳಿದ್ವಲ್ಲ ನಾವು ಶಬ್ದ. ಆ ಶಬ್ದ ಪರಶುರಾಮರಿಗೆ ಕೇಳಿ ಅಲ್ಲಿಂದ ಬರ್ತಾ ಇದ್ದಾರಂತವ್ರು. ಯಾವ ದಿಕ್ಕಿಂದ ಶಬ್ದ ಕೇಳಿಸ್ತೋ ಆ ದಿಕ್ಕಿಗೆ ಹೊರಟಿದಾರ. ಶಿವಧನುಸ್ಸನ್ನ ಮುರಿಯೋ ತಾಕತ್ತ ನಿನಗೆ? ನೀನು ವಿಷ್ಣುವಿನ ಅವತಾರ ಅಂತ ಹೇಳ್ತಾರಲ್ಲ, ನೀನು ನಿಜವಾಗಿಯೂ ವಿಷ್ಣುವಿನ ಅವತಾರ ಅಂತ ಆದ್ರೆ ಶಿವಧನುಸ್ಸಲ್ಲ, ಈ ಶಾರಂಗ ಧನುಸ್ಸನ್ನು ತಗೋ. ಈ ಶಾರಂಗ ಧನುಸ್ಸನ್ನು ತಗೊಂಡು ಈ ಶಾರಂಗ ಧನುಸ್ಸಿಗೆ ಬಾಣವನ್ನು ಹೂಡಿ ನನ್ನ ಮೇಲೆ ಪ್ರಯೋಗ ಮಾಡು, ಆವಾಗ ನಾನು ಒಪ್ತೇನೆ ನೀನು ವಿಷ್ಣುವಿನ ಅವತಾರ ಅಂತ ಹೇಳಿ ಪರಶುರಾಮ ದೇವರು
ಹೇಳ್ತಾರೆ, ಇದಂಚ ವೈಷ್ಣವಂ ರಾಮ ಧನು ಪರ ಪುರಂಜಯಂ ರುಚಿಕೆ ಭಾರ್ಗವೇ ಪ್ರಾದಾತ್ ವಿಷ್ಣು ಸನ್ಯಾಯಮುತ್ತಮಂ. ಆ ಶಿವಧನುಸ್ಸನ್ನ ಜನಕರಾಜನ ಹಿರಿಯರಿಗೆ ದೇವತೆಗಳು ಹೆಂಗ್ ಕೊಟ್ಟರೋ ಅದೇ ರೀತಿ ಈ ವೈಷ್ಣವ ಧನುಸ್ಸನ್ನ ದೇವತೆಗಳೆಲ್ಲ ಸೇರಿ ನನ್ನ ವಂಶದ ಹಿರಿಯನಾದಂತಹ ಋಚೀಕ ಮಹರ್ಷಿಗಳಿಗೆ, ಭಾರ್ಗವ ವಂಶದ ಋಚೀಕ ಮಹರ್ಷಿಗಳಿಗೆ ದೇವತೆಗಳೆಲ್ಲ ಕೊಟ್ಟರು. ಅದು ಈಗ ನನ್ನ ಹತ್ರ ಇದೆ, ಅಂಥ ಧನಸ್ಸಿಂದ ನೀನು ಬಾಣ ಪ್ರಯೋಗ ಮಾಡು, ಅವಾಗ ನಾನು ಒಪ್ತೇನೆ, ನೀನು ವಿಷ್ಣುವಿನ ಅವತಾರ ಅಂತ ಹೇಳಿ. ಇಷ್ಟು ಹೇಳಿದ ಕೂಡಲೇ ಶರಂಚ ಪ್ರತಿಜಗ್ರಾಹ ಹಸ್ತಾಲ್ ಲಘು ಪರಾಕ್ರಮ. ರಾಮಚಂದ್ರ ಎಡಗೈಯಲ್ಲೇ ಅದನ್ನ ಎತ್ತಿದಂತೆ ಒಂದು ಬಾಣವನ್ನು ಹೂಡಿದ. ಬಾಣವನ್ನು ಹೂಡಿ ಹೇಳ್ತಾನಂತೆ, ಬ್ರಾಹ್ಮಣೋಸೀತಿ ಪೂಜ್ಯೋಮೇ ವಿಶ್ವಾಮಿತ್ರ ಕೃತೇನ ಚ ತಸ್ಮಾತ್ ಶಕ್ತೋ ನತೆ ರಾಮ ಮೋಕ್ತುಂ ಪ್ರಾಣಹರಂ ಶರಂ. ಪರಶುರಾಮ ದೇವರೇ, ನೀವು ಒಬ್ಬ ಬ್ರಹ್ಮರ್ಷಿ, ಬ್ರಾಹ್ಮಣರು, ನಿಮ್ಮ ಮೇಲೆ ನಾನು ಕ್ಷತ್ರಿಯನಾಗಿ ಬಾಣ ಪ್ರಯೋಗ ಮಾಡುವುದು ಸರಿಯಲ್ಲ. ನಾನು ಈ ಬಾಣವನ್ನು ಹೂಡಿ ಆಗಿದೆ ಈಗಾಗಲೇ, ಇದನ್ನು ಪ್ರಯೋಗ ಮಾಡ್ಬೇಕು, ನಾನು ಎಲ್ಲಿ ಪ್ರಯೋಗ ಮಾಡ್ಲಿ ಅಂತ. ಆವಾಗ ಪರಶುರಾಮ ದೇವರಿಗೆ ಆಶ್ಚರ್ಯ ಆಗ್ತದೆ. ನೀನು ನಿಜವಾಗಿಯೂ ವಿಷ್ಣುವಿನ ಅವತಾರ ಅಂತ ಹೇಳಿ ಅದನ್ನು ಒಪ್ಪಿ, ನೀನೊಂದು ಕೆಲಸ ಮಾಡು, ಆ ಬಾಣ ವ್ಯರ್ಥ ಆಗುದಿಲ್ಲ, ನನ್ನ ಮೇಲೆ ಪ್ರಯೋಗ ಮಾಡು. ನನ್ನ ಮೇಲೆ ಪ್ರಯೋಗ ಮಾಡಿದ್ರು ನನಗೇನಾಗುದಿಲ್ಲ. ಯಾಕೆ ಗೊತ್ತಾ, ನಾನು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಅನೇಕ ಮೇಲಿನ ಲೋಕಗಳನ್ನು ಸಂಪಾದಿಸಿದ್ದೇನೆ. ಅಂದ್ರೆ ನನ್ನ ತಪಪ್ರಭಾವ ಬಹಳ ಇದೆ. ನೀನು ಹೊಡೆಯುವ ಬಾಣದಿಂದ ನನ್ನ ತಪಸ್ಸೆಲ್ಲವೂ ಕೂಡ ನಾಶ ಆಗಿ ಹೋಗ್ಲಿ ಅಂತ ಹೇಳಿ ಆ ಬಾಣವನ್ನ ಪರಶುರಾಮ ದೇವರು ಸ್ವೀಕಾರ ಮಾಡ್ತಾರೆ. ರಾಮ ಆ ಬಾಣವನ್ನು ಹೊಡಿತಾನೆ. ಪರಶುರಾಮರ ಎಲ್ಲ ಪಾಪಗಳು, ಎಲ್ಲ ಪುಣ್ಯಗಳು ಕೂಡ ಭಸ್ಮ ನಾಶ ಆಗ್ತದೆ. ಅವರು ಎಲ್ಲ ತಮ್ಮ ಆಯುಧ ಎಲ್ಲವನ್ನು ಕೂಡ ಪರಿತ್ಯಾಗ ಮಾಡಿ ಅಲ್ಲಿಂದ ಮಹೇಂದ್ರ ಪರ್ವತಕ್ಕೆ ತೆರಳುತ್ತಾರೆ. ನಮಗೆ ಅನಿಸ್ತದೆ, ಪರಶುರಾಮ ಯಾರು? ವಿಷ್ಣುವಿನ 6ನೇ ಅವತಾರ, ರಾಮಚಂದ್ರ 7ನೇ ಅವತಾರ. ಇದು ವಿಚಿತ್ರ ಏನಿದು? ಈಗ ಇಬ್ಬರೂ ವಿಷ್ಣುವಿನ ಅವತಾರ ಅಂತ ಆದ್ಮೇಲೆ, ರಾಮನೂ ವಿಷ್ಣುವೇ, ಪರಶುರಾಮ ದೇವರು ವಿಷ್ಣುವೇ ಅಂತ ಆದ್ಮೇಲೆ, ಇಬ್ಬರ ಮಧ್ಯದಲ್ಲಿ ಯುದ್ಧ ಏನು? ತನಗೆ ತಾನೇ ಬಾಣ ಹೊಡ್ಕೊಳ್ಳೋದು ಅಂತಾನ? ಅದರಲ್ಲಿ ಪರಶುರಾಮ ದೇವರು ಸೋಲುದಂತೆ, ರಾಮಚಂದ್ರ ಗೆಲ್ಲುವುದಂತೆ. ಏನು ಇದು ಅರ್ಥ ಅಂತಂದ್ರೆ, ಯಾವತ್ತು ಈ ಇತಿಹಾಸವನ್ನ ಹೇಳುವಾಗ, ಪುರಾಣ ಹೇಳಬೇಕಾದ್ರೆ ಭಾಷಾಶಾಸ್ತ್ರ ಅಂತಂದ್ರೆ ಹೇಳುವುದನ್ನ ಯಾವ ರೀತಿಯೆಲ್ಲ ಹೇಳ್ಬೋದು ಅಂತ. ಒಂದು ಸಮಾಧಿ ಭಾಷೆ ಅಂತ, ಒಂದು ದರ್ಶನ ಭಾಷೆ ಅಂತ, ಇನ್ನೊಂದು ಗುಹ್ಯ ಭಾಷೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ವಿಷಯವನ್ನ ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಈಗ ಸಮಾಧಿ ಭಾಷೆ ಅಂತಂದ್ರೆ ಯಾವುದು ಸತ್ಯಾಂಶವೋ ಅದನ್ನು ಹೇಳುವಂಥದ್ದು. ಇನ್ನೊಂದು ದರ್ಶನ ಭಾಷೆ. ದರ್ಶನ ಭಾಷೆ ಅಂತಂದ್ರೆ ಅಲ್ಲಿದ್ದ ಜನರು ಯಾವ ರೀತಿ ಕಂಡಿದಾರಲ್ಲ ಅದನ್ನ ಆ ರೀತಿ ಹೇಳೋದು. ಗುಹ್ಯ ಭಾಷೆ ಅಂತಂದ್ರೆ ಅದು ಬಹುಶಃ ಅರ್ಥ ಆಗುದಿಲ್ಲ, ಅದಕ್ಕೆ ಏನೋ ಬೇರೆನೇ ಅರ್ಥ ಇರ್ತದೆ. ಗುಹ್ಯವಾಗಿ ಕೆಲವೊಬ್ಬರಿಗಷ್ಟೇ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದನ್ನು ಗುಹ್ಯ ಭಾಷೆ ಅಂತ. ವಾಲ್ಮೀಕಿ ಮಹರ್ಷಿಗಳು ಹೆಚ್ಚಾಗಿ ದರ್ಶನ ಭಾಷೆಯನ್ನ ಅವಲಂಬಿಸಿದ್ದಾರೆ. ದರ್ಶನ ಭಾಷೆ ಅಂತಂದ್ರೆ ಅಲ್ಲಿರುವ ಜನರಿಗೆ ಈ ಪ್ರಸಂಗ ಯಾವ ರೀತಿ ಕಾಣ್ತಾ ಇತ್ತು ಅದನ್ನ ನಿರೂಪಣೆ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರಿಗೆ ರಾಮ ಪರಶುರಾಮರು ಯುದ್ಧ ಮಾಡಿದ್ರು, ಪರಶುರಾಮ ದೇವರು ಸೋತ್ರು, ತಮ್ಮ ಪುಣ್ಯಗಳನ್ನೆಲ್ಲ ಕಳ್ಕೊಂಡ್ರು, ಆಯುಧ ಪರಿತ್ಯಾಗ ಮಾಡಿ ಮಹೇಂದ್ರ ಪರ್ವತಕ್ಕೆ ಹೋದ್ರು ಅಂತ ಈ ರೀತಿ ಕಂಡಿತು ಅಂತನ್ನೋದನ್ನ ಯಾರು ವಾಲ್ಮೀಕಿ ಮಹರ್ಷಿಗಳು ನಿರೂಪಣೆ ಮಾಡ್ತಾರೆ. ಆದ್ರೆ ಇದರ ಆಂತರ್ಯ ತತ್ವ ಬೇರೆನೇ ಇದೆ. ಅದನ್ನ ಮಧ್ವಾಚಾರ್ಯರು ಹೇಳ್ತಾರೆ, ಒಬ್ಬ ಅತುಲ ಅಂತ ರಾಕ್ಷಸ. ಈ ಅತುಲ ಅನ್ನೋ ರಾಕ್ಷಸರ ಸ್ವಭಾವ ಮೊದಲು ತಪಸ್ಸು ಮಾಡೋದು, ಆಮೇಲೆ ಅವಧ್ಯತ್ವ ಕೇಳೋದು. ಇವನಿಗೆ ಏನ್ ಆಸೆ ಅಂತಂದ್ರೆ ಎಲ್ಲ ಕಡೆ ನಾನಿರ್ಬೇಕು. ದೇವರು ವಿಷ್ಣು ಸರ್ವವ್ಯಾಪಿ ಅಲ್ಲ, ಹಂಗೆ ತಾನು ಕೂಡ ಸರ್ವವ್ಯಾಪಕವಾಗಿ ತಾನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಇವನಿಗೆ ಆಸೆ. ಇವನು ಬ್ರಹ್ಮದೇವರನ್ನ ತಪಸ್ಸು ಮಾಡಿದ, ನಾನು ಸರ್ವವ್ಯಾಪಿ ಆಗ್ಬೇಕು, ನಾನು ಸಾಯ್ಬಾರ್ದು ಅಂತ ಕೊಡುದಿಲ್ಲಲ್ಲಪ್ಪ ನಾವು, ನಮ್ಮಲ್ಲಿ ಅದೊಂದು ಬ್ಯಾನ್ ಮಾಡಿಬಿಟ್ಟಿವ್ ನಾವು, ಸಾಯುವುದಿಲ್ಲ ಅನ್ನೋವರ ಯಾರು ಕೇಳಬೇಡ್ರಿ ನೀವು ಅಂತ. ಹೌದಾ? ಹಾಗಾದ್ರೆ ವಿಷ್ಣುವಿಗೆ ಎಲ್ಲಿವರೆಗೆ ಸೋಲಿಲ್ವೋ ಅಲ್ಲಿವರೆಗೆ ನಾನು ಸಾಯ್ಬಾರ್ದು. ವಿಷ್ಣು ಸೋಲುದಿಲ್ಲ ಅಂತ ಕೇಳಿಬಿಟ್ಟಿದ್ದಾನ ಅವನು. ಯಾಕೆಂದ್ರೆ ಹಿಂದಿನ ಎಲ್ಲ ಇತಿಹಾಸಗಳನ್ನ ಚೆನ್ನಾಗಿ ಓದಿದ್ದಾನೆ, ಪುರಾಣಗಳೆಲ್ಲ ತಿಳ್ಕೊಂಡಿದ್ದಾನೆ ಅವನು. ರಾಕ್ಷಸ ವಿಷ್ಣು ಎಲ್ಲಿಯೂ ಸೋತಿಲ್ಲ, ಮುಂದಂತೂ ಸೋಲುದಿಲ್ಲ ಅವನು. ಹಾಗಾಗಿ ವಿಷ್ಣು ಎಲ್ಲಿವರೆಗೆ ಸೋಲುದಿಲ್ವೋ, ಅಂದ್ರೆ ವಿಷ್ಣು ಸೋತ ಅಂತಂದ್ರೆ ನಾನು ಸಾಯ್ಲಿಬೇಕಾದ್ರೆ ವಿಷ್ಣು ಸೋಲೋವರೆಗೆ ನಾನು ಸಾಯ್ಬಾರ್ದು. ಹಂಗಾಗಿ ಏನಾಯ್ತು, ಆ ರಾಕ್ಷಸ ಇಷ್ಟೆಲ್ಲ ವರ ಪಡೆದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನಂತೆ. ಇಷ್ಟಾದ್ರೂ ಸಾಕಾಗ್ಲಿಲ್ಲ ಅಂತ ಅವನು ಪರಶುರಾಮ ದೇವರನ್ನು ನೋಡ್ತಾನಂತೆ. ಅವ್ರು ಯುದ್ಧ ಮಾಡ್ತಾರೆ, ಕ್ಷತ್ರಿಯರನ್ನ ಸಾಯಿಸ್ತಾರೆ, 21 ಸರ್ತಿ ಭೂ ಪ್ರದಕ್ಷಿಣೆ ಹಾಕ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಇವ್ರಿಗೆ ಏನು ಒಂದು ಗಾಯನೂ ಆಗ್ಲಿಲ್ಲಲ್ಲ, ಇದು ವಿಷ್ಣುವಿನ ಅವತಾರ ಅಂತ ಗೊತ್ತಾಗ್ತದಂತೆ. ಹಾಗಾಗಿ ರುದ್ರದೇವರನ್ನ ತಪಸ್ಸು ಮಾಡಿ, ನಾನು ಪರಶುರಾಮ ದೇವರ ಹೊಟ್ಟೆ ಒಳಗೆ ವಾಸ ಮಾಡ್ಬೇಕು, ನಾನು ಆ ರೀತಿ ಅನುಗ್ರಹ ಮಾಡ್ರಿ. ಆಯ್ತು ಹೋಗಪ್ಪ ಅಂತಂದ್ರೆ, ಇವನು ಏನು ಮಾಡಿದ, ಅತುಲ ಅನ್ನೋ ರಾಕ್ಷಸ ಪರಶುರಾಮ ದೇವರ ಒಳಗೆಯೇ ಸೇರ್ಕೊಂಡಿದ್ದಾನಂತ. ಅಂದ್ರೆ ಇದರಿಂದ ಪರಶುರಾಮ ದೇವರಿಗೆ ಏನೋ ಎಫೆಕ್ಟ್ ಇದೆ ಇಲ್ಲ, ತಾನ್ ರಕ್ಷಣೆ ಯಾವಾಗ್ಲೂ ರಕ್ಷಿತನಾಗಿರ್ಬೋದು. ವಿಷ್ಣು ತಾನು ಸೋಲ್ತಾನೆ ಅಂತನ್ನೋದು ಡೌಟ್ ಬಂದಾಗ ಬೇರೆ ಏನಾದ್ರೂ ಇವನು ನಿಂತು ಮಾಡ್ಬೋದಲ್ಲ. ಹಂಗಾಗಿ ತಾನು ತನ್ನ ರಕ್ಷಣೆಗೋಸ್ಕರ ಪರಶುರಾಮ ದೇವರು ಹೊಟ್ಟೆಯಲ್ಲಿದ್ದಾನಂತ. ಈಗ ಅನಿವಾರ್ಯ ಕಾರಣಗಳಿಂದ ಈ ಒಂದು ನಾಟಕ ಪ್ರಸಂಗ ನಡೀತು.
ರಾಮ ಬರ್ತಾನೆ, ಪರಶುರಾಮ ದೇವರು ಬರ್ತಾರೆ, ಪರಶುರಾಮ ದೇವರು ಏನೋ ಸಿಟ್ಟು ಬರ್ತದಂತೆ, ಧನುಸ್ಸು ತೋರಿಸ್ತಾರೆ, ಹೊಡಿ ನನ್ನ ಮೇಲೆ ಅಂತ ಹೇಳ್ತಾರೆ. ಪರಶುರಾಮ ದೇವರು ಪುಣ್ಯ ಕಳ್ಕೊಳ್ಳುದಂತೆ. ಈ ದೇವರು ಯಾಕೆ ತಪಸ್ ಮಾಡಿ ಪುಣ್ಯ ಸಂಪಾದಿಸ್ಬೇಕು? ಅವನು ನಿತ್ಯ ಪೂರ್ಣ, ನಿತ್ಯ ತೃಪ್ತ. ಅವನಿಗೆ ಸ್ವರತೋಪಿ ಚಾಗ್ರೆ, ಅವನಿಗೆ ತನ್ನ ಸುಖವನ್ನ ಅನುಭವಿಸ್ಲಿಕ್ಕೆ ಬೇರೆ ಹೊರಗಿನ ಯಾವ ವಿಷಯ ಪದಾರ್ಥಗಳು ಬೇಡ. ನಮಗೆ ಸುಖ ಆಗಬೇಕು ಅಂತಾದ್ರೆ ಹೊರಗಿನ ವಿಷಯ ಪದಾರ್ಥ ಬೇಕು. ಏನೋ ತಿಂದಿದ್ರಿಂದ ಸುಖ, ಏನೋ ಮುಟ್ಟಿದ್ರಿಂದ ಅನುಭವಿಸಿದ್ರಿಂದ ಸುಖ ಅಂತ. ದೇವರಿಗೆ ಅದು ಯಾವುದು ಬೇಡ ಅಂತೆ. ಸ್ವರಮಣ ಅವನು ಅಂತ. ಅವನು ಸುಮ್ಮನೆ ಇದ್ದಾಗ್ಲೇ ಸುಖ ಸ್ವರೂಪಿಯಾಗಿರುವವನು. ಅವನು ಯಾಕೆ ತಪಸ್ಸು ಮಾಡಬೇಕು? ಅವನಿಗೆ ತಪಸ್ಸು ಮಾಡಿ ಅವನಿಗೆ ಮತ್ತೆ ಪುಣ್ಯ ಬರೋದು ಅಂತಿದೇನಾ? ಇಲ್ಲ, ಇದೆಲ್ಲ ಒಂದು ನಾಟಕ ಅಂತ. ನಾಟಕ ಮಾಡ್ಲೇಬೇಕಾಗಿದೆ ಈಗ. ಯಾಕೆ? ಈ ಅತುಲನ ಸಂಹಾರ ಆಗ್ಬೇಕಲ್ಲ. ಪರಶುರಾಮ ದೇವರು ಬಾಯ್ಬಿಟ್ಟು ಹೇಳ್ತಾರೆ, ರಾಮಚಂದ್ರ ನಿನಗೆ ನಾನು ಸೋತೆ. ಈ ಸೋತೆ ಅಂತ ಹೇಳಿದಾಗ ಏನಾಯ್ತು? ಬ್ರಹ್ಮದೇವರ ವರ ಇತ್ತು, ಯಾವಾಗ ವಿಷ್ಣು ಸೋಲ್ತಾನೋ ಅತುಲನ ಸಂಹಾರ ಆಗ್ತದೆ ಅಂತ. ಬಾಣ ತೆಗೆದು ರಾಮಚಂದ್ರ ಬಿಟ್ಟ. ಅದು ಇವರ ಹೊಟ್ಟೆಗೆ ಬಡಿತದೆ. ಹೊಟ್ಟೆಯಲ್ಲೇ ಅತುಲ ಅನ್ನೋ ರಾಕ್ಷಸ ಇದ್ದ. ಅಲ್ಲಿಂದ ಭಸ್ಮ ಎಲ್ಲ ಹೊರಗೆ ಬಂದು ಬೀಳುತ್ತದಂತೆ. ಅತುಲನ ಸಂಹಾರ ಆಯ್ತು. ಈ ರೀತಿ ನೀವು ಏನು ಸಂಕಲ್ಪ ಮಾಡಿದ್ರು, ಡೆಸ್ಟಿನಿ, ದೇವರು ಯಾವ ರೀತಿ ನಮ್ಮ ಹಣೆ ಬರ ಬರೆದಿರ್ತಾನಲ್ಲ, ಅದು ಹಾಗೇ ಆಗ್ತದೆ. ನಾವು ದೇವರ ಹತ್ರ ಅದು ವರ ಪಡೆದೆ, ಇದು ವರ ಪಡೆದೆ, ಎಷ್ಟೆಲ್ಲ ವರ ಪಡೆದವರಿದ್ದಾರೆ, ಯಾರು ಕೂಡ ಅವಧ್ಯರಾಗಿ ಉಳಿಲಿಲ್ಲ. ಹಂಗಾಗಿ ಎಷ್ಟು ವರ ಪಡೆದ್ರು ನಮ್ಮ ಬುದ್ಧಿ ಕೆಡಕಾಗಿತ್ತು ಅಂತಂದ್ರೆ ದೇವರು ಆ ವರವನ್ನ ಹೆಂಗಾದ್ರೂ ಸುಳ್ಳು ಮಾಡಿ ಆದ್ರೂ ಅವನು ಸಾಯಿಸ್ತಾನೆ. ಆದ್ರೆ ಬ್ರಹ್ಮದೇವರು ವರ ಕೊಟ್ಟಿದ್ರಿಂದ ಅದು ಸತ್ಯ ಆಗಬೇಕಾಗಿದೆ. ಆ ವರದ ಮಾತು, ಬ್ರಹ್ಮದೇವರ ಮಾತು, ವಿಷ್ಣು ಸೋತಾಗ ನೀನು ಸಾಯ್ತಿ ಅಂತ. ವಿಷ್ಣು ಸೋಲಬೇಕಾಯ್ತು. ಹಾಗಾಗಿ ಪರಶುರಾಮಾತ್ಮಕನಾಗಿ ಬಂದು ತಾನು ಸೋತಂತೆ ನಟನೆ ಮಾಡಿದ. ಹೊರಗಿದ್ದವರಿಗೆಲ್ಲ ಏನೋ ರಾಮ ಪರಶುರಾಮ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ದೈತ್ಯರಿದ್ರು. ನೋಡು, ಗೊತ್ತಾಯ್ತಲ್ಲ, ಪರಶುರಾಮ ವಿಷ್ಣುವಿನ ಅವತಾರ ಅಲ್ಲ. ಅದು ಯಾಕೆ? ರಾಮ ವಿಷ್ಣುವಿನ ಅವತಾರ. ಸೋತ್ ಬಿಟ್ನಲ್ಲ ಪರಶುರಾಮ, ಹಂಗಾಗಿ ವಿಷ್ಣು ಅಲ್ಲ ಅಂತ ತಿಳ್ಕೊಂಡ್ರಂತೆ. ಆದ್ರೆ ಸರಿಯಾದ ಜ್ಞಾನಿಗಳಷ್ಟೇ ಪರಶುರಾಮ ದೇವನೂ ವಿಷ್ಣುವೇ, ರಾಮನೂ ವಿಷ್ಣುವೇ ಅಂತನ್ನುವ ಸರಿಯಾದ ಜ್ಞಾನವನ್ನು ಹೊಂದಿದ್ರು ಅಂತ. ಯಾಕೆಂದ್ರೆ ಈ ದೇವತಾ ಕ್ರೀಡೆ ಅಂತ, ದೇವತೆಗಳಿಗೆ ಖುಷಿ ಆಗ್ಲಿ ಅಂತ ಈ ರೀತಿದ್ದು ಬಹಳಷ್ಟು ನಡೀತಾ ಇರ್ತದಂತೆ. ನಾವು ಭೀಮಸೇನ ದೇವರು ಗಚ್ಚನ್ ಸೌಗಂಧಿಕಾರ್ಥಂ ಪತಿಸ ಹನುಮತಃ ಪುಚ್ಚಮಚ್ಚಸ್ಯ ಧೀಮಃ ಅಂತ ವಾಯುಸ್ತುತಿಲಿ ಬರ್ತದೆ. ಆ ಸೌಗಂಧಿಕ ಪುಷ್ಪ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಈ ಹನುಮಂತನ ಬಾಲವನ್ನ ದಾಟ್ಕೊಂಡು ಹೋಗ್ತಾರೆ. ಆವಾಗ ಬಾಲವನ್ನ ಎತ್ತಲಿಕ್ಕೆ ನೋಡ್ತಾರೆ ಅವರು, ಎತ್ತಲಿಕ್ಕೆ ಆಗುದಿಲ್ಲ ಅಂತೆಲ್ಲ ಕಥೆ ಬರ್ತದೆ. ಯಾಕೆ? ಇದೆಲ್ಲ ಕ್ರೀಡಾ ಮಾತ್ರಂ ತದೇ ತತ್ ಪ್ರಮದದ ಸುಧಿಯಾಂ. ಕೆಟ್ಟವರು ಕೆಟ್ಟದೇ ತಿಳ್ಕೊಳ್ತಾರೆ. ಭೀಮನಿಗಿಂತ ಹನುಮಂತ ಶ್ರೇಷ್ಠ, ಇವನು ಬೇರೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಗೊತ್ತಿರುವವರು ಇದು ಕೇವಲ ಅವರಲ್ಲಿ ನಡೆಯುವಂತಹ ಕ್ರೀಡೆ ಅಂತ ತಿಳ್ಕೊಳ್ತಾರೆ ಅಂತ. ಈ ರೀತಿ ಇಬ್ಬರ ಮಧ್ಯದಲ್ಲಿ ದೇವತೆಗಳಿಗೆ ಆನಂದ ಕೊಡುವುದಕ್ಕೋಸ್ಕರ, ಅಸುರ ಜನರಿಗೆ ಮೋಹ ಕೊಡುವುದಕ್ಕೋಸ್ಕರ ಈ ರೀತಿಯಾದಂತಹ ಕ್ರೀಡೆ. ಈ ಮಧ್ಯದಲ್ಲಿ ಒಬ್ಬ ರಾಕ್ಷಸನ ಸಂಹಾರವೂ ಕೂಡ ನಡೀತು. ಇಷ್ಟಾಗ್ತದೆ. ಇಷ್ಟಾದಾಗ ದಶರಥನಿಗೆ ಒಂದ್ಸತಿ ಸಮಾಧಾನ ಆಗ್ತದೆ. ಹಬ್ಬ ಬಚಾವಾದ್ವಿ ಅಂತ ಹೇಳಿ ಬರ್ತಾರೆ, ಅಯೋಧ್ಯೆಗೆ ಬರ್ತಾರೆ. ಅನೇಕ ವರ್ಷಗಳ ಕಾಲ ಸುಖವಾಗಿ ತಾವು ಜೀವನ ಮಾಡ್ತಾರೆ. ರಾಮಶ್ಚ ಸೀತೆಯ ಸಾರ್ಧಂ ವಿಜಹಾರ ಬಹೂನ್ ಋತೂನ್ ಮನಸ್ವಿ ತದ್ಗತ ಮನಾಹ ತಸ್ಯಾ ಹೃದಯ ಸಮರ್ಪಿತ. ಅವಳನ್ನ ಪೂರ್ತಿ ಹೆಂಡತಿಗೆ ಸಮರ್ಪಿತನಾಗಿ ರಾಮಚಂದ್ರ ಅನೇಕ ಋತುಗಳನ್ನ ಅಯೋಧ್ಯ ಪಟ್ಟಣದಲ್ಲಿ ಕಳೆದ ಅಂತನ್ನೋಲ್ಲಿಗೆ ಬಾಲಕಾಂಡದ ಪೂರ್ಣ ಸಮಾಪ್ತಿ ಆಗ್ತದೆ. ಒಟ್ಟು 6 ದಿನದಲ್ಲಿ ಇವತ್ತಿನ ದಿನ ಬಾಲಕಾಂಡ ಮುಗಿದಿದೆ. ನಾಳೆಯಿಂದ ಅಯೋಧ್ಯಾಕಾಂಡದ ಪ್ರಾರಂಭ. ರಾಮನ ರಾಜ್ಯಾಭಿಷೇಕ ಪ್ರಸಂಗ ತುಂಬಾ ವಿಸ್ತೃತವಾದಂತಹ ಅಯೋಧ್ಯಾಕಾಂಡ. ಅದನ್ನ ಅವಶ್ಯವಾಗಿ ಓದ್ಲೇಬೇಕು. ಸ್ವಲ್ಪ ಇನ್ನೂ ದೀರ್ಘವಾಗಿ ತಿಳ್ಕೊಳ್ಬೇಕು. ಯಾರು ಭಾವುಕರು ಅಂತಿರ್ತಾರೋ ಅಯೋಧ್ಯಾಕಾಂಡವನ್ನ ಪೂರ್ತಿ ಓದಿದ್ರೆ ಬಹಳಷ್ಟು ಭಾವುಕರಾಗ್ತಾರಂತವ್ರು. ಅಂತಹ ಒಂದೊಂದು ಶ್ಲೋಕವೂ ಕೂಡ ಅತ್ಯಂತ ಅಪೂರ್ವವಾದಂತಹ ಸನ್ನಿವೇಶಗಳನ್ನ ವರ್ಣನೆ ಮಾಡ್ತಾ ಹೋಗ್ತದೆ. ಅಂತಹ ಅಯೋಧ್ಯಾಕಾಂಡವನ್ನ ನಾಳೆಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.